ಇಂಟ್ರಾಕ್ಷನ್ ಮಾಡಕ್ ಸಾಧ್ಯ ಇದ್ರೆ, ಯಾಕೆಂದ್ರೆ ಅಟ್ಲೀಸ್ಟ್ ಸ್ವಲ್ಪ ನನಗೆ ಗೊತ್ತಾಗ್ಲಿ ಎಷ್ಟು ಜನಕ್ಕೆ ಮರ್ಮದ ಬಗ್ಗೆ ಗೊತ್ತಿದೆ ಅಂತ. ಸೊ ಹಾಗಾಗಿ ಒಂದ್ ಸ್ವಲ್ಪ ನಾನು ಇಂಟ್ರಾಕ್ಷನ್ ಮಾಡಕ್ ಸಾಧ್ಯ ಆದ್ರೆ ಟ್ರೈ ಮಾಡೋಣ. ಮಾಡಿ ಓಕೆ, ಮಾಡಿ. ಇವತ್ತು ಶುರು ಮಾಡಿದ್ಮೇಲೆ ನಾನೊಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್, ಅದು ನಿಮ್ಗೆ ಸ್ಕ್ರೀನ್ ನಲ್ಲಿ ಕಾಣುತ್ತೆ, ನೀವು ನೋಡ್ಬೋದು. ನೀವು ಯಾವುದೇ ರೀತಿ ನಿಮ್ಮ ಮೊಬೈಲ್ ಅನ್ನ ಹಾರಿಜಾಂಟಲ್ ವರ್ಟಿಕಲ್ ಇಟ್ಕೊಂಡ್ರು ಕೂಡ ಅದು ನೀಟಾಗಿ ಕಾಣುತ್ತೆ. ಆ ಪ್ರೆಸೆಂಟೇಶನ್ ತೋರಿಸ್ತೀನಿ. ವಿಶೇಷವಾಗಿ ಇದು ನಾನು ಯುರೋಪ್ ನಲ್ಲಿ ಸ್ವಲ್ಪ ಏನು ಎಜುಕೇಟಿವ್, ಒಂದು ರೀತಿಯಲ್ಲಿ ಹೆಚ್ಚು ತಿಳುವಳಿಕೆ ಕೊಡುವಂತ ಒಂದು ಮರ್ಮದ ಬಗ್ಗೆ ಒಂದು ವಿಚಾರಗಳು, ಸೈಂಟಿಫಿಕ್ ಆಗಿರುವಂತದ್ದು, ಇತಿಹಾಸ, ಹಿಸ್ಟರಿ. So I will show you a presentation after a short interaction. Then we will do a presentation, PowerPoint presentation, and then after that I will come back to the video, and then I will show you some practical points which are very, very important. What is important for your daily life, you know, how you can activate marmas along with yoga. Okay, yoga we did in the morning. So today I will show you how, even otherwise, if you don't have time in the daytime, after the yoga classes, something happened, or even you are becoming a yoga teacher. After becoming a yoga teacher, if something goes wrong because of some small issues, if there is a sprain, if there is some backache, if there are some kind of pain or fatigue or too much of loss of energy, how to recover it. Okay, so I will show you all those things in the video again. So first, let us have some interactions. Kannada, English, whatever, it's okay. ನೋಡೋಣ. ಸರಿ, ಕನ್ನಡ ಇಂಗ್ಲಿಷ್. ಓಕೆ, ಸೊ ಈಗ ನಾನು ಶುರು ಮಾಡೋದಕ್ಕೆ ಮುಂಚೆ ಒಂದ್ಸತಿ ಎಲ್ರು ನೇರವಾಗಿ ಕೂತ್ಕೊಳ್ಳಿ. ನೀವೆಲ್ಲೇ ಇದ್ರು ಕೂಡ ಈ ಯೋಗ ಮರ್ಮ ಆಯುರ್ವೇದದಲ್ಲಿ ವಿಶೇಷವಾಗಿ ನಮ್ಮ ದೇಹದ ಪೋಸ್ಚರ್ ಏನಿದೆ, ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಸೊ ಸಂಪೂರ್ಣವಾಗಿ ನೇರವಾಗಿ ಕೂತ್ಕೊಳ್ಳಿ. ಬೆನ್ನಿಗೆ ಗೋಡೆಗೆ ಯಾವ್ದಕ್ಕೂ ಸಪೋರ್ಟ್ ತಗೊಂಡೇನೆ, ಅಥವಾ ನಿಮ್ಮ ಚೇರ್, ಸೋಫಾ ಯಾವ್ದಕ್ಕೂ ಡೈರೆಕ್ಟ್ ಆಗಿ ಬೆನ್ನನ್ನ ನೇರವಾಗಿ ಇಟ್ಕೊಳ್ಳಿ. ಕೈಗಳಲ್ಲಿ ಚಿನ್ಮುದ್ರೆ ಇರ್ಲಿ, ಕೈಗಳಲ್ಲಿ ಚಿನ್ಮುದ್ರೆ. ಕೈಗಳನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ಚೇರ್ ಮೇಲೆ, ಸೋಫಾ ಮೇಲೆ ಹೇಗಿದ್ರು ತೊಂದರೆ ಇಲ್ಲ, ಕೈಗಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ. ಓಕೆ, ನಂತರ ದೀರ್ಘವಾಗಿ ತಗೊಂಡು ದೇಹವನ್ನ ಮತ್ತು ಮನಸ್ಸನ್ನ ಸಂಪೂರ್ಣವಾಗಿ ತಗೊಳ್ಳಿ. ಯಾಕೆಂದ್ರೆ ಯಾವುದೇ ಒಂದು ವಿಚಾರವನ್ನ ಕಲಿಯೋದಕ್ಕೆ ಮನಸ್ಸು ಸಂಪೂರ್ಣವಾಗಿ ತಯಾರಾಗಬೇಕು, ಮನಸ್ಸಿನ ಜೊತೆ ದೇಹ ಕೂಡ ತಯಾರಾಗಬೇಕು. ಹಾಗಾಗಿ ಸ್ವಲ್ಪ ದೇಹ ಮತ್ತು ಮನಸ್ಸನ್ನ ರಿಲ್ಯಾಕ್ಸ್ ಮಾಡೋಣ, ಮತ್ತೆ ಫೋಕಸ್ ಮಾಡೋಣ. ಓಕೆ, ಈಗ ನಿಧಾನವಾಗಿ ಒಂದೆರಡು ಸತಿ ಉಸಿರನ್ನ ತಗೊಂಡು ಬಿಟ್ಬಿಡಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಓಕೆ, ಈಗ ಮತ್ತೊಮ್ಮೆ ಬೆಳಗ್ಗೆ ಹೇಗೆ ನಾವು ಮುಂಜಾನೆ ಹೇಗೆ ಯೋಗದ ಪ್ರಾರಂಭದಲ್ಲಿ ಓಂಕಾರವನ್ನು ಹೇಳಿದ್ದೀವಿ, ಅದೇ ರೀತಿ ಸ್ವಲ್ಪ ಗಮನ ಕೊಟ್ಕೊಂಡು ಆಕಾರವನ್ನ ಹೇಳುವಾಗ ಹೊಟ್ಟೆಯ ಎಲ್ಲ ಭಾಗಗಳಲ್ಲೂ ಸ್ವಲ್ಪ ಗಮನ ಇರಲಿ. ಉಕಾರವನ್ನು ಹೇಳುವಾಗ ಎದೆಯ ಭಾಗದಲ್ಲಿ ಹಾರ್ಟ್, ನಮ್ಮ ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಅದ್ರ ಬಗ್ಗೆ ಗಮನ ಇರಲಿ. ಅದೇ ತರ ನೀವು ಮಕಾರವನ್ನು ಹೇಳುವಾಗ ಗಂಟಲಿನಿಂದ ತಲೆಯ ತುದಿಯವರೆಗೂ ಎಲ್ಲ ಭಾಗದಲ್ಲಿ, ನಾನು ಇವಾಗ ಯೋಗವನ್ನು ಮಾಡುವಾಗ ಮರ್ಮವನ್ನು ಮಾಡುವಾಗ ಹೇಗೆ ಇದು ಆಕ್ಟಿವೇಟ್ ಆಗುತ್ತೆ, ಇದರಿಂದ ಪ್ರಯೋಜನ ಏನು, ಅದನ್ನ ನಾನು ಹೇಳ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಗಮನ ಕೊಟ್ಟು ಓಂಕಾರವನ್ನು ಹೇಳೋಣ 3 ಸಾರ್ತಿ.
ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ. ಮತ್ತೊಮ್ಮೆ ಎಲ್ಲರಿಗೂ ಪ್ರಣಾಮಗಳು. ವಿಶೇಷವಾಗಿ ಇವತ್ತಿನ ಈ ನವರಾತ್ರಿಯ ವಿಶೇಷ ದಿನದಿಂದ ಏನು ಈ ಒಂದು ನೀವೆಲ್ಲ ಈ ಒಂದು ಒಳ್ಳೆಯ ವಿದ್ಯೆಯನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀರಾ ಅಥವಾ ಒಂದು ಆಸಕ್ತಿಯನ್ನ ತೋರಿಸ್ತಾ ಇದ್ದೀರಾ. ವಿಶೇಷವಾಗಿ ಸುಜಾತಾಜಿ, ಗಾಯತ್ರಿಜಿ, ಅನ್ನಪೂರ್ಣಾಜಿ ಮತ್ತೆಲ್ಲ ನಮ್ಮ ಪ್ರತಿಯೊಂದು ಮಹಿಳಾ ಪ್ರಭಾರಿಗಳು ಯಾರಿದ್ದಾರೆ ಅವರೆಲ್ಲರಿಗೂ, ಜಿಲ್ಲಾ ಮಟ್ಟದ ಪ್ರಭಾರಿಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಮಾಡ್ತಾ ಇವತ್ತಿನ ಈ ಮರ್ಮ ಚಿಕಿತ್ಸೆ ಅಥವಾ ಮರ್ಮ ಶಾಸ್ತ್ರದ ಬಗ್ಗೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನ ನಿಮ್ ಜೊತೆ ಹಂಚ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀನಿ. ಈಗ ಮೊದಲು ಎಷ್ಟು ಜನಕ್ಕೆ ಮರ್ಮ ಅನ್ನೋದ್ರ ಬಗ್ಗೆ ಗೊತ್ತಿದೆ? ಇದು ಸುಮ್ಮನೆ ನೀವೊಂದು ಹೀಗೆ ಒಂದು ಲೈಕ್ ಸೈನ್ ಬರುತ್ತೆ ಅಥವಾ ಸುಮ್ಮನೆ ಒಂದು ಮೆಸೇಜ್ ಮಾಡಿ ಅಥವಾ ಸುಮ್ಮನೆ ಕೈನಲ್ಲಿ ಹೀಗೆ ತೋರಿಸ್ಬಿಟ್ಟು ಗೊತ್ತಿದೆ ಅಂತಂದ್ರೆ ಹಿಂಗೆ ಹೇಳಿ, ಗೊತ್ತಿಲ್ಲ ಅಂತಂದ್ರೆ ಹೀಗೆ ಹೇಳಿ. ಸುಮ್ಮನೆ ಅಷ್ಟೇ ಸಾಕು. ಯಾಕಂದ್ರೆ ಮತ್ತೆ ಮಾತಾಡಕ್ ಹೋದ್ರೆ ಎಕೋ ಜಾಸ್ತಿ ಆಗುತ್ತೆ. ಎಷ್ಟು ಜನಕ್ಕೆ ಗೊತ್ತಿದೆ? ಮೆಸೇಜ್ ಕೂಡ ಹಾಕ್ಬೋದು. ಗೊತ್ತಿದ್ರೆ ಎಸ್ ಅನ್ನಿ, ಗೊತ್ತಿಲ್ಲ ಅಂತಂದ್ರೆ ಹಿಂಗನ್ನಿ, ಇಷ್ಟೇ ಸಾಕು. ನೀವು ಆಡಿಯೋ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಓಕೆ ಸರಿ, ನಾನು ನೋಡ್ತಾ ಇದ್ದೀನಿ. ಸುಮ್ಮನೆ ಹಾಗೆ ವಿಡಿಯೋನಲ್ಲಿ ಹಾಕಿದ್ರು ಸರಿ ಇಲ್ಲ, ತೊಂದರೆ ಇಲ್ಲ. ನೀವು ಹಾಗೆ ಮೆಸೇಜ್ ನಲ್ಲಿ ಎಸ್ ನೋ ಅಂತ ಅಂದ್ರೆ ಓಕೆ. ಎಷ್ಟು ಜನಕ್ಕೆ ಗೊತ್ತಾಗತ್ತೆ? ನನಗೊಂದು ಓಕೆ ಸ್ವಲ್ಪ ಗೊತ್ತಿದೆ. ಓಕೆ, ಸುಕನ್ಯಾಜಿಗೆ ಸ್ವಲ್ಪ ಗೊತ್ತಿದೆ. ಓಕೆ ಸರಿ 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 ಸರಿ. ಓಕೆ ಓಕೆ ಓಕೆ, ವೆರಿ ಗುಡ್. ಸರಿ, ಬಹಳಷ್ಟು ಜನ. ಓಕೆ, ಸುಮಾರು 80 ಜನ ಇದ್ದೀರಾ. ಓಕೆ, ಸ್ವಲ್ಪ ಎಸ್, ಲಿಟಲ್ ಬಿಟ್. ಓಕೆ, ನೋ ಪ್ರಾಬ್ಲಮ್. ಸೊ ಯಾಕೆ ನಾನು ಇದನ್ನ ಕೇಳಿದೆ ಅಂತಂದ್ರೆ ಬಹಳಷ್ಟು ಜನಕ್ಕೆ ಮರ್ಮದ ಬಗ್ಗೆ ಇನ್ನೂ ಗೊತ್ತಾಗ್ಬೇಕಾಗಿದೆ. ಆದ್ರೆ ಇದರ ಇತಿಹಾಸದ ಬಗ್ಗೆ ನಾನು ಇವಾಗ ಹೇಳ್ತೀನಿ ನಿಮ್ಗೆ ಸಂಪೂರ್ಣವಾಗಿ. ಇವತ್ತಿನ ಒಂದು ಸಂಪೂರ್ಣ ಒಂದು ಈ 1.5 hour ಸೆಷನ್ ಏನಿದೆ, ಸೊ ಇದು ಪೂರ್ತಿ ನಿಮ್ಗೆ ಈ ಮರ್ಮದ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಸುಮಾರು ಬೇರೆ ಬೇರೆ ಪುಸ್ತಕಗಳಿಂದ, ಬೇರೆಯವರು ಕಲಿತಿದ್ದಿಂದ ಏನು ನನಗೆ ಒಂದು ಅನುಭವ ಆಗಿದೆ ಅದೆಲ್ಲವನ್ನೂ ನಿಮ್ಗೆ ಹೇಳ್ತೀನಿ. ಇದ್ರ ಇನ್ನೂ ಹೆಚ್ಚು ಆಸಕ್ತಿ ಇದ್ದವ್ರಿಗೆ ಮುಂದಿನ ಕೋರ್ಸ್ಗಳೇನಿದೆ ಅದ್ರ ಬಗ್ಗೆ ಕೂಡ ಇವತ್ತು ಕೊನೆಯಲ್ಲಿ ಹೇಳ್ತೀನಿ. ಓಕೆ, ಸೊ ಈಗ ಪ್ರೆಸೆಂಟೇಷನ್ಗೆ ಹೋಗೋಣ. ನಿಮ್ಮ ಮೊಬೈಲ್ ಸ್ಕ್ರೀನ್ಗಳನ್ನ ಸ್ವಲ್ಪ ಗಮನ ಇಟ್ಕೊಂಡು ನೋಡಿ. ಮುಂದೆ ಸ್ವಲ್ಪ ಹೊತ್ತು ಪ್ರೆಸೆಂಟೇಷನ್, ಆಮೇಲೆ ಮತ್ತೆ ವಾಪಸ್ ನಮ್ಮ ವಿಡಿಯೋಗೆ ಬರೋಣ. ಓಕೆ, ಸೊ ನಿಮ್ಮ ವಿಡಿಯೋಗಳನ್ನ ಬೇಕಾದ್ರೆ ನೀವು ಕ್ಲೋಸ್ ಮಾಡ್ಕೊಬಹುದು. ಯಾಕಂದ್ರೆ ನಿಮ್ಮ ವಿಡಿಯೋ ಆನ್ ಇತ್ತು ಅಂತಂದ್ರೆ ನಿಮ್ಮ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಸಾಮಾನ್ಯವಾಗಿ ಆಗುವಂತ ಸಮಸ್ಯೆ. ಸೊ ನೀವು ನಿಮ್ಮ ವಿಡಿಯೋಗಳನ್ನ ಆಫ್ ಮಾಡ್ಕೊಳ್ಳಿ. ಇಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ ಅದು ಕಾಣುತ್ತೆ, ಮತ್ತೆ ನಾನೇನಾದ್ರೂ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ರೆ ಅದು ಕೂಡ ನಿಮ್ಗೆ ಕಾಣ್ತಾ ಇರುತ್ತೆ ಜೊತೆಗೆ. ಓಕೆ, ಓಕೆ, ಕಾಣ್ತಾ ಇದೆಯಾ? ಯಾರಾದ್ರೂ ಒಬ್ರಿಬ್ರು ಹೇಳಿ, ಜಾಸ್ತಿ ಬೇಡ, ಒಬ್ರು ಇಬ್ರು ಯಾರಾದ್ರೂ ಹೇಳಿ. ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಸೊ ಈಗ ಒಂದಷ್ಟು ಸ್ವಲ್ಪ ನಿಮಗೆ ಬೇಸಿಕ್ ಮಾಹಿತಿ ಇರಲಿ ಅಂತ ಹೇಳಿ ಕೆಲವೊಂದಷ್ಟು ಸೈಂಟಿಫಿಕ್ ಆಗಿರುವಂತ, ಬಹಳ ಇತಿಹಾಸದಲ್ಲಿ ಇದಕ್ಕೆಲ್ಲ ದಾಖಲೆಗಳಿದೆ ಅಂತ ವಿಚಾರಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದಾದ ನಂತರ ಪ್ರಾಕ್ಟಿಕಲ್ ಆಗಿ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅದಾದ್ಮೇಲೆ ಬೇಕಾದ್ರೆ ಸ್ವಲ್ಪ ಕ್ವಶನ್ ಆನ್ಸರ್ಗಳಿದ್ರೆ ಅದನ್ನು ಕೂಡ ಖಂಡಿತ ಪ್ರಯತ್ನ ಮಾಡೋಣ, ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ. ಓಕೆ, ಸೊ ಐ ವಿಲ್ ಗೋ ವಿತ್ ಇಂಗ್ಲಿಷ್ ಅಂಡ್ ಕನ್ನಡ both simultaneously if possible. This whole presentation is in English, so maybe I will explain something special which is not understandable in English, then I can go for Kannada. So ಯಾರಿಗೆ ಇದು ಸಂಪೂರ್ಣವಾಗಿ ಇಂಗ್ಲಿಷ್ ನಲ್ಲಿ ಪ್ರೆಸೆಂಟೇಷನ್ ಇರೋದ್ರಿಂದ ಯಾರಿಗೆ ಬೇಕಾಗುತ್ತೆ ಅಂತ ಅವ್ರಿಗೆ ಬೇಕಾದ್ರೆ ನಾನು ಸ್ವಲ್ಪ ಮಧ್ಯದಲ್ಲಿ ಹೇಳ್ತೀನಿ, ಇಲ್ಲ ಕೊನೆಯಲ್ಲಿ ಹೇಳ್ಬೋದು. ಓಕೆ ಓಕೆ, ಸೊ ಇವತ್ತು ಈ ಮರ್ಮದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ.
ಇದಕ್ಕೆ ಮುಂಚೆ ಸ್ವಲ್ಪ ಒಂದು ಇತಿಹಾಸ, ಇದರ ಒಂದು ಬೇಸಿಕ್ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ನಾನು ಒಂದೆರಡು ಪಾಯಿಂಟ್ಗಳನ್ನ ನಿಮ್ಗೆ ತೋರಿಸ್ತೀನಿ. ಅದರಲ್ಲಿ ಓಕೆ, ಸೊ ಈಗ ನೋಡಿ, ಇಂಟ್ರೊಡಕ್ಷನ್ ಅಂಡ್ ಫಂಡಮೆಂಟಲ್ಸ್ ಆಫ್ ಮರ್ಮ ಸೈನ್ಸ್, ಇದು ಒಂದು ಬೇಸಿಕ್ ನಿಮ್ಗೆ ಸ್ವಲ್ಪ ಅರ್ಥ ಆಗ್ಲಿ. ಯಾಕೆಂತಂದ್ರೆ ಬಹಳಷ್ಟು ಜನಕ್ಕೆ ಈ ಆಕ್ಯುಪ್ರೆಷರ್ ಅನ್ನೋದು ಬಹಳ ಚೆನ್ನಾಗಿ ಪ್ರಚಾರ ಆಗಿದೆ. ಇದು ಆಕ್ಯುಪ್ರೆಷರ್ ಅನ್ನೋದು ಏನು ತಪ್ಪಲ್ಲ, ಆಕ್ಯುಪ್ರೆಷರ್ ಅಂತ ಹೇಳೋದು ತಪ್ಪಲ್ಲ. ಆದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ, ಇದನ್ನ ಆಕ್ಯುಪ್ರೆಷರ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ, ಆ ಒಂದು ಸಿಸ್ಟಮ್ ಅನ್ನ ಚೈನಾ ದೇಶದವರು ತುಂಬಾ ಹೆಚ್ಚಾಗಿ ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಅದು ನಮ್ದು ಅಂತ ಚೈನಾ ದೇಶದವರು ಅವರ ಹೆಸರನ್ನು ಹೇಳ್ಕೊಳ್ತಾ ಇದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್ ಟು ಸೇ ದಟ್ the acupressure is actually not Chinese. It's not a Chinese science. Basically, I will tell you basic history about this. Anyway, I will go through this, the real history. In our country, most of the times we are studying what is being taught by the Britishers. What our Param Pujya Swamiji and even our Rajiv Bhai Dikshit has been telling all these years. So whatever we are studying, it's all written by Macaulay. Macaulay who changed our education system in the British era, and then that is what we are studying anyway. So the actual history is this. What I'm going to say now, this is starting from the Vedic period. What I have mentioned here, this is just from the Sushruta Samhita or Sushruta, time of Sushruta Maharshi. But what I'm telling you now, this is basically from the period of Vedas. When was the Vedas written? It was not written in the initial stages at all. ವೇದಗಳು ಯಾವತ್ತೂ ಯಾರು ಬರೀಲೇ ಇಲ್ಲ. ಇದನ್ನ ನಾವು ಒಂದ್ ರೀತಿಯಲ್ಲಿ ಡಿವೈನ್ ನಾಲೆಡ್ಜ್ ಅಂತ ಹೇಳ್ತೀವಿ. ಅಂತಂದ್ರೆ ಈ ಸಂಪೂರ್ಣವಾಗಿ ಪ್ರಪಂಚದಲ್ಲಿ ಇರುವಂತ ಏನು ಒಂದು ಸೃಷ್ಟಿಯ ಒಂದು ಜೊತೆಗೆ ಈ ಜ್ಞಾನದ ಒಂದು ಜ್ಞಾನವನ್ನ ಮನುಷ್ಯನಿಗೆ ಕೊಡಲಾಯ್ತು ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ನಮ್ಮ ಆದಿ ಕಾಲದಲ್ಲಿ, ಆದಿ ಯೋಗಿ ಅಂತ ಹೇಳ್ಬೋದು, ಅಥವಾ ಆದಿ ಕಾಲದಲ್ಲಿ ನಮ್ಮ ಪರಮಾತ್ಮನಿಂದ ಬಂದಂತ ಒಂದು ವಿದ್ಯೆ ಅಂತ ಹೇಳ್ತೀವಿ ವೇದಗಳು. ಸೊ ಹಾಗಾಗಿ ಮುಂಚೆ ವೇದಗಳನ್ನು ಬರಿತಾನೆ ಇರ್ಲಿಲ್ಲ. ವೇದಗಳನ್ನ ಬರೆಯೋದಕ್ಕೆ ಶುರು ಮಾಡಿದ್ದು ಬಹಳ ಸಾವಿರಾರು ವರ್ಷಗಳ ನಂತರ ಅಂತ ಹೇಳ್ಬೋದು. ಅಥವಾ ರಿಟರ್ನ್ ಡಾಕ್ಯುಮೆಂಟ್ ನಮಗೇನ್ ಸಿಗ್ತಾ ಇದೆ ಅದು ಸುಮಾರು ಒಂದು 5,000, 10,000, 12,000 ವರ್ಷದ ತನಕ ಇತಿಹಾಸ ನಮ್ಗೆ ಸಿಗ್ತಾ ಇದೆ. ಈಗ ವಿಶೇಷವಾಗಿ ಈಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನು ಉತ್ಕಲನ ಅಂತ ಹೇಳ್ತಾರೆ, when there is a lot of research in the field of archaeology now. Very recently it has started. So now we are able to find out our Vedas are from 10,000 years to 12,000 years old. That is the Yajur Vedas. But actually this is the written concept. Vedas were always in the Shruti, in the form of hearing. So anyway, ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಜನಕ್ಕೆ ನಮ್ಮ ವಿಚಾರ, ನಮ್ಮದೇ ವಿಚಾರ, ನಮ್ಮ ಒಂದು ಸೈನ್ಸು ಅಂತ ಹೇಳಿದಾಗ ಬಹಳಷ್ಟು ಜನಕ್ಕೆ ನಂಬಿಕೆ ಬರೋದಿಲ್ಲ. ಎಂತೆಂತ ಸರ್ಜರಿಗಳು ಮಾಡ್ತಾ ಇದ್ರು, ಎಂತೆಂತ ಒಂದು ವಿಜ್ಞಾನ ನಮ್ಮಲ್ಲಿತ್ತು, ಇದನ್ನ ಬಹಳಷ್ಟು ಜನ ನಂಬೋದಿಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಸೈಂಟಿಫಿಕ್ ಆಗಿ ಇದಕ್ಕೆ ಕಾರ್ಬನ್ ಡೇಟಿಂಗ್ ಅಂತ ಹೇಳಿ ಒಂದು ಮೆಥಡ್ ಇದೆ. ಆ ಕಾರ್ಬನ್ ಡೇಟಿಂಗ್ ಅಂತಂದ್ರೆ ಆ ಒಂದು ಇವತ್ತಿನ ಲೇಟೆಸ್ಟ್ ಟೆಕ್ನಾಲಜಿ ಪ್ರಕಾರ ಯಾವುದೇ ಒಂದು ವಸ್ತು ಸಿಕ್ಕಿದಾಗ ಆ ಒಂದು ಪುಸ್ತಕದಲ್ಲಿ ಬರ್ದಿರ್ಬೋದು ಅಥವಾ ತಾಳೆಗರಿಯಲ್ಲಿ ಬರ್ದಿರ್ಬೋದು, ವಾಟ್ ಎವರ್ ಇಸ್ ರಿಟರ್ನ್ ಆನ್ ದ palm leaves or any scriptures, so they they have a proper way of measuring through the carbon dating process. It's a process. So when they find out like that, so the Vedas are dated for somewhere around 10,000, 15,000 years, much beyond that. Okay, the written scriptures. So after that, when I say that old, I'm talking about the Yajur Veda.
So in Yajurveda, there were so many different divisions like Dhanurveda, Ashwaveda, or even all these different types of Vedas were written in Yajurveda. And later in Atharva Veda, we have different concepts like yoga, but it was not written like yoga. It was Sankhya. Basically, it is part of Sankhya. Then we had this Ayurveda. These are all Upavedas. So these Upavedas, every Veda had a Upaveda. So like that. So Dhanurveda was part of the Yajurveda. Ayurveda was part of the Atharva Veda. So today what I am telling you is combination of both, because I studied something from the Kalaripayattu background, then I studied something from the Ayurveda background. So both are mixed. Anyway, so if it is Yajurveda, then it is dated back to 12,000 to 15,000 years at least. Okay, the written scriptures. But if you are talking about Atharva Veda also, again it is 10,000 years minimum of date, what we can say. Okay, now coming to Sushruta Samhita. In Sushruta Samhita, this is Sushruta Maharshi. Maharshi Sushruta was actually, this is the approximate date because we don't have an exact date of this. So that is why it is being written as 300 to 3000 BC. Somewhere around 3rd century BC or 30th century BC. That's what they say, 29th century BC. So even in that case, what we are talking about is not less than 5,000 year old, not less than 5,000 year old history. So we should believe that this was our concept, our science. Okay. So this is one important thing which I wanted to make sure that you understand. So this is a Vedic medical science. Basically, it's a highly humane. It's a ಇದು ಏನ್ ಹೇಳ್ತಾರೆ, ಬಹಳ ಮಾನವೀಯ ಗುಣಗಳಿಂದ ಹೊಂದಿರುವಂತದ್ದು. ಇದು ಹ್ಯುಮೇನ್ ಅಂತಂದ್ರೆ ಇದು ಬಹಳ ಮಾನವೀಯತೆ ಇರೋದು ಅಂತ ಅಷ್ಟೇ ಅಲ್ಲ, ಇದು ಸಂಪೂರ್ಣವಾಗಿ ಮಾನವೀಯತೆಯಿಂದಲೇ ತುಂಬಿರುವಂತದ್ದು. ಈ ಒಂದು ಸೈನ್ಸ್, ಈ ವಿಜ್ಞಾನ ಏನಿದೆ, ಬಹಳ ಮನುಷ್ಯನಿಗೆ ಬಹಳ ಸಹಾಯಕವಾಗುವಂತ ಒಂದು ವಿಜ್ಞಾನ. ಮತ್ತೆ ಇದು ಫ್ರೀ ಆಗಿರುವಂತದ್ದು. ಇವತ್ತು ನಾವು ನೋಡಿ, ಪ್ರತಿಯೊಂದಕ್ಕೂ ಕೂಡ ಹಣದ ಖರ್ಚಾಗತ್ತೆ, ಇಲ್ಲ ಅಂತಲ್ಲ. ಈಗ ನಾನು ಕೂಡ ಒಂದು ಕೋರ್ಸ್ ಮಾಡ್ಬೇಕಂತಂದ್ರೆ ನನಗೆ ಒಂದು ಇಂಟರ್ನೆಟ್ ಬೇಕು, ಒಂದು ಟಿವಿ ಬೇಕು, ಒಂದು ಲ್ಯಾಪ್ಟಾಪ್ ಬೇಕು, ಮತ್ತೆ ನಾನು ಬೇರೆ ಬೇರೆ ಟೀಚರ್ಗಳನ್ನ ಕರೆಸಿ ಅದಕ್ಕೆ ಕ್ಲಾಸ್ ಅದಕ್ಕೆ ಎಲ್ಲರಿಗೂ ಒಂದು ಹಣದ ವ್ಯವಸ್ಥೆ ಬೇಕಿದೆ. ಆದರೆ ಇದು ಯಾವಾಗ ನೀವು ಚೆನ್ನಾಗಿ ಕಲ್ತ್ಕೊಂತೀರಾ, ಇದನ್ನ ಅಭ್ಯಾಸ ನೀವೇ ಮಾಡ್ಕೊಂತೀರಾ, ಈಗ ಕನಿಷ್ಠ ಪಕ್ಷ ನಿಮ್ಮ ದೇಹವನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಫ್ರೀ ಆಗಿರುವಂತದ್ದು. ಇದು ಕಲಿಯೋಕೆ ಇವತ್ತು ಸ್ವಲ್ಪ ಖರ್ಚಾಗ್ತಾ ಇದೆ. ಮುಂಚೆ ಗುರುಕುಲಗಳಲ್ಲಿ ಹೋದ್ರೆ ಅದನ್ನು ಕೂಡ ಉಚಿತವಾಗಿ ಹೇಳ್ಕೊಡ್ತಾ ಇದ್ರು, ಗುರುಗಳ ಸೇವೆ ಮಾಡ್ಬೇಕಾಗಿತ್ತು ಅಷ್ಟೇ. ಮತ್ತೆ ಇದು ಈಸಿಲಿ ಅವೈಲಬಲ್ ಎಲ್ಲರಿಗೂ ಕೂಡ. ನೋಡಿ, ನಮ್ಮ ಜೊತೆಗೇನೆ ಇರತ್ತೆ, ನಮ್ಮ ಕಾಲುಗಳು ನಮ್ಮ ಜೊತೆಗೆ ಇರತ್ತೆ, ನಮ್ಮ ಇಡೀ ದೇಹ ನಮ್ಮ ಜೊತೆಗಿದೆ. ಕೈ ಕಾಲು ಏನೇ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ, ಏನೇ ತೊಂದರೆ ಆಗಿರ್ಬೋದು, ನಮ್ಗೇನೋ ಸಮಸ್ಯೆ ಇರ್ಬೋದು, ಆದ್ರೆ ದೇಹದ ಎಲ್ಲಾ ಭಾಗಗಳು ಏನಿದೆಯೋ ಅದಂತೂ ನಮ್ಮ ಜೊತೆಗಿದೆ. ಈ 107 ಏನೊಂದು ಪಾಯಿಂಟ್ಗಳಿದೆ, 107 ಪಾಯಿಂಟ್ಸ್, ಅದನ್ನ ನಾವು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಅಕ್ಸೆಸ್ ಮಾಡುವಂತ ಪಾಯಿಂಟ್ಗಳಿದೆ. ಬಹಳ ಸೂಕ್ಷ್ಮವಾಗಿರುವಂತ ಪಾಯಿಂಟ್ಗಳು. ಅದು ಸಾಮಾನ್ಯವಾಗಿ ನಾವು ಹೇಳೋದಿಲ್ಲ, ಕೆಲವೊಂದು ಸೀಕ್ರೆಟ್ ಆಗಿ ನಾವು ಅದನ್ನ ಇನ್ನೂ ಇಡ್ಬೇಕಾಗತ್ತೆ. ಹೆಚ್ಚು ನೀವು ಅಧ್ಯಯನ ಮಾಡ್ತಾ ನಾವು ಅದನ್ನ ನಿಮ್ಗೆ ಹೇಳ್ಕೊಡ್ತೀವಿ. So there are some points which are bit secretive, which are very, very sensitive. So because there are chances that somebody get hurt or something, so that we don't teach that. But otherwise, everything is accessible. We will teach everything in these kind of courses. Okay, why it is important in this scenario? ಈಗ ಇವತ್ತಿನ ಒಂದು ನಮ್ಮ ಕಾಲಘಟ್ಟದಲ್ಲಿ ಯಾಕೆ ಈ ಒಂದು ಮರ್ಮ ಅಥವಾ ಆಯುರ್ವೇದ, ಯೋಗ ಯಾಕೆ ಇದು ಬೇಕಾಗಿದೆ? ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ನೋಡಿ, ನಾನು ಯುರೋಪ್ನಲ್ಲಿ ಸುಮಾರು 2.5-3 ವರ್ಷ ಇದ್ದೆ. ಅಲ್ಲಿನ ಹೆಲ್ತ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾನೇ, ಅದರಲ್ಲಿ ಸಮಸ್ಯೆಯನ್ನೇ ಇಲ್ಲ. ಯುರೋಪ್ನ ಯಾವುದೇ ಒಂದು ಸಣ್ಣ ದೇಶ ಅಥವಾ ಯುರೋಪ್ನಲ್ಲಿ ಬಡ ದೇಶ ಅಂತ ನಾವೇನ್ ಹೇಳ್ತೀವಿ, ಅಂತ ಒಂದು ಯುರೋಪ್ನ ಬಡ ದೇಶಕ್ಕೆ ಹೋದ್ರೂ ಕೂಡ ಮೆಡಿಕಲ್ ಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ. ಆದ್ರೂ ಕೂಡ ಇವತ್ತೇನಾಗ್ತಾ ಇದೆ, ಈ ಕೊರೋನಾ ಒಂದು ಸಣ್ಣ ಒಂದು ವೈರಸ್ ನಿಂದ
ಇಡೀ ಯುರೋಪ್ ತತ್ತರಿಸಿದೆ. ಅಮೆರಿಕ ಅಂತ ದೊಡ್ಡ ದೊಡ್ಡ ದೇಶಗಳು ಸೂಪರ್ ಪವರ್ ಅಂತ ಏನ್ ಹೇಳ್ಕೊಂತಾರೆ ಅಂತವ್ರು ಬಹಳ ನೆಲಕ್ಕೆ ಹಚ್ಚಿಬಿಟ್ಟಿದ್ದಾರೆ. ಸೊ ಎವ್ರಿವೇರ್, ಆಲ್ ಓವರ್, ವೆದರ್ ಇಟ್ ಇಸ್ ಅಮೆರಿಕ ಆರ್ ಯುರೋಪ್ ಆರ್ ಆಸ್ಟ್ರೇಲಿಯಾ, everywhere everybody is suffering. Why? Because please understand, the modern medical science has not even reached 30% of the world population. What you are seeing now in this map is accessible. What is in white and gray, most of our planet is seen gray, Asia, Africa and South America, and you can see even some part of the polar regions. There is no medical facility. Only 30% of the whole world population has got the proper, latest, high quality, super specialty medical facility. Okay, so this is very important that we have to take care of ourselves, especially countries like India. We have the very good medical facility, but it is not accessible for all. Okay, now we know how many ICU units are there, how many ventilators are there, how many beds are there, what happens if, how people are living. ಹಾಗೆ ಇವತ್ತು ಜನ ಬದುಕ್ತಾ ಇದ್ದಾರೆ, ಇವತ್ತು ಗೊತ್ತಾಗ್ತಾ ಇದ್ದಾರೆ. ಯಾಕೆಂದ್ರೆ ಎಷ್ಟೋ ಪ್ರದೇಶಗಳಲ್ಲಿ ಬೆಡ್ಗಳಿಲ್ಲ, ಹಾಸ್ಪಿಟಲ್ಗಳಿಲ್ಲ, ಹಾಸ್ಪಿಟಲ್ಗಳಿದ್ರೆ ಎಕ್ವಿಪ್ಮೆಂಟ್ಸ್ ಇಲ್ಲ. ಯಾಕೆ ಅಂತಂದ್ರೆ ಎಷ್ಟೋ ಜನ ಅವ್ರವ್ರ ಜೀವನ ನಡ್ಕೊಂಡು ಹೋಗ್ತಾ ಇತ್ತು. ಕೇವಲ 30% ಮಾತ್ರ, 30% ಮಾತ್ರ ಇಡೀ ಪ್ರಪಂಚದಲ್ಲಿ ಮಾಡರ್ನ್ ಮೆಡಿಕಲ್ ಸೈನ್ಸ್ ಸಿಕ್ಕಿದೆ. ಓಕೆ, ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ನಾನು ಹೇಳ್ತಾ ಇಲ್ಲ, ಇದು ಒಂದು ಗ್ಲೋಬಲ್ ರಿಪೋರ್ಟ್, ಇದು WHO ನ ರಿಪೋರ್ಟ್, ಇದು 2017, ಸ್ವಲ್ಪ ಹಳೆದು, ಇವತ್ತಿಂದಲ್ಲ 3 ವರ್ಷ ಹಳೆದಿದೆ. ಸೊ ಇದ್ರ ಪ್ರಕಾರ ಕೇವಲ ಸುಮಾರು ಇಟಲಿ, ಇದ್ರಲ್ಲಿ ನೋಡಿ, ಇಟಲಿ ಎಲ್ಲದಕ್ಕಿಂತ ಹೆಚ್ಚು ಆರೋಗ್ಯವಂತ ದೇಶ ಅಂತ ಇದ್ರಲ್ಲಿ ತೋರಿಸ್ತಾ ಇದೆ. ಆದ್ರೆ ನಮ್ಮೆಲ್ಲರಿಗೂ ಗೊತ್ತು, ಎಲ್ಲದಕ್ಕಿಂತ ಎಫೆಕ್ಟ್ ಆಗಿದ್ದು ಇಟಲಿನಲ್ಲಿ. ಅಂದ್ರೆ ಇಷ್ಟು ಒಳ್ಳೆಯ ಫೆಸಿಲಿಟಿ ಇದ್ರೂನು ಈ ಪರಿಸ್ಥಿತಿ ಅಂತಂದ್ರೆ ನಾವು ಮುಂದೆ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೊಳ್ಬೇಕು. ಇದು ಇಂಪಾರ್ಟೆಂಟ್. God has provided all things to us which are necessary for our existence, and also provided many powers for mortal and immortal gains. ನಾವು ಪರಮ ಪೂಜ್ಯ ಸ್ವಾಮೀಜಿ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಭೌತಿಕ, ಆದಿಭೌತಿಕ, ಆಧ್ಯಾತ್ಮಿಕ, ಭೌತಿಕ, ಆದಿಭೌತಿಕ, ಆಧ್ಯಾತ್ಮಿಕ ಎಲ್ಲಾ ಶಕ್ತಿಗಳು ಪರಮಾತ್ಮ ನಮ್ಗೆ ಕೊಟ್ಟಿದ್ದಾನೆ. ಪರಮಾತ್ಮನಲ್ಲಿ ಯಾವ ಶಕ್ತಿ ಇದೆಯೋ ಅದು ಈ ಆತ್ಮನಲ್ಲಿ ಇದೆ. ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ. ಇದು ನೋಡಿ, ಇದು ವಿಚಾರ ತುಂಬಾ, ಇದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ಯಥಾ ಬ್ರಹ್ಮಾಂಡೆ, ಬ್ರಹ್ಮಾಂಡದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನಮ್ಮ ಪಿಂಡದಲ್ಲಿದೆ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ, ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ, ಎರಡು ಒಂದೇ. ಸೊ ಪ್ರಪಂಚದಲ್ಲಿ ಹೀಲಿಂಗ್ ಪವರ್ ಇದೆ ಅಂದ್ರೆ ನನ್ನಲ್ಲೂ ಇದೆ ಅಂತ ಅರ್ಥ. ಪ್ರಪಂಚದಲ್ಲಿ ಆಗುವಂತ ಒಳ್ಳಿತು ಕೆಡುಕುಗಳನ್ನ ಅದು ತನ್ನಷ್ಟಕ್ಕೆ ತಾನು ಸರಿ ಮಾಡ್ಕೊಳುತ್ತೆ ಅಂದ್ರೆ ನಮ್ಮಲ್ಲೂ ಅದಿದೆ. ಇಫ್ ದ ಹೋಲ್ ವರ್ಲ್ಡ್, ದ ಯೂನಿವರ್ಸ್ ಹ್ಯಾಸ್ ಗಾಟ್ ದ ಹೀಲಿಂಗ್ ಪವರ್, then I have it myself. So we should believe, first of all we should believe this. Power of self healing it's one of the major power what we have. Okay, God has created human being. Okay, ಒಂದೊಂದ್ಸತಿ ನಾವು ಹೇಳ್ತೀವಿ, ನಾನು ದೇವ್ರ ನಂಬದೇ ಇಲ್ಲ ಸರ್, ದೇವ್ರ ಇಲ್ಲ ಸರ್, ಎಲ್ಲವೂ ಸೈನ್ಸ್ ನಲ್ಲೇ ನಡೀತಾ ಇದೆ ಸರ್, ಎಲ್ಲದನ್ನು the whole thing is controlled by the science, so I don't believe God. Okay, no problem, but there is something called as nature. ಪ್ರಕೃತಿ ಅನ್ನೋದು ನಾವು ನಂಬ್ತೀವಲ್ವಾ? There is something called as nature, there is something called as universe, there is something which is running. Okay, you feel that everything is running on its own, but even then there are some principles for the nature, there are some laws for the nature. If there is a small office, there are some rules and regulations. So we should understand the rules and regulations of the nature. Mother nature has got some rules. Whether you call mother nature, father nature, whatever you call, whether you believe in God, don't believe in God, but this system, okay, this system has got some rules and regulations. If you don't follow the rules and regulations, then we will suffer, we will get into sorrow, misery, unhealthy systems, and we will get sick or we will get diseases. Okay, so mismanagement of these powers, there are some powers, just like, see, when you get a high power bike, okay, you have the power in your,
in your hands. Okay, you can go zoom, 120 kilometers, 150 kilometers, maybe up to 200, 300 kilometers nowadays. That is the power you have. But along with that, you also have to follow some rules and regulations, whichever the country you are in. If you are in Europe, you have to follow the rules. You cannot drive on the left hand side. You have to, you have to maintain whether it is left side or right side. So these rules are universal in that country. So like that, these are the universal laws we have to follow. If you don't follow some of the laws, we will get into trouble. Okay. So this is the healing power, what I was talking about. Now coming to this, what I said, I usually tell people, see, first of all, you believe in yourself. If you are doing yoga, if you are doing pranayam, if you are practicing Ayurveda, or even you want to learn marma, first of all, you believe in yourself. So what we say, aham brahmasmi. So when you say aham brahmasmi, it is not about ego. You don't think that you are everything and you can do everything. No. What we are telling is you are the creator of your own fortune. If you are spoiling your health, that is because of your own deeds. If you are getting better, you are having a healthy life, that is also because of your deeds. So aham brahmasi, in that context, what we are telling. So you are your own creator. You can create your own self. Even Swami Vivekananda said the same thing. You are your own creator. So aham brahmasmi, in that context. So what I am quoting here is you have the power. We have the power. Myself, I can treat myself. I can take care of myself. So this is what is very important. Okay. Anyway, so this is just a background what I wanted to give you. Now we will go to the real thing about marma. So what is marma? What is the definition of marma? So this is Maryanti iti marmani. Those which kill and the individual when injured, they are marmas. Yava ಒಂದು ಒಬ್ಬ ವ್ಯಕ್ತಿ ಸಾಯೋ ಮಟ್ಟಕ್ಕೆ ಒಂದು ಇಂಜುರಿ ಅಥವಾ ಒಂದು ಯಾವುದೇ ರೀತಿಯ ಗಾಯ ಅಥವಾ ಏನಾದ್ರು ತೊಂದರೆ ಆದ್ರೆ ಆ ಜಾಗದಲ್ಲಿ ಒಂದು ಗಾಯ ಆದ್ರೆ ವ್ಯಕ್ತಿ ಸಾಯಬಹುದು ಅಂತ ಪಾಯಿಂಟ್ಗಳೆಲ್ಲ ಮರ್ಮ ಅಂತ ಹೇಳ್ತಾರೆ. ಯಾವ ಪಾಯಿಂಟ್ ಅಲ್ಲಿ ಇಂಜುರಿ ಆಗೋದ್ರಿಂದ ಒಬ್ಬ ವ್ಯಕ್ತಿ ಸಾಯ್ತಾನೋ ಅಥವಾ ಸಾಯೋ ಪರಿಸ್ಥಿತಿ ಬರುತ್ತೋ ಅಂತ ಪಾಯಿಂಟ್ಗಳನ್ನ ಅಥವಾ ಅಂತ ಜಾಗವನ್ನ ಮರ್ಮ ಅಂತ ಹೇಳ್ತಾರೆ. ಇದನ್ನ ಸುಶ್ರುತ ಸಂಹಿತೆಯಲ್ಲಿ ಸುಶ್ರುತ ಮಹರ್ಷಿಗಳು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಬಹಳಷ್ಟು ಜನಕ್ಕೆ ಡೌಟ್ ಬರುತ್ತೆ, ಏನ್ ಸರ್ ಇದು, ನಾವೇನೋ ಬದುಕಕ್ಕೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಆರೋಗ್ಯ ಚೆನ್ನಾಗಿ ಮಾಡ್ಕೊಳೋದಕ್ಕೆ ಬಂದ್ವಿ, ನೀವು ನೋಡಿದ್ರೆ ಅದನ್ನ ಒತ್ತಿದ್ರೆ ಸಾಯ್ತಾರೆ ಅಥವಾ ಅದನ್ನ ಇಂಜುರಿ ಮಾಡ್ಕೊಂಡ್ರೆ ಗಾಯ ಆದ್ರೆ ಸಾಯ್ತಾರೆ ಅಂತ ಹೇಳ್ತಿದ್ರ. ಇದು ಸತ್ಯ. ಯಾಕೆ ಇದ್ರ ಒಂದು ಸಣ್ಣ ಇತಿಹಾಸ ಹೇಳ್ತೀನಿ. ಯಾಕೆ ಸುಶ್ರುತ ಮಹರ್ಷಿ ಹೀಗೆ ಹೇಳಿದ್ರು? ಸುಶ್ರುತ ಮಹರ್ಷಿ ನಿಮಗೆ ಗೊತ್ತಿರ್ಬೋದು ಅಥವಾ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಇಡೀ ಪ್ರಪಂಚ ಇವತ್ತು ಆಸ್ಟ್ರೇಲಿಯಾದಿಂದ ಹಿಡಿದು ಅಮೆರಿಕಾದವರೆಗೂ ಇಡೀ ಪ್ರಪಂಚ ಒಬ್ಬ ಮೊದಲ ಸರ್ಜನ್ ಅಂತ ಯಾರನ್ನಾದ್ರೂ ಒಪ್ಕೊಂಡ್ರೆ ಅದು ಕೇವಲ ಸುಶ್ರುತ ಮಹರ್ಷಿಗಳನ್ನ ಮಾತ್ರ. ಬೇರೆ ಯಾರನ್ನು ಕೂಡ ಅವರು ಮೊದಲನೇ ಸರ್ಜನ್ ಅಂತ ಒಪ್ಕೊಂಡಿಲ್ಲ. ಹಿ ವಾಸ್ ದ ಫಸ್ಟ್ ಸರ್ಜನ್ ಇನ್ ದ ಹೋಲ್ ವರ್ಲ್ಡ್. Whether it is Australia or America or even Europe, everybody has accepted Sushruta Maharshi was the first surgeon in the whole world. Okay, so this is somewhere around 5,000-year-old history what I am talking about. So when he was doing the surgery, as I showed you a picture depiction like this here, this is Sushruta Maharshi. It is just a artistic depiction. So he is doing the surgery. He was able to do surgery like plastic surgery. Okay. And then he had the ability to transplant heart, transplant lungs, transplant any part of the body, including the brain. Including the brain, he could do the transplantation, which is not even heard of. Now nobody has done the brain transplantation as of I know. Maybe if it is happening somewhere, I don't know. But he was able to do all these things. Okay. So when he was doing the surgery, when he was trying to teach other students, he came to know there are 107 points which are very, very delicate. And if you, by chance, as a surgeon, if you damage that,
then you will be in trouble. The person will be in trouble. Okay, so that is why he made a proper diagram of all the 107 points, and he said be very very careful. That is why he gave this definition, Marayanti iti marmani. ಅವ್ರೇನ್ ಹೇಳಿದ್ರು, ಇದೇನಾದ್ರೂ ಸುಶ್ರುತ ಮಹರ್ಷಿಗಳು ಬಹಳ ಒಳ್ಳೆ ಸರ್ಜನ್ ಆಗಿರೋದ್ರಿಂದ ಅವ್ರ ಸ್ಟೂಡೆಂಟ್ ಗಳಿಗೆ ಹೇಳ್ಕೊಡುವಾಗ ಅವ್ರಿಗೊಂದು ಅನುಭವ ಬಂತು. ಏನು ಒಂದು ಈ 107 ಪಾಯಿಂಟ್ಗಳಿದೆ, ಈ 107 ಪಾಯಿಂಟ್ಗಳಲ್ಲಿ ಅಪ್ಪಿತಪ್ಪಿ ಏನಾದ್ರು ನೀವು ತಪ್ಪು ಮಾಡಿದ್ರೆ, ಅಂದ್ರೆ ಡಾಕ್ಟರ್ ಆಗಿ ಸರ್ಜನ್ ಆಗಿ ಏನಾದ್ರು ತಪ್ಪು ಮಾಡ್ಬಿಟ್ರೆ, ಅಲ್ಲಿ ಒಬ್ಬ ವ್ಯಕ್ತಿ ಆ ಒಂದು ಇಂಜುರಿಯಿಂದ ಅಥವಾ ಆ ಒಂದು ನೋವಿನಿಂದ ವ್ಯಕ್ತಿ ಸಾಯಬಹುದು. ಅದನ್ನ ಎಷ್ಟು ತೀಕ್ಷ್ಣವಾಗಿ ಹೇಳಕ್ ಸಾಧ್ಯನೋ ಅಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಸುಶ್ರುತ ಮಹರ್ಷಿಗಳು ಹೇಳಿದ್ದಾರೆ. ಹಾಗಾಗಿ ಅದರ ಡೆಫಿನೇಷನ್ ಹೀಗಿದೆ. ಮ್ರಿಯತೆ ಅಸ್ಮಿನ್ ಅಂಗೋಪಾಹತೆ, ಇದು ಇನ್ನೊಂದು ಡೆಫಿನೇಷನ್, ಅದೇ ಮರ್ಮಕ್ಕೆನೆ. ಪಾಯಿಂಟ್ಸ್ ಆಫ್ ದ ಬಾಡಿ ವಿಚ್ ಲೀಡ್ಸ್ ಟು ಡೆತ್ ವೆನ್ ಇಂಜರ್ಡ್, ಅದು ಇನ್ನೊಂದು ಸೇಮ್ ಅದೇ ಅರ್ಥ ಕೊಡುವಂಥದ್ದು. ಇದಕ್ಕೆ ಯಾವ ರೀತಿ ಇದನ್ನ ಕಂಡುಹಿಡಿಯೋದು, ಹೌ ಟು ಫೈಂಡ್ ಔಟ್ ವಿಚ್ ಇಸ್ ಮರ್ಮ ಪಾಯಿಂಟ್. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಪೀಡಿತೆ ರುಕ್ ಚ ಮರ್ಮೋತತ್. ಅವ್ರೇನ್ ಹೇಳ್ತಾ ಇದ್ದಾರೆ, ಯಾವ ಪಾಯಿಂಟ್ ನಲ್ಲಿ ನೋವಾಗತ್ತೋ, ಒತ್ತದಾಗ ನೋವಾಗತ್ತೋ ಅಥವಾ ಹಾಗೆ ಕೂಡ ನೋವು ಇರಬಹುದು ಅಂತ ಪಾಯಿಂಟ್ಗಳು, ಜೊತೆಗೆ ರುಕ್ ಚ ಅಂತಂದ್ರೆ ಒಂದು ಟಿಪಿಕಲ್ ಒಂದು ಪೆಕ್ಯುಲರ್ ಪಲ್ಸೇಷನ್ ಅಂತ ನಾವು ಹೇಳ್ತೀವಿ. ಪಲ್ಸೇಷನ್ ಅಂತಂದ್ರೆ ಈಗ ನೋಡಿ, ನಾಡಿ ಹಿಡಿಯುವಾಗ ನಾವು ನಾಡಿಯಲ್ಲಿ ನಾವು ನೋಡ್ತೀವಿ ಪಲ್ಸ್ ಅಂತ ನೋಡ್ತೀವಿ, ಅಥವಾ ಕತ್ತಿನಲ್ಲಿ ಇಲ್ಲಿ ನಾಡಿ ಶಬ್ದ ಒಂದು ಬೀಟ್ ಬರ್ತಾ ಇರುತ್ತೆ, ಪಲ್ಸ್ ರೇಟ್ ಅಂತ ನಾವೇನ್ ಹೇಳ್ತೀವಿ. ಆ ರೀತಿಯ ಒಂದು ಪೆಕ್ಯುಲರ್ ಪಲ್ಸೇಷನ್ ಆಗ್ತಾ ಇರುತ್ತೆ. ಇಷ್ಟು ಭಾಗಗಳಲ್ಲಿ ಸೂಕ್ಷ್ಮವಾಗಿ ಗಮನ ಕೊಟ್ರೆ ಅಲ್ಲಿ ಒಂದು ಪೆಕ್ಯುಲರ್ ಪಲ್ಸೇಷನ್ ಇರುತ್ತೆ ಅಂತ ಪಾಯಿಂಟ್ಗಳು. ಮತ್ತೆ ಎಲ್ಲಿ ನೋವತ್ತೆ, ಇದೆರಡು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ದೀಸ್ ಆರ್ ದ ಪಾಯಿಂಟ್ಸ್ ವೇರ್ ಐದರ್ ಇಟ್ ಈಸ್ ಪೇನ್ಫುಲ್ or there is a peculiar pulsation. So these points we can identify as marmas. They are beautiful signs. Actually, see, it is very simple. It is not a rocket science. It has been kept secret. I admit it has been kept secret even now, because I myself was searching for people where to go and learn marma. It was very difficult. But anyway, fortunately, I got some people who could teach me, and still I'm student, I'm learning, because this is not a very simple subject. There are so many secrets which are not told. So anyway, so in the next Sushruta Samhita, verse 6138, so he mentions, Hate Vaikalya Janane Kevalam Vaidya Nipunat. So what basically he's trying to say is, if somebody injures these points, and if the Vaidya, means he's talking about his context 5,000 years back, when the junior doctors, in case if they hurt any of these 107 marmas, and if there is some problem, only a trained doctor, trained Vaidya Nipuna or Nipuna basically means the one who is the expert doctor, only he can treat. That means the Ayurvedic doctor. We are not talking about the allopathic doctor now, because allopathic doctors, unfortunately, they don't learn marma. I wish one day all the surgeons, they learn about marma so that they don't do a damage to the patients. So anyway, but we can see there are a lot of cases that people go for a cervical spondylitis surgery. I mean, they go for some kind of surgery and they come up with cervical spondylitis. They go for some kind of spinal surgery and they become completely immobile. They go for a knee surgery and then their whole legs don't move. People go for a hip surgery, but I have seen a lot of people dying after the hip surgery. So these are the cases. Anyway. Now, coming to the distribution and description of marma, I will not go completely because it takes, what I teach in about 30 hours or 35 hours, sometimes 40 hours. I'm trying to give you in a nutshell. So, ತುಂಬಾ ಸಣ್ಣದಾಗಿ ಸಾಧ್ಯವಾದಷ್ಟು ಇವತ್ತು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ನೋಡಿ, ಇದು ಮರ್ಮ ಅಂತಂದ್ರೆ ಎಲ್ಲಿ ಮಸಲ್ ಜಾಯಿಂಟ್ಸು ಮತ್ತೆ ವೆಸಲ್ ಜಾಯಿಂಟ್ ಅಥವಾ ಚಾನೆಲ್ಸ್ ಅಂತ ನಾವೇನ್ ಹೇಳ್ತೀವಿ, ಬ್ಲಡ್ ವೆಸಲ್ಸ್, ಇದರಲ್ಲಿ ಆರ್ಟರೀಸ್ ಇರ್ಬೋದು, ವೇನ್ಸ್ ಇರ್ಬೋದು, ಅಥವಾ ನರ್ವಸ್ ಸಿಸ್ಟಮ್ನ ಎಲ್ಲ ಒಂದು ಏನ್ ಹೇಳ್ತೀವಿ
ನರ್ವ್ಸ್ ಇರ್ಬೋದು, ಇದೆಲ್ಲ ಇಲ್ಲಿ ಜಂಕ್ಷನ್ ನಲ್ಲಿ ಇರುತ್ತೆ ಅಂತ ಒಂದು ಕೆಲವು ಪಾಯಿಂಟ್ ಗಳನ್ನ ಮರ್ಮ ಅಂತೀವಿ. ಅಲ್ಲಿ ಮಾಂಸ, ಸಿರ ಅಂತಂದ್ರೆ ನರ್ವ್ಸ್, ವೈನ್ಸ್, ಸ್ನಾಯುಗಳು ಅಂದ್ರೆ ಲಿಗಮೆಂಟ್ ಅಥವಾ ಟ್ಯಾಂಡಮ್ಸ್ ಅಂತ ಹೇಳ್ತೀವಿ. ಅಸ್ಥಿ ಅಂತಂದ್ರೆ ಬೋನ್ಸ್, ಇದು ಇರ್ಬೋದು, ಅಥವಾ ಸಂಧಿ, ಜಾಯಿಂಟ್ಸ್, ಇದೆಲ್ಲವೂ ಕೂಡ ಎಲ್ಲಿ ಒಂದ್ ಕಡೆ ಇರುತ್ತೋ ಅಂತ ಕೆಲವು ಪಾಯಿಂಟ್ ಗಳನ್ನ ನಾವು ಮರ್ಮ ಅಂತ ಹೇಳ್ತೀವಿ. ಇದು ಒಂದು ಬೇಸಿಕ್ ಹಾಗೆ ಇದನ್ನ ನಾನು ಸಾಮಾನ್ಯವಾಗಿ ಕೋರ್ಸ್ ನಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಇವತ್ತು ಕೋರ್ಸ್ ನ ಒಂದು ಭಾಗವಾಗಿ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಇದೆಲ್ಲ ಜಾಯಿಂಟ್ ಗಳಿರ್ಬೋದು. ಹೀಗೆ ಇದು ಬೇರೆ ಬೇರೆ ಒಂದು ಡಿವಿಷನ್ ಮಾಡಿದೀವಿ ನಾವು ಇದಕ್ಕೆ, ಎಷ್ಟು ರೀತಿಯ ಮರ್ಮಗಳು ಯಾವ ತರ ಇದೆ, ಯಾವ್ದಾದ್ರು ಬೇಸಿಸ್ ಯಾವ ತರ ಇದೆ ಅಂತ ಹೇಳಿ. ಸೊ ಇದೆಲ್ಲ ಎಷ್ಟು ಅಂದ್ರೆ ಮಸಲ್ಸ್ ನ ಮರ್ಮಗಳು ಎಷ್ಟಿದೆ, ಜಾಯಿಂಟ್ ಮರ್ಮಗಳು ಎಷ್ಟಿದೆ, ಬೋನ್ ಮರ್ಮ ಎಷ್ಟಿದೆ, ಇದೆಲ್ಲ ಒಂದು ಪಾಯಿಂಟ್ಸ್ ಇದೆ. ಸೊ ದೀಸ್ ಆರ್ ದ ಡೀಟೇಲ್ ಸ್ಟಡೀಸ್. ಆಕ್ಚುಲಿ ವೆನ್ ಯು come for the course, we will explain each and everything about this. But anyway, so one thing I just wanted to tell you today, so that you have a basic idea. ನೋಡಿ, ವಿಶೇಷವಾಗಿ ಇವತ್ತು ಬೆಳಗ್ಗೆ ಕೂಡ ನಾನು ಹೇಳ್ತಾ ಇದ್ದೆ, ತ್ರಿದೋಷಗಳ ಜೊತೆಗೆ ಮರ್ಮದ ತುಂಬಾ ದೊಡ್ಡ ಸಂಬಂಧ ಇದೆ. ಅದೇ ರೀತಿ ಪಂಚಭೂತಗಳ ಜೊತೆ ಕೂಡ, ಯಾಕೆಂದ್ರೆ ಪಂಚಭೂತಗಳಿಂದಾನೇ ತ್ರಿದೋಷ ಆಗಿರೋದು. ಅದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇರೋದು. ನಾನು ಇವತ್ತು ಬೆಳಗ್ಗೆ ಏನ್ ಹೇಳಿದೆ, ವಾಟರ್, WESAF, ವಾಟರ್, ಅರ್ತ್, ಫೈರ್, ಏರ್, ಸ್ಪೇಸ್ ಅಥವಾ ಈಥರ್, ಇದೆಲ್ಲ ಸೇರಿ ವಾತ, ಪಿತ್ತ, ಕಫ ಆಗಿದೆ. ವಾತ ಆಗೋದು ಸ್ಪೇಸ್ ಮತ್ತೆ ಏರ್ ಇಂದ, ಅಂದ್ರೆ ಆಕಾಶ ಮತ್ತು ಗಾಳಿಯ ಜೊತೆ ಸೇರಿ ವಾತ ಅಂತ ಹೇಳ್ತೀವಿ. ಪಿತ್ತ ಅನ್ನೋದು ಸಾಮಾನ್ಯವಾಗಿ ಫೈರ್, ಪ್ರಿಡಾಮಿನೆಂಟ್ ಆಗಿ ನಾವು ಫೈರ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಕಫ, ವಾಟರ್ ಅಂಡ್ ಅರ್ತ್. ಸೊ ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪರಮಪೂಜ್ಯ ಸ್ವಾಮೀಜಿ ಅವರು ಇರ್ಲಿ, ಆಚಾರ್ಯ ಬಾಲಕೃಷ್ಣಜಿ ಅವರು ಹೇಳ್ತಾನೆ ಇರ್ತಾರೆ. ನಾವು ಅದನ್ನ ಎಷ್ಟು ಗಮನ ತಗೊಂತೀವಿ ಗೊತ್ತಿಲ್ಲ. ಆದ್ರೆ ವಾತ, ಪಿತ್ತ, ಕಫ ಇದು ಬ್ಯಾಲೆನ್ಸ್ ಇರಬೇಕು. त्रिदोष का बैलेंस होना बहुत जरूरी है ಹೇಳ್ತಾ ಇರ್ತಾರೆ. It's very important that all the tridoshas should be balanced. So this is very very important. How it is connected with yoga and karma, this is what I am coming to. Please understand. See, this is the very very important point what I am trying to tell you. Okay, so please concentrate, please focus on this. Till now, whatever I have said, history, definition, everything is different. I'm sorry? Not able to see PPT, sir. Hello? Ma'am, you can click the Pradeep Viewers profile, ma'am. You pin that one, Pradeep Viewers. So you can see easily. Yeah. Can you now? Okay. So anyway, so I was telling this is very very important. Till now, whatever I have said, it's all about the history, it's all about the definition of marma and everything. What I'm going to tell you now, this will change your perspective for yoga, ayurveda and marma, and completely for your life. Why? Because there are 107 marmas starting from the tip of the head to till the tip of the toe. Okay, so all these 107 marmas has got special characteristics. It's got a very good characteristics. What are the characters? See, it is made up of all the 5 elements. You can see on the outer box, you can see all the 5 elements. Okay, space, air, fire, water, earth. Okay, so this is the fundamental elements of the universe. So these 5 major elements make our vata, pitta, kapha. As you know, 75 to 80% of the water is occupied in the whole earth wherever we are living. We are not talking about the whole universe. Let us talk only about the earth. Even on the earth where we are living, 75 to 80% of it is covered by water. The same thing, our body is also covered by 75 to 80% of water. Okay, all the liquids, everything, all put together, it is about 75 to 80%. Just like that, we have the fire in the what we call as the Jatara Agni. Jatara Agni. Jatara means the hydrochloric acid. What is there in the stomach?
Jatara means stomach, Agni means fire. So it is nothing but hydrochloric acid. Okay, that is a pure form of fire. Acid, nothing but it burns. So that is why they said fire. Okay, so fire is there, water is there, earth is very much there. The whole body is made up of earth only, because whatever we get, whether fruits, vegetables, say no sir, I don't eat fruits and vegetables, I eat only fish and chicken or mutton, whatever. So even then, all those animals also eat from the same earth. Okay, so however you take, whatever you take, even if you are eating pizza, burger or whatever, I know you are not eating those because you are all yoga teachers now. So whatever, whether you are eating artificial, man-made or natural, everything comes from the earth, from the same environment. So it is made up of earth. The major character is bone. Bone is the major character of the earth. Then earth, water, fire, air. Air, always you have been studying pranayama, prana, this udana, samana, vyana, apana, all these different types of vatas or vayu, it is there. So every minute you can't even stay without breathing. Okay, so you have to breathe the air. That is, that space is very much there. Wherever the vacuum space is there, whether it is in the bone marrow, it's in the bone, where there are some bone marrows also, but other than the bone marrows, there are space in the bone. Then there is space even to hear, in between the eardrums, we have the space. That is also nothing but the vacuum. So there are so many spaces, there are so many places where we have the vacuum or the space, ether component. So this is in the outer element. So this is there in the body. Okay, I'm trying to bring how 5 elements are there, how Vata, Pitta, Kapha is there. Then what is very important today morning I was telling you, Nodi, tumba important ಏನಂತಂದ್ರೆ Sattva-guna, Rajo-guna, Tamo-guna. ಈ ಸತ್ವಗುಣ, ತಮೋಗುಣ, ರಜೋಗುಣ ಇದೆಲ್ಲವೂ ಕೂಡ ಇದರಿಂದನೇ ಆಗಿರೋದು. ಯಾವ್ದ್ರಿಂದ? ವಾತ, ಪಿತ್ತ, ಕಫದಿಂದ. ವಾತ ಜಾಸ್ತಿ ಆಯ್ತು, ವಾತ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಗುಣಗಳು ಚೇಂಜ್ ಆಗುತ್ತೆ. ಕಫದ ಕ್ಯಾರೆಕ್ಟರ್ ಚೇಂಜ್ ಆದ್ರೆ ಆಗ್ಲೂ ಕೂಡ ನಮ್ಮ ಗುಣಗಳು ಚೇಂಜ್ ಆಗುತ್ತೆ. ಯಾರು ತುಂಬಾ ಪಿತ್ತ ಪ್ರಕೃತಿ ಇರ್ತಾರೆ ಅಂತವರು ಸ್ವಲ್ಪ ಅಗ್ರೆಸಿವ್ ಇರ್ತಾರೆ. ಯಾರು ಪಿತ್ತ ಪ್ರಕೃತಿಯವರು ಇರ್ತಾರೆ ಅವರು ಅಗ್ರೆಸಿವ್ ಇರ್ತಾರೆ, ಸ್ವಲ್ಪ ಫೈರ್ ತರ. ಅವರು ಏನ್ ಬೇಕಾದ್ರೂ ನಾನು ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ. So they are the people with Pitta Prakriti are go-getters. They are like very fire, in the nature. They can burn anything. They have the power. Kapha Prakriti people are a bit balanced, just because it is water and earth. Earth is very stable and water is flowing downwards, not upwards. Fire is always upwards. So they are very balanced. Kapha Prakriti people are very well balanced. Okay. So like that. Vata Prakriti people, they are very fluid. They like space. कभी हवा मारा तो पूरा like a tornado, जैसे बहुत बड़ा एक हवा मार दिया. So there is something like if there is a wind blowing, it is blowing continuously. If there is nothing, then there is nothing. Okay, so it is like that. So it is very fluid. It is very uncertain. So Vata Prakriti people are very uncertain. So I'm telling you, why I'm telling you this, each and every marma, 107 marma has got all the characters of this. So this is the one unit of marma. Just like you have the atom, you have the nucleus, you have the neutrons going around. So you have, this is the marma. Okay, if you understand this, then you can live a beautiful life. Okay, you should know if your pitta is going high, then you know, okay, there's something going wrong. So then you should also control your emotions. If you are becoming very lazy, then you should know that your tamas guna, tamo guna is becoming predominant. If you are becoming lazy, then kapha prakriti is the problem. Predominance of kapha prakriti. Kapha prakriti tumba ಜಾಸ್ತಿ ಆಗ್ಬಿಟ್ರೆ ತುಂಬಾ ಲೇಜಿ ಆಗ್ಬಿಡ್ತಾರೆ, ಸೋಂಬೇರಿ ಆಗ್ಬಿಡ್ತಾರೆ, ಅಂತವ್ರು ಏನು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಅದೇ ಸತ್ವಗುಣ ಜಾಸ್ತಿ ಆದ್ರೆ, ಸತ್ವಗುಣ ಅನ್ನೋದು ಯಾವ್ದಿರ್ಬೇಕು? ಅದಕ್ಕೆ ವಾತ ಅದು ಇರಬೇಕು, ಪಿತ್ತನೂ ಇರಬೇಕು, ಕಫನೂ ಇರಬೇಕು, ಎಲ್ಲವೂ ಬ್ಯಾಲೆನ್ಸ್ ನಲ್ಲಿ ಇರಬೇಕು. ವಾತ, ಪಿತ್ತ, ಕಫ ಎಲ್ಲ ಬ್ಯಾಲೆನ್ಸ್ ನಲ್ಲಿ ಇದ್ದಾಗ ಸತ್ವಗುಣ 100%. ಅದೇ ಇದ್ದಾರೆ, ಆತರ ಜನ ತುಂಬಾ ಜನ ಇದ್ದಾರೆ.
ಅದಕ್ಕೆ ನಾವು ಸಮಪ್ರಕೃತಿ ಅಂತಾನೆ ಹೇಳ್ತಾ, ಅವರು ವಾತ ಪಿತ ಕಫ ಎಲ್ಲವೂ ಸಮವಾಗಿರುತ್ತೆ ಅಂತವ್ರು ಇದ್ದಾರೆ. ಆದ್ರೆ ಬಹಳಷ್ಟು ಜನ ಇರೋದು ಕೆಲವರು ವಾತ ಪ್ರಕೃತಿಯವರು ಇರ್ತಾರೆ, ಕೆಲವರು ಪಿತ್ತ ಪ್ರಕೃತಿ, ಕಫ ಪ್ರಕೃತಿ. ಸೊ ಅದು ನೀವು ನೋಡಿದ್ರೆ ಗೊತ್ತಾಗತ್ತೆ. ಯಾವ್ದಾದ್ರು ವಿಶೇಷವಾಗಿ ಈ ಕೋರ್ಸ್ ನಲ್ಲಿ ಅದು ಕೂಡ ನಾವು ಒಂದು ಕವರ್ ಮಾಡ್ತಾ ಇದೀವಿ. ವಾತ ಪ್ರಕೃತಿಯ ನೇಚರ್ಗಳು ಯಾವ ತರ ಅದೆಲ್ಲ ನಾವು ಹೇಳ್ತೀವಿ ಮುಂದೆ. ಓಕೆ, ನೆಕ್ಸ್ಟ್ ಸುಮಾರು 18 ಮರ್ಮಗಳಿದೆ. ಅದರಲ್ಲಿ ಒಂದು ಸ್ವಲ್ಪ ಮುಖ್ಯವಾಗಿ ಕವರ್ ಮಾಡುವಂಥದ್ದು. ಇದನ್ನ ಯಾರು ಕೂಡ ಮಾಡೋ ಪ್ರಯತ್ನ ಮಾಡಬಹುದು ಅಂತ ಕೆಲವೊಂದು ಮರ್ಮಗಳಿದೆ. ಅದರಲ್ಲಿ ಒಂದಷ್ಟು ಪಾಯಿಂಟ್ಗಳನ್ನ ನಿಮಗೆ ತೋರಿಸ್ತೀನಿ. ಯಾರು ಇದನ್ನು ಕಲೀಲೇಬೇಕು, ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನೋಡಿ, ಯೋಗ ಟೀಚರ್ಗಳಾದವರು ಬಹಳಷ್ಟು ಜನ ನಾನು ನೋಡ್ತೀನಿ, ಅವರು ತುಂಬಾ ಫ್ಲೆಕ್ಸಿಬಲ್ ಆಗಿರ್ತಾರೆ, ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೇಳ್ಕೊಡುವಾಗ ಅವ್ರಿಗೆ ಆ ಕಾನ್ಫಿಡೆನ್ಸ್ ಬರೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಏನೋ ಒಂದು ಭಯ ಇರುತ್ತೆ, ನಾನು ಏನಾದ್ರು ಮಾಡ್ಬಿಟ್ರೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಅಂತ. ಇದು ಯಾವಾಗ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ಅಲ್ಲಿ ಸ್ವಲ್ಪ ಜ್ಞಾನ ಅಂದ್ರೆ ಅದು ತಿಳ್ಕೊಳೋ ವಿಚಾರ ಇನ್ನೂ ಇದೆ ಅಂತ ಅರ್ಥ. ನೀವು ಯಾವಾಗ ಚೆನ್ನಾಗಿ ತಿಳ್ಕೊಳ್ತೀರಾ ಅವಾಗ ನಿಮ್ಗೆ ಒಂದು ವಿನಯನೂ ಬರುತ್ತೆ, ಜೊತೆಗೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಅಹಂಕಾರ ಬರಬಾರ್ದು. ಅಹಂಕಾರ ಬಂದ್ರೆ ಅದು ತಪ್ಪಾಗತ್ತೆ. ಆದ್ರೆ ಈ ವಿಚಾರಗಳನ್ನ ತಿಳ್ಕೊಂತಾ ನಿಮಗೆ ವಿನಯ ಬರುತ್ತೆ. ಯಾವ ರೀತಿ ಮಾಡ್ಬೇಕು ಒಂದು ಮನಸ್ಸು ಓಪನ್ ಆಗತ್ತೆ. ಮತ್ತೆ ಮರ್ಮಗಳ ಬಗ್ಗೆ ಗೊತ್ತಿದ್ರೆ ಅಪ್ಪಿತಪ್ಪಿ ಏನಾದ್ರೂ ಹೆಚ್ಚು ಕಡಿಮೆ ಆಗೋಯ್ತು. ನೀವ್ ಹೇಳ್ಕೊಟ್ಟಿದ್ ತಪ್ಪಿಲ್ಲ. ಒಬ್ಬ ಯೋಗ ಟೀಚರು ಹೇಳ್ಕೊಟ್ಟಾಗ ಎಷ್ಟೋ ಸತಿ ನೀವು ತಪ್ಪಾಗಿ ಹೇಳ್ಕೊಡ್ದೇ ಇದ್ರು ಒಬ್ಬ ಸ್ಟೂಡೆಂಟ್ ಅಥವಾ ಒಬ್ಬ ಪ್ರಾಕ್ಟೀಷನರ್, ಯಾರೋ ಒಬ್ಬ ವಯಸ್ಸಾಗಿರೋರು ಅಥವಾ ವಯಸ್ಸಾಗದೇ ಇರೋರು ತಪ್ಪುಗಳಾಗಿರತ್ತೆ. ನಾನು ಎಷ್ಟೋ ಕ್ಲಾಸ್ಗಳಲ್ಲಿ ನೋಡಿದ್ದೀನಿ, ಸಿಂಪಲ್ ಆಗಿರುವಂತ ಒಂದು ಪವನ ಮುಕ್ತಾಸನ ಮಾಡುವಾಗ ಒಬ್ಬ ಹುಡುಗ ಅವನ ನೀನ ಟ್ವಿಸ್ಟ್ ಮಾಡ್ಕೊಂಡ್ಬಿಟ್ಟ. ಸಿಂಪಲ್ ಪವನ ಮುಕ್ತಾಸನ ದೊಡ್ಡ ಸಮಸ್ಯೆನೇ ಅಲ್ಲ. ಸೊ ನನಗ್ ಗೊತ್ತಿದ್ರಿಂದ ನಾನು ತಕ್ಷಣ ಹೋಗಿದ್ದು ಹಾಸನದಲ್ಲಿ ಆಗಿದ್ದಂತ ವಿಚಾರ. ಹಾಸನದವ್ರು ಯಾರಾದ್ರು ಇದ್ರೆ ನಿಮಗೆ ಗೊತ್ತಿರ್ಬೋದು. ಹಾಸನದಲ್ಲಿ ಆಗಿದ್ದು ತಕ್ಷಣ ನಾನು ಹೋದೆ. ಅವ್ನಿಗೆ ಏನ್ ಮಾಡ್ಬೇಕು, ಸ್ವಲ್ಪ ಮಸಾಜ್ ಮಾಡಿ ಅವನ ಕಾಲನ ಜಾಯಿಂಟ್ ನ ವಾಪಸ್ ಡಿಸ್ಲೊಕೇಟ್ ಆಗಿದ್ದದನ್ನ ಸರಿ ಮಾಡ್ದೆ. ಒಂದು 5 ನಿಮಿಷದಲ್ಲಿ ಸರಿ ಹೋಗಿ. ಸೊ ಹೀಗೆ ಅಂದ್ರೆ ಇದಾಗತ್ತೆ ಅಂತ ಹೇಳ್ತಾ ಇಲ್ಲ, ಆಗಬಹುದು. ನನಗೆ ಸುಮಾರು 10 ವರ್ಷಗಳಲ್ಲಿ ಈ ತರ ಒಂದು 2-3 ಸತಿ ಆಗಿರ್ಬೋದು ಈ ತರ ಎಕ್ಸ್ಪೀರಿಯನ್ಸ್ಗಳು. ಸೊ ಇದು ನಿಮ್ಗೆ ಗೊತ್ತಿದ್ರೆ ಒಳ್ಳೇದು. ಬಹಳಷ್ಟು ಜನ ಪ್ಯಾನಿಕ್ ಆಗ್ಬಿಡ್ತಾರೆ. ಮತ್ತೆ ಏನ್ ಮಾಡೋದು, ನೀವು ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಅವ್ರು ಸರ್ಜರಿ ಮಾಡ್ತಾರೆ, ಅವಶ್ಯಕತೆನೇ ಇಲ್ಲ. ಮರ್ಮದಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಸಾಮಾನ್ಯವಾಗಿ ನೀವು ನಿವಾರಣೆ ಮಾಡ್ಕೊಬಹುದು. ಅಥವಾ ನಿಮ್ಗೊಂದು ಗೊತ್ತಾಗತ್ತೆ ಏನ್ ಮಾಡಿಸಿದ್ರೆ ಏನಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಏನ್ ಮಾಡಿಸಿದ್ರೆ ಏನಾಗತ್ತೆ. ಯೋಗ ಟೀಚರ್ ಆಗಿ ನೀವು ಏನೋ ಒಂದು ಮಾಡ್ತಾ ಇರ್ತೀರ, ಅದಕ್ಕೊಂದು ಪ್ರೊಸೆಸ್ ಇರಬೇಕು. ಶುರುನಲ್ಲಿ ಏನ್ ಮಾಡ್ಬೇಕು, ಯೋಗಿಕ್ ಜಾಗಿಂಗ್ ಮಾಡ್ತಾ ಎಷ್ಟು ನಿಧಾನವಾಗಿ ಯೋಗಿಕ್ ಜಾಗಿಂಗ್ ಮಾಡ್ಬೇಕು. ಅಥವಾ ಫಸ್ಟ್ ಡೇ ಕ್ಲಾಸ್ ಬಂದವ್ರಿಗೆ ತಕ್ಷಣ ಯೋಗಿಕ್ ಜಾಗಿಂಗ್ ಕೂಡ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಅದನ್ನ ಅನುಭವಿಸಿದ್ದೀನಿ ಕೆಲವು ಕಡೆ. ಸೊ ನಿಧಾನವಾಗಿ ನೀವು ಅವ್ರಿಗೆ ಒಂದು ಫಸ್ಟ್ ಬಾಡಿನ ರಿಲ್ಯಾಕ್ಸ್ ಮಾಡಬೇಕು. ಈ ತರ ನಿಮ್ಗೆ ತಿಳುವಳಿಕೆ ಬರುತ್ತೆ. ಮರ್ಮ ಚಿಕಿತ್ಸೆಯನ್ನ, ಮರ್ಮದ ಬಗ್ಗೆ ಜ್ಞಾನ ಇರೋದ್ರಿಂದ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಎರಡನೇದು, ಬಹಳಷ್ಟು ಜನ ನಾನು ಯುರೋಪ್ನಲ್ಲಿ ಕೂಡ ನೋಡಿದ್ದೀನಿ, ಆಯುರ್ವೇದ ಥೆರಪಿಸ್ಟ್ಗಳು ಅವರು ಪಂಚಕರ್ಮ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ. ಎಲ್ಲ ಸ್ವೇದನ ಮಾಡಿಸ್ತಾರೆ, ಅಭ್ಯಂಗ ಮಾಡಿಸ್ತಾರೆ, ವಿರೇಚನ ಮಾಡಿಸ್ತಾರೆ, ಎಲ್ಲವನ್ನು ಷಟ್ಕರ್ಮಗಳು ನಮ್ಮ ಪಂಚಕರ್ಮಗಳನ್ನ ಎಲ್ಲವನ್ನೂ ಮಾಡಿಸೋದೇ ಅನುಭವ. ನಮ್ಮ ಒಂದು ಕ್ಲಿನಿಕ್ ಇತ್ತು, ನಮ್ದು ಆಯುರ್ವೇದಿಕ್ ಕ್ಲಿನಿಕ್. ಅದರಲ್ಲಿ ಒಬ್ಬ ಥೆರಪಿಸ್ಟ್ ಹೊಸದಾಗಿ ಕರ್ಕೊಂಡ್ ಬಂದ್ವಿ. ಅವನು ಏನೋ ಒಂದು ಜನರಲ್ ಮಸಾಜ್ ಮಾಡೋದಕ್ಕೆ ಹೋಗಿ ಸ್ವಲ್ಪ ಜಾಸ್ತಿ ಮಸಾಜ್ ಮಾಡಿ ನನ್ನ ಮೊಣಕಾಲನ್ನ ತುಂಬಾ ಸುಮಾರು 1 ವಾರ ಅನುಭವಿಸೋ ಪರಿಸ್ಥಿತಿ ಬಂದಿತ್ತು. ಸೊ ಯಾಕೆ ಈ ತರ ಆಗುತ್ತೆ ಅಂದ್ರೆ, ಥೆರಪಿಸ್ಟ್ಗಳು ಕೂಡ ಆಯುರ್ವೇದ ಥೆರಪಿಸ್ಟ್, ಇವತ್ತು ಯಾರೋ ಒಬ್ರು ನನಗೆ ಕೇಳ್ತಾ ಇದ್ರು, ಸರ್ ನಾನು ಆಯುರ್ವೇದ ಥೆರಪಿಸ್ಟ್ ಇದ್ದೀನಿ, ನನಗೆ ಮಸಾಜ್ ಎಲ್ಲ ಮಾಡಕ್ ಗೊತ್ತಿದೆ, ಮರ್ಮದ ಬಗ್ಗೆ ತಿಳ್ಕೊಬೇಕು. ನಾನು ಹೇಳಿದೆ ಖಂಡಿತ ತಿಳ್ಕೊಬೇಕು, ಇಲ್ಲ ಅಂತಂದ್ರೆ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಇದು ನೋಡಿ, ಆಯುರ್ವೇದ ಥೆರಪಿಸ್ಟ್ ಇರ್ಬೋದು ಅಥವಾ ಮಸಾಜ್, ಯಾವುದೇ ರೆಗ್ಯುಲರ್ ಮಸಾಜ್. ಈ ನಡುವೆ ತುಂಬಾ ಮಸಾಜ್ ಥೆರಪಿಸ್ಟ್ಗಳಾಗ್ಬಿಟ್ಟಿದ್ದಾರೆ. ಬೇರೆ ಬೇರೆ ತರ, ಬೇರೆ ಬೇರೆ ದೇಶದ ಹೆಸರಿನಲ್ಲಿ ಮಸಾಜ್ಗಳು ಬಂದಿದೆ. ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ರೆ ಬಹಳ ಒಳ್ಳೇದು, ವಿಶೇಷವಾಗಿ ಪ್ರೊಫೆಷನಲ್ಗಳು. ಇಲ್ಲ ಅದೇನೂ ಇಲ್ಲ, ನನಗೆ ಸ್ವಂತಕ್ಕೆ ನಾನು ಬೇಕು, ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ ಮಕ್ಕಳ ಜೊತೆಗೆ ನಾನು ಆರೋಗ್ಯವಾಗಿರ್ಬೇಕು ಅಂದ್ರೆ ಇದು ತುಂಬಾ ತುಂಬಾ ವಿಶೇಷವಾಗಿ ಬೇಕಾಗಿರುವಂತದ್ದು. ಯಾಕೆಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ, ಇವತ್ತು ಒಂದ್ ಸ್ವಲ್ಪ ಮೂಗ್ ಕಟ್ತು, ನೆಬುಲೈಸೇಷನ್ಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು, ನೆಬುಲೈಸೇಷನ್ ಆ ಮಿಷಿನ್ ತಗೊಂಬಂದ್ ಮನೆಯಲ್ಲಿ ಇಟ್ಕೊಂಡ್ಬಿಡು. ಇದೆಲ್ಲ ಅವಶ್ಯಕತೆನೇ ಇಲ್ಲ. ನಾನು ಇವತ್ತು ಹೇಳ್ಕೊಡ್ತೀನಿ ನಿಮ್ಗೆ. ಸೈನಸೈಟಿಸ್ ಆಗಿದ್ರೆ, ಮೂಗ್ ಕಟ್ಟಿದ್ರೆ, ರನ್ನಿಂಗ್ ನೋಸ್ ಇದ್ರೆ ಏನ್ ಮಾಡ್ಬೇಕು,
ಇವತ್ತು ನಾನು ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ನನಗನ್ಸುತ್ತೆ ಈಗ ಸ್ವಲ್ಪ ಇದು ಕೆಲವೊಂದು ಮಣಿ ಬಂದ ಮರ್ಮ, ಇದನ್ನ ನೋಡಿ ನಾನು ನಿಮ್ಗೆ ಹೇಳ್ತೀನಿ. ಇನ್ನೊಂದಷ್ಟು ಕೆಲವು ಮರ್ಮಗಳಿದೆ, ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಮತ್ತೆ ವಾಪಸ್ ನಮ್ಮ ವಿಡಿಯೋಗೆ ಬರೋಣ. ಓಕೆ, ಓಕೆ ಸರಿ. ಈಗ ವಿಡಿಯೋ ನನ್ನ ವಿಡಿಯೋ ಪಿನ್ ಮಾಡ್ಕೊಳ್ಳಿ ಎಲ್ರು, ದಯವಿಟ್ಟು ನನ್ನ ವಿಡಿಯೋನ ಪಿನ್ ಮಾಡ್ಕೊಳ್ಳಿ. ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಓಕೆ ಓಕೆ ಸರಿ. ನೋಡಿ, ನಾನು ಇದು 2 ದಿನದ ಹಿಂದಿನ ಒಂದು ಮಾತು ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ನನ್ನ ಮಗ ಮೋಸ್ಟ್ಲಿ ಕೆಲವರು ನಮ್ಮವರು ಪತಂಜಲಿಯ ಸಮಿತಿಯವರೆಲ್ಲ ನೋಡಿದ್ದಾರೆ. ಅವನು ಕಫ ಪ್ರಕೃತಿ, ಅವನು ಹುಟ್ಟಿದಾಗ್ಲಿಂದನೂ ಕಫ ಪ್ರಕೃತಿನೇ ಇದೆ. ಅದು ಹುಟ್ಟಿದಾಗ್ಲೇನೆ ಬರುತ್ತೆ, ಯಾವುದೇ ಪ್ರಕೃತಿ ಚೇಂಜ್ ಆಗುದಿಲ್ಲ. ಸೊ ಸಾಮಾನ್ಯವಾಗಿ ಅವನಿಗೆ ಕಫ ಕಟ್ಕೊಳೋದು ಒಂದು ನಾರ್ಮಲ್. ಆದ್ರೆ ಈ ನಡುವೆ ಅವನು ಯುರೋಪ್ ನಲ್ಲಿ ಹೋದಾಗ ಕೂಡ ಅವನಿಗೆ ಕಫ ಆಗಿರ್ಲಿಲ್ಲ. ಇಲ್ಲಿ ಕೊರೋನಾ ಸಮಸ್ಯೆ ಆಯ್ತು, ಇಷ್ಟು ಸುಮಾರು 6-7 ತಿಂಗಳಿಂದ ನಾವು ಬೇರೆ ಒಂದು ಜಾಗದಲ್ಲಿ ಬಂದ್ವಿ. ಮನೆಯ ಬದಲಾವಣೆ, ವಾತಾವರಣದ ಬದಲಾವಣೆ ಏನೇ ಆದ್ರೂ ಕೂಡ ಅವ್ನಿಗೆ ಆಗ್ಲಿಲ್ಲ, ಏನ್ ಸಮಸ್ಯೆ ಆಗ್ಲಿ. ಇತ್ತೀಚೆಗೆ ಸ್ವಲ್ಪ ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ವಾತಾವರಣ ಸಡನ್ ಆಗಿ ಸ್ವಲ್ಪ ಚೇಂಜ್ ಆಯ್ತು, ತುಂಬಾ ಕ್ಲೌಡಿ ವೆದರ್ ಆಯ್ತು. ಸೊ ಈಗ ಒಂದು 2 ದಿನಕ್ಕೆ ಮುಂಚೆ ಅವ್ನು ಸ್ವಲ್ಪ ರನ್ನಿಂಗ್ ನೋಸ್ ಶುರು ಆಯ್ತು. ಸೊ ಒಂದು ದಿನ ಪೂರ್ತಿ ಅನ್ಭವಿಸ್ದ, ತುಂಬಾ ಕಷ್ಟ ಆಯ್ತು ಅವನಿಗೆ. ಆಮೇಲೆ ಕೊನೆಯಲ್ಲಿ ಅವತ್ತಿನ ರಾತ್ರಿ ಬಂದ, ಅಪ್ಪ ಮರ್ಮ ಥೆರಪಿ ಮಾಡು ಅಂತ. ತುಂಬಾ ಸಿಂಪಲ್ ನೋಡಿ, ರನ್ನಿಂಗ್ ನೋಸ್ ಮಕ್ಕಳಿರ್ಬೋದು, ಸಣ್ಣ ಮಕ್ಕಳಿರ್ಬೋದು, ದೊಡ್ಡ ವಯಸ್ಸು ಏನೇ ಇದ್ರು, ಯಾವುದೇ ವಯಸ್ಸಿನವರಿಗೆ ತುಂಬಾ ಸಿಂಪಲ್. ಫನಾಮರ್ಮ ಅಂತ ನೋಡಿ, ಫನಾಮರ್ಮ. ಓಕೆ, ಇದನ್ನ ನಾನು ನಿಮ್ಗೆ ಪ್ರೆಸೆಂಟೇಶನ್ ಅಲ್ಲಿ ಕೂಡ ತೋರಿಸ್ಬೋದು. 1 ನಿಮಿಷ ತೋರಿಸ್ತೀನಿ. ಓಕೆ, ಇಲ್ಲಿ ಕಾಣ್ತಾ ಇದೆಯಾ? ನೋಡಿ, ಇದು ನಮ್ಮ ಎಲ್ಲಿ ನೀವು ಅನುಲೋಮ ವಿಲೋಮ ಮಾಡುವಾಗ ಕೂಡ ನೀವು ಆ ಕೈನ ಮುಚ್ಕೊಳ್ತೀರಾ. ಆದ್ರೆ ಆ ಭಾಗದಲ್ಲೆಲ್ಲ ನಾನು ವಿಡಿಯೋನಲ್ಲಿ ನಿಮಗೆ ಪೂರ್ತಿ ಸರಿಯಾಗಿ ತೋರಿಸ್ತೀನಿ. ಇದು ಕೊರೋನಾ ಸಮಯದಲ್ಲಿ ತುಂಬಾ ಉಪಯೋಗ. ಯಾಕೆಂತಂದ್ರೆ ಈ ಕೊರೋನಾ ಸಮಸ್ಯೆ ಆಗ್ತಾ ಇರೋದನ್ನೇ ಮೂಗಿನ ಮೂಲಕ, ಈ ವೈರಸ್ಸು ಮೂಗಿನ ಮೂಲಕ, ಬಾಯಿ ಮೂಲಕ ವೈರಸ್ ನಮ್ಮ ದೇಹಕ್ಕೆ ಎಂಟರ್ ಆಗುತ್ತೆ. ಅದಾದ್ಮೇಲೆ ಬಹಳಷ್ಟು ವಿಚಾರಗಳನ್ನ ಇದು ಕಂಟ್ರೋಲ್ ಮಾಡುತ್ತೆ, ವಿಶೇಷವಾಗಿ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್. ಸೊ ಈ ಕೊರೋನಾ ಏನಿದೆ ಬೇಸಿಕಲಿ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಹೆಚ್ಚು ಅಟ್ಯಾಕ್ ಮಾಡುತ್ತೆ. ಬೇರೆ ಸಿಸ್ಟಮ್ಗಳನ್ನು ಅಟ್ಯಾಕ್ ಮಾಡ್ತಾ ಇದೆ ಈ ನಡುವೆ ಅಂತ ಹೇಳ್ತಾರೆ. ಬಟ್ the most important, the corona is affecting on the respiratory system. So the entrance of the respiratory system is the nasal cavity. Okay, so you can see this is nothing but entry of the nasal cavity. You can see both the points here. This is called as phanamarma. Okay, as you can see here, it is basically the application is on nervous weakness, taste disorders of the salivary glands, basically for the taste, disturbance of vision, hearing and smell. Okay, everything. So this is also very good for the sinusitis. Okay, so it can bring the smell back. I have so many experiences. Idu nanu heltini nimge. Matte pranayamದಿಂದ ಕೂಡ ಇದು ಸಾಧ್ಯ ಇದೆ. Okay, so ಮತ್ತೆ ವಾಪಸ್ ವಿಡಿಯೋಗೆ ಬರೋಣ. ಓಕೆ, ನೋಡಿ, ಈ ಮೂಗಿನ ಹೊರಬದಿಯಲ್ಲಿ, can you see this? See, I am talking about the outer side of the nose, nostrils, on either side of the nostrils. Okay, not below the nostrils, on the outer side of the nostrils.
Okay, so this we call it as Fana marma. So this is very good for sinusitis, any disorder in getting the smell or even the taste. Okay, this I have done it on so many people, numerous people. Okay, and it works. Sometimes it works the same time, like immediately, instantaneous. Okay, so what you have to do, take your first finger. Okay, you can take first finger or the little finger, both is very good. Okay, so you can press here. Little finger is better so that you don't damage all the other parts. So what you can do, you can activate with one finger at a time. This is very safe when you practice one finger at a time. Okay, so this is Fana marma. Just press for 1 to 2 minutes. Okay, not hard pressing, medium kind of pressure. Okay, so as you can see this, just keep it and press. Okay, so if you can press it for 1 minute, that is the safest. 2 minutes is maximum. You should not press more than 2 minutes. That means 1 minute here on the right side, 1 minute on the left side. Totally put together it is 2 minutes. Fana marmavanna press ಮಾಡುವಾಗ 1 ನಿಮಿಷ ಮಾತ್ರ ಒತ್ತಿದ್ರೆ ಸಾಕು. 1 ನಿಮಿಷ ರೈಟ್ ಸೈಡ್, 1 ನಿಮಿಷ ಲೆಫ್ಟ್ ಸೈಡ್. ಓಕೆ, ಎಡಗಡೆ ಬಲಗಡೆ ಎರಡೂ ಸೇರಿ 2 ನಿಮಿಷ ನೀವು ಒತ್ತಿದ್ರೆ ಇದು ತತ್ಕ್ಷಣ ಇದೇನಾಗುತ್ತೆ, ಎಫೆಕ್ಟ್ ಏನಾಗುತ್ತೆ ಅಂದ್ರೆ, ಇದು ಸೈನಸೈಟಿಸ್ ನ ಸಮಸ್ಯೆ ಇದ್ರೆ ತಕ್ಷಣ ಮೂಗಿನಲ್ಲಿ ಇನ್ನೂ ಹೆಚ್ಚು ಬರಕ್ ಶುರು ಆಗುತ್ತೆ ಮತ್ತೆ ಕ್ಲಿಯರ್ ಆಗ್ಬಿಡುತ್ತೆ. ಒಂದು. ಎರಡನೇದು, ಇದು ಸೈನಸೈಟಿಸ್ ಮತ್ತೆ ನಮ್ಮ ಟಿಯರ್ ಗ್ಲ್ಯಾಂಡ್ಸ್ ಅಂತ ಏನ್ ಹೇಳ್ತೀವಿ, ಆ ಟಿಯರ್ ಗ್ಲ್ಯಾಂಡ್ಸ್ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಇದು ಒತ್ತುತ್ತಾ ಆಗಿದ್ದಾಗ ಪ್ರೆಷರ್ ಬಂದಿದ್ದು ಕಣ್ಣೀರಿನ ಮೂಲಕ, ಅದು ಕಣ್ಣೀರು ಬಂದು ಕೂಡ ನಿಮ್ಗೆ ಗೊತ್ತಾಗುತ್ತೆ ತಕ್ಷಣ, ಮತ್ತೆ ಅವ್ರಿಗೆ ರಿಲೀಫ್ ಆಗ್ಬಿಡುತ್ತೆ ತಕ್ಷಣ. ಇದು ಸ್ವಲ್ಪ ಸೆನ್ಸಿಟಿವ್, ಬಟ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವಾಗೆ ಇದನ್ನ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಗೊತ್ತಿದ್ರೆ ಮಾತ್ರ ಇದನ್ನ ಮಾಡಿ. ಗೊತ್ತಿಲ್ಲ ಅಂತಂದ್ರೆ ಯಾರಾದ್ರೂ ಸ್ವಲ್ಪ ಎಕ್ಸ್ಪರ್ಟ್ ಬೇಕಾದ್ರೆ ಕೇಳಿದ್ರೆ ನಾವು ಕೂಡ ನಿಮ್ಗೆ ಗೈಡ್ ಮಾಡ್ತೀವಿ. ನಾನು ಯಾವಾಗಲೂ ಕೂಡ ಫೋನ್ ನಲ್ಲಿ, ವಾಟ್ಸ್ಆಪ್ ನಲ್ಲಿ ಅವೈಲೇಬಲ್ ಇರ್ತೀನಿ. ಸೊ ನಾನು ಕೂಡ ನಿಮ್ಗೆ ಗೈಡ್ ಮಾಡ್ಬೋದು. ಸೈನಸೈಟಿಸ್ ನವ್ರಿಗೆ ಇದು ತುಂಬಾ ತುಂಬಾ ಒಳ್ಳೇದು, ಇದು ಫನಾ ಮರ್ಮ. ಮತ್ತೆ ಯಾರಿಗೆ ಸ್ಮೆಲ್ ಬರ್ತಾ ಇಲ್ಲ, ಮತ್ತೆ ಕೊರೋನಾ ಸಮಸ್ಯೆ ಇರುವಾಗ ಇದು ಖಂಡಿತ ಆಗ್ತಾ ಇದೆ. ಇದನ್ನ ನಾನು ಕೂಡ ಬಹಳಷ್ಟು ಜನ ಮೇಲೆ ಪ್ರಯೋಗ ಮಾಡಿದ್ದೀನಿ. 1 ದಿನ 2 ದಿನದಲ್ಲಿ ಅವ್ರಿಗೆ ಮತ್ತೆ ಸ್ಮೆಲ್ ಮತ್ತೆ ಏನ್ ಹೇಳ್ತಾರೆ ಟೇಸ್ಟ್ ಎರಡು ವಾಪಸ್ ಬರುತ್ತೆ. ಆದ್ರೆ ಕೊರೋನಾ ಸಮಸ್ಯೆ ಇದ್ರೆ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಇದು ಕೊರೋನಾ ಸಮಸ್ಯೆ ಆಗಿದ್ದರೆ ಅದು ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ. ಅದಕ್ಕೆ ಏನು ಬೇಕೋ ಟ್ರೀಟ್ಮೆಂಟ್, ಅದಕ್ಕೆ ನಮ್ಮ ಪತಂಜಲಿಯಲ್ಲಿ ಟ್ರೀಟ್ಮೆಂಟ್ ಇದೆ, ಅದನ್ನು ಮಾಡಿ. ಬೇರೆ ಇನ್ನೇನು ಸೌಲಭ್ಯಗಳಿದೆ ಅದನ್ನ ಖಂಡಿತ ಉಪಯೋಗಿಸ್ಕೊಳ್ಳಿ. ಯಾಕೆಂತಂದ್ರೆ ಇವತ್ತು ಗವರ್ಮೆಂಟ್ ರೂಲ್ಸ್ ಇರೋದು ಟ್ರೀಟ್ಮೆಂಟ್ ಕಂಪಲ್ಸರಿ ತಗೊಳ್ಳೇಬೇಕು ಅಂತ. ನೀವೇನಾದ್ರೂ ಮಾಡಿ, ಒಟ್ಟಿನಲ್ಲಿ ಆಯುರ್ವೇದದ ಔಷಧಿ ಜೊತೆಗೆ ಪ್ರಾಣಾಯಾಮದ ಜೊತೆಗೆ ಈ ಒಂದು ಪಾಯಿಂಟ್ ಗಳನ್ನ ಖಂಡಿತ ಒತ್ಕೊಳ್ಳಿ. ಮತ್ತೆ ಇದನ್ನ ನಾನು ಮಾಡಿದೆ, ನನ್ನ ಮಗನಿಗೆ ಮಾರನೇ ದಿನ ಬೆಳಗ್ಗೆ ಆಗೋಷ್ಟೊತ್ತಿಗೆ ಬಹಳಷ್ಟು ಮೂಗ್ನ ಕ್ಲಿಯರ್ ಆಗಿತ್ತು. ಇಲ್ಲ ಅಂತಂದ್ರೆ ನೆಗಡಿ ಬಂದ್ರೆ ನಾವೇ ಹೇಳ್ತೀವಿ ಸುಮಾರು 7 ದಿನ ಔಷಧಿ ತಗೊಂಡ್ರೆ 7 ದಿನ ತಗೊಳತ್ತೆ, ಔಷಧಿ ತಗೊಳ್ಳಿಲ್ಲ ಅಂದ್ರೆ 1 ವಾರದಲ್ಲಿ ಹೋಗುತ್ತೆ. ಸೊ ಇದು ಸಾಮಾನ್ಯವಾಗಿ ನೆಗಡಿ ಬಂದ್ರೆ 1 ವಾರ ಕಂಪಲ್ಸರಿ, ಆದ್ರೆ 1-2 ದಿನದಲ್ಲಿ ಒಂದ್ಸರಿ ಹೋಗಿದೆ. ಸೊ ಅದೇ ತರ ಕಣ್ಣಿನ ಸಮಸ್ಯೆಗಳೇನೇ ಇದ್ರು ಕೂಡ ಅದಕ್ಕೆ ನೀವು ನಿಮ್ಮ ಮತ್ತೆ ಮೊದಲನೇ ಹೆಬ್ಬೆರಳನ್ನ ತಗೊಂಡು ನಿಮ್ಮ ಹುಬ್ಬಿನ ಮೇಲೆ ಹೀಗೆ ಎಷ್ಟು ನಿಮ್ಮ ಹುಬ್ಬಿದೆ ಆ ಹುಬ್ಬನ್ನ ಜೊತೆಗೆ ಹಾಗೇ ಕೈನ ತಗೊಂಡೋಗಿ ಬೆರಳನ್ನ ತಗೊಂಡೋಗಿ ಎಲ್ಲಿ ನಿಮ್ಮ ಹುಬ್ಬು ಮುಗಿಯತ್ತೆ, ಅಪಾಂಗ ಮರ್ಮ ಅಂತ ಹೇಳ್ತೀವಿ ಇದಕ್ಕೆ. ಈ ಅಪಾಂಗ ಮರ್ಮವನ್ನ ನಾವು ಆಕ್ಟಿವೇಟ್ ಡೈಲಿ ಮಾಡೋದ್ರಿಂದ, ಡೈಲಿ ಇದನ್ನ ಪ್ರೆಸ್ ಮಾಡಿ ಆಕ್ಟಿವೇಟ್ ಮಾಡಿ, ಅಥವಾ ಹೀಗೆ ಸುಮ್ಮನೆ ಹೀಗೆ ಮಸಾಜ್ ಮಾಡಿ, ಸಿಂಪಲ್ ಆಗಿ, ಜಾಸ್ತಿ ಪ್ರೆಸ್ ಮಾಡೋದು ಅವಶ್ಯಕತೆ ಕೂಡ ಇಲ್ಲ. ನಿಧಾನವಾಗಿ ಇದನ್ನ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್, ಇದನ್ನ ಪ್ರದಕ್ಷಿಣಾಕಾರದಲ್ಲಿ ಮತ್ತೆ ಅಪ್ರದಕ್ಷಿಣಾಕಾರದಲ್ಲಿ. ಸೊ ದಿಸ್ ಇಸ್ ಅಪಾಂಗ ಮರ್ಮ. ದಿಸ್ ಇಸ್ ವೆರಿ ಗುಡ್ ಫಾರ್ ದ ಐಸೈಟ್. ಬಹಳಷ್ಟು ಜನ ಈ ನಡುವೆ ಮಕ್ಕಳು, ವಿಶೇಷವಾಗಿ ಮಕ್ಕಳು ಎಲ್ಲರೂ ಮೊಬೈಲ್ ನಲ್ಲೇ ಇರ್ತಾರೆ. ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಈ ಟ್ಯಾಬ್ಲೆಟ್ PC ಅಥವಾ ಐಪ್ಯಾಡ್ ಈ ತರದ್ದೇ ಆಗೋಗಿದೆ. ಇದಕ್ಕೆ ಇದನ್ನ ಆಕ್ಟಿವೇಟ್ ಮಾಡುವಂತ ಒಂದು ರೆಗ್ಯುಲರ್ ಅಭ್ಯಾಸವನ್ನ ಇದನ್ನ ಮಾಡಿ, ತ್ರಾಟಕ ಮಾಡೋದ್ರಿಂದ ಕೂಡ ನ್ಯಾಚುರಲ್ ಆಗಿ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ಇದು ಅಪಾಂಗ ಮರ್ಮ ಏನೇ ಆದ್ರೂ ಕೂಡ
ಅಪಾಂಗ ಮರ್ಮ ಆಕ್ಟಿವೇಟ್ ಆಗೇ ಆಗತ್ತೆ. ಅಥವಾ ನೀವು ಹೀಗೆ ಐ ರೊಟೇಷನ್ ಮಾಡ್ತೀವಲ್ಲ, ಹೀಗೆ ಆಚಾರ್ಯ ಬಾಲಕೃಷ್ಣಜಿ ಅವ್ರು ಹೇಳ್ಕೊಟ್ಟಿದ್ದಾರೆ, ಹೀಗೆ ಕಣ್ಗಳನ್ನ ಆಡ್ಸೋದು, ಹೀಗೆ ಹೀಗೆ ಇದನ್ನು ಕೂಡ, ಇದನ್ನ ಮಾಡಿದಾಗ ಕೂಡ ಇದೇ ಅಪಾಂಗ ಮರ್ಮ ಆಕ್ಟಿವೇಟ್ ಆಗತ್ತೆ, ಖಂಡಿತ ಆಗತ್ತೆ. ಏನೇ ಮಾಡಿದ್ರು ಕೂಡ ಅಪಾಂಗ ಮರ್ಮ ಆಕ್ಟಿವೇಟ್ ಆಗ್ಲೇಬೇಕು, ಅದರಿಂದಾನೇ ಅದು ಕೆಲಸ ಆಗೋದು. ಯಾಕೆಂದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟೆಡ್ ಇರೋದು ಇಲ್ಲಿ ನಾವೇನು ಆಲೋಚಕ ಪಿತ್ತ ಅಂತ ನಾವು ಹೇಳ್ತೀವಿ. ಈ ಪಿತ್ತಗಳು ಈ ಪುಸ್ತಕದಲ್ಲಿ ನಾನು ಸಂಪೂರ್ಣವಾಗಿ ಇದನ್ನೆಲ್ಲ ಬರ್ದಿದ್ದೀನಿ. ಯಾರು ಈ ಕೋರ್ಸ್ ಜಾಯಿನ್ ಆಗ್ತಾರೆ ಅಂತವ್ರು ಇದರಲ್ಲಿ ಬರ್ಬೋದು. ನೋಡಿ ಇಲ್ಲಿ ಇದು ಈ ಪುಸ್ತಕದಲ್ಲಿ ನಾನು ಎಲ್ಲವನ್ನೂ ವಿವರಣೆ ಕೊಟ್ಟಿದ್ದೀನಿ, ಹೇಗೆ ಇದು ಕನೆಕ್ಟ್ ಆಗುತ್ತೆ. ಸುಮ್ಮನೆ ಕನೆಕ್ಟೆಡ್ ಇದೆ ಅಂತಲ್ಲ. ನೋಡಿ ಇಲ್ಲಿ ಟೈಪ್ಸ್ ಆಫ್ ಪಿತ್ತ, ಟೈಪ್ಸ್ ಆಫ್ ವಾತ, ಯಾವುದು ಏನಕ್ಕೆ ಕನೆಕ್ಟ್ ಆಗಿದೆ, ಇದನ್ನ ಅಭ್ಯಾಸ ಮಾಡೋದ್ರಿಂದ ಆಲೋಚಕ ಪಿತ್ತ ಅನ್ನೋದು, ಆಲೋಚಕ ಪಿತ್ತದಲ್ಲಿ ವಿಷನ್ ಪಿತ್ತ ಅನ್ನೋದು ನೋಡಿ, ನಮ್ಮ ಋಷಿ ಮುನಿಗಳಿಗೆ ಮುಂಚೆಯಿಂದನೂ ಗೊತ್ತಿತ್ತು. ಕಣ್ಣಿನ ದೃಷ್ಟಿ ಅನ್ನೋದು ಒಂದು ಪಿತ್ತದ ಗುಣ. ಪಿತ್ತ ತುಂಬಾ ಕಡಿಮೆ ಆದ್ರೆ ಕಣ್ಣಿನ ಸಮಸ್ಯೆಗಳು ಬರ್ತವೆ, ಕಫ ಜಾಸ್ತಿ ಆದ್ರೂ ಕೂಡ ಕಣ್ಣಿನ ಸಮಸ್ಯೆಗಳು ಬರ್ತವೆ. ಹಾಗಾಗಿ ಈ ಆಲೋಚಕ ಪಿತ್ತ ಚೆನ್ನಾಗಿರ್ಬೇಕು. ಆಲೋಚಕ ಪಿತ್ತ ಸರಿ ಆಗ್ಬೇಕಂತಂದ್ರೆ ಆಕ್ಟಿವೇಶನ್ ಮರ್ಮದಿಂದ ಆಗ್ಬೋದು, ಎಕ್ಸಸೈಸ್ ಇಂದ ಆಗ್ಬೋದು, ಕಣ್ಣನ್ನ ಇದ್ ಮಾಡೋದನ್ನ, ಅಥವಾ ದೃಷ್ಟಿಯನ್ನ ಮಾಡ್ತಾ, ತ್ರಾಟಕವನ್ನ ಮಾಡ್ತಾ, ಸೂರ್ಯ ತ್ರಾಟಕ, ಚಂದ್ರ ತ್ರಾಟಕ, ದೀಪ ತ್ರಾಟಕ, ಇದನ್ನ ಮಾಡ್ತಾ ನಾವು ಲೈಟ್ ಗೇಜಿಂಗ್ ಅಂತ ಹೇಳ್ತೀವಿ. ಇದರಿಂದ ಕೂಡ ಅಪಾಂಗ ಮರ್ಮ ಆಕ್ಟಿವೇಟ್ ಆಗುತ್ತೆ. ಜೊತೆಗೆ ಅನುಲೋಮ ವಿಲೋಮವನ್ನ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಕೂಡ, ಅನುಲೋಮ ವಿಲೋಮ ಮಾಡೋದ್ರಿಂದ ಏನಾಗತ್ತೆ ನೋಡಿ, ಬಹಳಷ್ಟು ಸತಿ ನಾವು ಹೇಳೋದಕ್ಕೆ ನಮ್ಗೆ ಗೊತ್ತಿರೋಲ್ಲ. ಸರ್ ಅನುಲೋಮ ವಿಲೋಮ ಮಾಡೋದ್ರಿಂದ ಹೆಂಗ್ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ, ಸರ್ ಇಲ್ಲ ಮಾಡಿ ಸರ್ ಆಗತ್ತೆ ಅಂತ ಹೇಳ್ತೀವಿ. ಆದ್ರೆ ನೋಡಿ, ಅನುಲೋಮ ವಿಲೋಮ ಮಾಡೋದ್ರಿಂದ ತ್ರಿದೋಷಗಳು ಬ್ಯಾಲೆನ್ಸ್ ಆಗತ್ತೆ. ಯಾವುದೇ ಒಂದು ಕಫ, ಪಿತ್ತ ಅಥವಾ ವಾತ ಹೆಚ್ಚು ಕಡಿಮೆ ಆದ್ರೆ ನಮ್ಮ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಈ ಪಿತ್ತಗಳು ಸರಿಯಾಗಿದ್ರೆ ಎಲ್ಲಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಜಠರ ಅಗ್ನಿ ಇರ್ಬೋದು, ಅಥವಾ ಆಲೋಚಕ ಪಿತ್ತ ಅಂತ ನಾವೇನ್ ಹೇಳ್ತೀವಿ ಅದಿರ್ಬೋದು. ಯಾವುದೇ ಪಿತ್ತಗಳು ಸರಿಯಾಗಿರ್ಬೇಕು. 5 ರೀತಿಯ ಪಿತ್ತಗಳು, 5 ರೀತಿಯ ವಾತಗಳು, 5 ರೀತಿಯ ಕಫಗಳು, ಇದೆಲ್ಲವೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ದೇಹ ಚೆನ್ನಾಗಿರುತ್ತೆ. ಓಕೆ, ಇನ್ನು ಕೆಲವ್ರು ಕೇಳ್ತಾರೆ ಮೈಗ್ರೇನ್ಗೆ ಏನ್ ಮಾಡೋದು. ಮೈಗ್ರೇನ್ಗೆ ನಾನು ಸಿಂಪಲ್ ಆಗಿ ಒಂದು ಇದನ್ನ ಕೊಡ್ತೀನಿ ನೋಡಿ. ಸಾಮಾನ್ಯವಾಗಿ ಹೆಚ್ಚಾಗಿ ಜನಕ್ಕೆ ತಲೆನೋವು ಬರೋದು ಸ್ಟ್ರೆಸ್ ನಿಂದ, ಹೌದಲ್ವಾ? ಇದನ್ನ ನನ್ಗನ್ಸುತ್ತೆ ಬಹಳಷ್ಟು ಜನ ಇದನ್ನ ಒಪ್ಕೊಂತಾರೆ. ಸಾಮಾನ್ಯವಾಗಿ 64, 74 ಎಷ್ಟೋ ಗೊತ್ತಿಲ್ಲ, ಒಟ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮೈಗ್ರೇನ್ ನ ಸಮಸ್ಯೆಗಳಿದೆ. ಅಂದ್ರೆ 64 ವೆರೈಟೀಸ್ ಅಥವಾ 64 or 74. Some people say 64 varieties of migraine, some people say 74 varieties of migraine. So whatever it is, so these are the types of migraine. So there is no one point for migraine. Migraine ಅಂತಂದ್ರೆ ತಲೆನೋವು. ಈ ಮೈಗ್ರೇನ್ಗೆ ಯಾವುದೋ ಒಂದು ಪಾಯಿಂಟ್ ಒತ್ತುಬಿಟ್ಟು ಸರಿ ಹೋಗುತ್ತೆ ಅಂದ್ರೆ ಆಗಲ್ಲ. ಸೊ ಅದಕ್ಕೆ ನಾನು ಈ ರೀತಿಯ ಒಂದು ವಿಚಾರ ನಾನು ಹೇಳ್ತೀನಿ. ಸಾಮಾನ್ಯವಾಗಿ ಹೆಚ್ಚಾಗಿ ಆಗುವಂಥದ್ದು ಸ್ಟ್ರೆಸ್. ಸೊ ಸ್ಟ್ರೆಸ್ಗೆ ಏನ್ ಮಾಡ್ಬೇಕು? ತುಂಬಾ ಸಿಂಪಲ್. ನೀವು ಸೂಕ್ಷ್ಮ ವ್ಯಾಯಾಮ ಮಾಡ್ತಿರಲ್ವಾ, ಸೂಕ್ಷ್ಮ ವ್ಯಾಯಾಮ ಮಾಡುವಾಗ ಸ್ವಲ್ಪ ವಿಡಿಯೋ ಹಾಕೊಳ್ಳಿ ನೋಡೋಣ. ಎಲ್ರು ವಿಡಿಯೋ ಹಾಕೊಳ್ಳಿ ಒಂದ್ಸತಿ. ಸೂಕ್ಷ್ಮ ವ್ಯಾಯಾಮ ನೀವು ಮಾಡ್ತಿರಲ್ಲ, ಕೈಗಳಲ್ಲಿ ಹೀಗೆ ಮಾಡ್ತಿರಲ್ಲ. ನನಗೆ ಜಾಸ್ತಿ ಜಾಗ ಇಲ್ಲ, ಹಾಗಾಗಿ ಸ್ವಲ್ಪ ಹತ್ರ ಇಟ್ಕೊಂಡಿದೀನಿ. ನೀವು ಕೈಯನ್ನು ಸ್ವಲ್ಪ ಚಾಚಿ, ಪರವಾಗಿಲ್ಲ, ಜಾಗ ಇದ್ರೆ ಮಾಡ್ತಿರಲ್ಲ. ಮಾಡಿ ನೋಡೋಣ ಒಂದ್ಸತಿ. ಎಲ್ಲರನ್ನು ನೋಡ್ತಾ ಇದ್ದೀನಿ ನಾನು. ಓಕೆ. ಹೀಗೆ ಸಾಮಾನ್ಯವಾಗಿ ಎಲ್ರು ಹೀಗೆ ಮಾಡೋದು. ಓಕೆ, ಸರಿ ಸರಿ ಸರಿ, ಓಕೆ, ಆಯ್ತು. ನೋಡಿ, ಯಾವ್ದು ಇದರಲ್ಲಿ ಸಮಸ್ಯೆ ಇಲ್ಲ. ಇದು ನಾನು ಸುಮ್ನೆ ನಗಬೇಕಂತಲ್ಲ, ಇದು ಸಮಸ್ಯೆ. ಇದು ಎಲ್ರು ಪಾಪ ಸ್ವಾಮೀಜಿಯವರು ದಿನ ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ. ನಾವು ಕಲಿಯೋರು ನಾವು ಮಾಡೋದು ತಪ್ಪು. ನಾನು ಇದೇ ತಪ್ಪು ಮಾಡ್ತಾ ಇದ್ದೆ. ಎಲ್ಲಿವರೆಗೂ ನಾನು ಇದನ್ನ ತಿಳ್ಕೊಂಡ್ಲಿಲ್ಲ, ಮರ್ಮ ಅಂದ್ರೆ ಏನು ಎಲ್ಲಿವರೆಗೂ ನಾನು ತಿಳ್ಕೊಂಡ್ಲಿಲ್ಲ, ನಾನು ತಪ್ಪು ಮಾಡ್ತಾ ಇದ್ದೆ. ನೋಡಿ, ಇದು ಇಲ್ಲಿ ಮಣಿಬಂಧ ಮರ್ಮ ನಾನು ನಿಮ್ಗೆ ತೋರಿಸ್ದೆ. ನಿಮ್ಗೆ ಜ್ಞಾಪಕ ಇರ್ಬೋದು, ಇವಾಗ ಪ್ರೆಸೆಂಟೇಶನ್ ಅಲ್ಲಿ ಮಾಡುವಾಗ ನಾನು ತೋರಿಸಿದ್ದೆ ಮಣಿಬಂಧ ಮರ್ಮ ಅಂತ. ಈ ಮಣಿಬಂಧ ಮರ್ಮ ಏನಿದೆ, ಇದು ಚೆನ್ನಾಗಿ ಪ್ರೆಸ್ ಆಗ್ಬೇಕು.
ಇದು ಪ್ರೆಸ್ ಆಗ್ಬೇಕಂತಂದ್ರೆ ನೋಡಿ, ಕೈ ಹೀಗೆ ಹೋಗ್ಬೇಕು, ಪೂರ್ತಿ ಹೀಗೆ ಹೋಗ್ಬೇಕು. ಹೀಗೆ ಹೋದಾಗ ಇಲ್ಲಿ ಸ್ಟ್ರೆಸ್ ಆಗಬೇಕು. ನೋಡಿ, ಇಷ್ಟು ಬೆಂಡ್ ಆದಾಗ ಇಲ್ಲಿ ಸ್ಟ್ರೆಸ್ ಆಗಬೇಕು. ಎಷ್ಟು ಸ್ಟ್ರೆಸ್ ಆಗ್ಬೇಕಂದ್ರೆ ಈ ಬೆರಳುಗಳು ನಮ್ಮ ಕೈಗೆ ತಾಕುವಷ್ಟು ಸ್ಟ್ರೆಸ್ ಆಗ್ಬೇಕು. ಮತ್ತೆ ಹೀಗ್ ಮಾಡಿದಾಗ ಇದು ಅಷ್ಟೇ ಪೂರ್ತಿ ನೋಡಿ, ಇಲ್ಲಿ ನಾನು ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಇದು ಅಂದ್ರೆ ನೀವು ಒತ್ತದೇನೆ ಎಷ್ಟು ಪ್ರೆಷರ್ ಹಾಕ್ಬೇಕಂದ್ರೆ ನೀವಾಗೇನೆ ಪ್ರೆಷರ್ ಹಾಕ್ಬೇಕು. ಅವಾಗ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸುಮ್ಮನೆ ನಾವು ಹೀಗೆ ಮಾಡಿದ್ರೆ ಏನೂ ಆಗೋದಿಲ್ಲ, ಗೊತ್ತಾಯ್ತಾ? ಸೊ ಅದಕ್ಕೆ ಸ್ವಾಮೀಜಿಯವರು ಇನ್ನೊಂದು ಹೇಳ್ಕೊಟ್ಟಿದ್ದಾರೆ, ಹೀಗ್ ಮಾಡ್ಬೇಕು ಇದನ್ನ ಹೀಗೆ ಅಂತ. ಬಹಳಷ್ಟು ಜನ ನಾವೆಲ್ಲ ಏನ್ ಮಾಡ್ತೀವಿ, ಕೈ ಎರಡನ್ನು ಈಗ ಸಪರೇಟ್ ಆಗಿ ಇಟ್ಕೊಂಡ್ಬಿಡ್ತೀವಿ, ಹೀಗೀಗ್ ಮಾಡಿಟ್ಬಿಡ್ತೀವಿ. ಹೀಗೀಗ್ ಮಾಡ್ತೀವಿ, ಒಂದ್ 5 ಸತಿ ಹೀಗೀಗ್ ಮಾಡ್ತೀವಿ. ಇಲ್ಲ, ಇದನ್ನ ಎರಡನ್ನೂ ಕೈಗಳನ್ನ ಜೋಡಿಸ್ಬೇಕು. ಕೈಗಳನ್ನ ಜೋಡಿಸಿ ಸಂಪೂರ್ಣವಾಗಿ ಇಲ್ಲಿ ಸ್ಟ್ರೈನ್ ಆಗಬೇಕು, ಸ್ವಲ್ಪ ನೋವ್ಬೇಕು. ಸ್ವಲ್ಪ ನೋವಿದಾಗ ಅವಾಗ ಇಲ್ಲಿ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಒತ್ತಡ ಅಥವಾ ಸ್ಟ್ರೆಚಿಂಗ್ ಆಗತ್ತೆ. ಯಾವಾಗ ಒತ್ತಡ ಕ್ರಿಯೇಟ್ ಆಗತ್ತೆ ಅದು ಈ ಒಂದು ಮಣಿಬಂಧ ಮರ್ಮವನ್ನ ಸರಿ ಮಾಡುತ್ತೆ, ಆಕ್ಟಿವೇಟ್ ಮಾಡುತ್ತೆ. ಆಯ್ತು, ನಿಮಗೆ ಯೋಗ ಮಾಡುವಾಗ ಸ್ಟ್ರೆಸ್ ಆಗೋದಿಲ್ಲ, ಆಯ್ತಾ? ಯಾಕಂದ್ರೆ ಹೆಂಡತಿ ದೂರ ಇರ್ತಾರೆ ಅಥವಾ ಗಂಡ ದೂರ ಇರ್ತಾರೆ. ಸೊ ಮನೆಯಲ್ಲಿ ವಾಪಸ್ ಮನೆಗೆ ಹೋಗಿ ಯೋಗ ಮುಗಿಸ್ಕೊಂಡು ಮನೆಗೆ ಹೋದ್ರೆ ಸ್ಟ್ರೆಸ್ ಶುರು ಆಗುತ್ತೆ ಅಲ್ವಾ, ಒತ್ತಡ ಶುರು ಆಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ಮನೆಗೆ ಹೋಗ್ತಾನೆ ಹೀಗೆ ಮಾಡ್ಕೊಂತಾ ಹೋಗಿ, ಗೊತ್ತಾಯ್ತಾ? ಮನೆಗೆ ಯೋಗ ಕ್ಲಾಸ್ ನಲ್ಲಿ ಇದ್ದಾಗ ಯಾರಿಗೂ ಸ್ಟ್ರೆಸ್ ಆಗೋದಿಲ್ಲ, ಹೌದಲ್ವಾ? ಮನೆಯಲ್ಲಿ ಹೋದಾಗ ಕೆಲವ್ರಿಗೆ ಹೆಂಡತಿ ನೋಡಿದ್ರೆ ಸ್ಟ್ರೆಸ್ ಆಗುತ್ತೆ, ಇನ್ ಕೆಲವ್ರಿಗೆ ಗಂಡನ್ ನೋಡಿದ್ರೆ ಸ್ಟ್ರೆಸ್ ಆಗುತ್ತೆ, ಇನ್ ಕೆಲವ್ರಿಗೆ ಮಕ್ಕಳನ್ನ ನೋಡಿದ್ರೆ ಸ್ಟ್ರೆಸ್ ಆಗುತ್ತೆ, ಇನ್ ಕೆಲವ್ರಿಗೆ ಆಫೀಸ್ ನಲ್ಲಿ ಹೋದಾಗ ಬಾಸ್ ಅನ್ನ ನೋಡಿದ್ರೆ ಸ್ಟ್ರೆಸ್ ಆಗುತ್ತೆ. ಇವತ್ತು ಪರವಾಗಿಲ್ಲ, ಇವಾಗೆಲ್ಲ ಕೊರೋನಾ ಇಂದ ಎಲ್ಲ ದೂರ ಇದೀವಿ, ಆದ್ರೂ ಕೂಡ ವಿಡಿಯೋದಲ್ಲಂತೂ ನೋಡ್ಲೇಬೇಕು ಮುಖಾನ. ಸೊ ಸ್ಟ್ರೆಸ್ ಆಗೋವಾಗ ಈ ತರ ಮಾಡಿ. ಎಷ್ಟು ಸತಿ ಮಾಡ್ಬೇಕು? ಸುಮಾರು 10 ಸಾರಿ ಕ್ಲಾಕ್ ವೈಸ್, 10 ಸಾರಿ ಆಂಟಿ ಕ್ಲಾಕ್ ವೈಸ್. ಇದು ಮಣಿಬಂಧ ಮರ್ಮ. ಓಕೆ, ಇದನ್ನ ಆಕ್ಟಿವೇಟ್ ಮಾಡುವಂಥದ್ದು. ಇದು ಸಾಮಾನ್ಯವಾಗಿ ನಾವೇ ಮಾಡ್ಕೊಳ್ಳುವಂಥದ್ದು. ನೀವು ಬೇರೆಯವ್ರು ಮಾಡೋದಾದ್ರೆ ಏನ್ ಮಾಡ್ಬೇಕು? ಬೇರೆಯವ್ರು ಮಾಡೋದಾದ್ರೆ ನೀವು ಕೈನಲ್ಲಿ ಹೀಗೆ ಇಟ್ಕೊಂಡು ನಿಧಾನವಾಗಿ ರೊಟೇಟ್ ಮಾಡ್ಬೇಕು ಅವ್ರ ಕೈನ. ಅರ್ಥ ಆಯ್ತಾ? ಈಗ ನನ್ನ ಕೈನ ಹಿಡಿದು ಮಾಡ್ತಾ ಇದ್ದೀನಿ, ಆ ತರ ನೀವು ಬೇರೆಯವ್ರು ಮಾಡೋದಾದ್ರೆ ನಿಧಾನವಾಗಿ ಹೀಗೆ ಮಾಡ್ಬೇಕು, ಸ್ಟ್ರೆಚ್ ಮಾಡ್ಬೇಕು ಕೈನ. ಅಥವಾ ನೀವೇ ಇದನ್ನ ಮಾಡ್ಕೊಳೋದಾದ್ರೆ ಹೀಗೆ ಮಾಡಿದ್ರೆ ಸಾಕು. ಸ್ವತಃ ನೀವೇ ಮಾಡ್ಕೊಳೋದಾದ್ರೆ 5 ಅಥವಾ 10 ಸಾರ್ತಿ, 5 ಸರ್ತಿ ಸ್ವಲ್ಪ ಕಡಿಮೆ ಆಗುತ್ತೆ. 10 ಟೈಮ್ಸ್ ಕ್ಲಾಕ್ ವೈಸ್, 10 ಟೈಮ್ಸ್ ಆಂಟಿ ಕ್ಲಾಕ್ ವೈಸ್, 10 ಸಾರ್ತಿ ಪ್ರದಕ್ಷಿಣೆ, 10 ಸಾರ್ತಿ ಅಪ್ರದಕ್ಷಿಣೆ. ಅದೇ ತರ ಇದೆ ಇನ್ನೊಂದು ಕೈನಲ್ಲಿ ಕೂಡ. ಇದು ಮಣಿಬಂಧ ಮರ್ಮವನ್ನ ಆಕ್ಟಿವೇಟ್ ಮಾಡುವಂಥದ್ದು. ಇದರಿಂದ ಏನಾಗತ್ತೆ? ಸ್ಟ್ರೆಸ್ ಕಡಿಮೆ ಆಗತ್ತೆ. ಇದನ್ನ ನಾನು ಬಹಳಷ್ಟು ಸತಿ ಬೇರೆಯವ್ರ ಮೇಲೆ ಪ್ರಯತ್ನ ಮಾಡಿ ನೋಡಿದೀನಿ, ಬಹಳ ಬೇಗ ಚೆನ್ನಾಗಿ ಕೆಲಸ ಮಾಡುತ್ತೆ. ನನಗೂ ಕೂಡ ಎಷ್ಟೋ ಸತಿ, ಈಗ ನಾನು ಯುರೋಪ್ ನಲ್ಲಿ ಇದ್ದಾಗ ನಾನೊಂದು ಎಂಬಸಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದು ಒಂದು ಬ್ಯೂರೋಕ್ರಸಿ, ಒಂದು ಆಫೀಸ್ ನ ಒಂದು ಸಿಸ್ಟಮ್ ನಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಯಾವಾಗ ಗೌರ್ಮೆಂಟ್ ಕೆಲಸ ನೀವು ಮಾಡ್ತೀರಾ, ಗೌರ್ಮೆಂಟ್ ನಲ್ಲಿ ಬೇರೆ ಬೇರೆ ರೀತಿಯ ಒತ್ತಡಗಳಿರ್ತವೆ. ಅಂತ ಸಮಯದಲ್ಲಿ ನಾನು ಬಹಳಷ್ಟು ಸತಿ ಇದನ್ನು ಪ್ರಯೋಗ ಮಾಡಿದ್ದೀನಿ, ಖಂಡಿತ ನನ್ನ ಮೇಲೂ ಕೂಡ. ಯಾಕೆಂತಂದ್ರೆ ಅಲ್ಲಿ ಆ ರೀತಿ ಒಂದು ಒತ್ತಡದ ಸಿಚುವೇಶನ್ಗಳು ಬರ್ತಾ ಇತ್ತು. ನಾನು ಕೂಡ ಇದನ್ನ ಪ್ರಯತ್ನ ಮಾಡಿದ್ದೀನಿ, ಬಟ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೆಚ್ಚು ಅಂತಂದ್ರೆ 5 ರಿಂದ 6 ನಿಮಿಷ, ತುಂಬಾ ಜಾಸ್ತಿ ಅಂದ್ರೆ ಒಂದು 10 ನಿಮಿಷ, 10 ನಿಮಿಷದಲ್ಲಿ ನಿಮಗೆ ಸರಿ ಹೋಗ್ಬಿಡುತ್ತೆ. ಸೊ ಇದು ಮಣಿಬಂಧ ಮರ್ಮ. ಆಮೇಲೆ ಇನ್ನೊಂದು, ಈಗ ಸೈನಸೈಟಿಸ್ ನಾನು ಹೇಳಿದೆ, ಮೈಗ್ರೇನ್ಗೆ ನಾನು ಹೇಳಿದೆ ಕಣ್ಣಿನ ಸಮಸ್ಯೆ ಇದ್ರೆ ಕಣ್ಣು ಇದನ್ನ ಒತ್ಕೊಳೋದು, ಸ್ಟ್ರೆಸ್ಗಿದ್ರೆ ಇದನ್ನ ಒತ್ಕೊಳೋದು. ಮತ್ತೆ ನಾನು ಹೇಳಿದಾಗ 64 ಅಥವಾ 74 ಏನು ವೆರೈಟಿ ಮೈಗ್ರೇನ್ ಇದೆ. ಬೇರೆ ಬೇರೆ ಇನ್ನೊಂದಿದೆ. ಇನ್ನೊಂದು ಏನಂದ್ರೆ ಈ ಪಿತ್ತ ಜಾಸ್ತಿ ಆದಾಗ ಕೂಡ ತಲೆನೋವು ಬರುತ್ತೆ. ಕೆಲವರು ಹಸಿವಿಂದ ತಲೆನೋವು ಬರುತ್ತೆ, ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇದ್ರೂ ಕೂಡ ತಲೆನೋವು ಬರುತ್ತೆ. ಸೊ ಈ ತರ ಸಮಸ್ಯೆಗಳಿದ್ದಾಗ ನಿಮ್ಮ ಇಲ್ಲಿ ನೋಡಿ, ಒಂದು ನಿಮ್ಗೆ ಇದನ್ನ ತೋರಿಸ್ತೀನಿ, ಕಾಣಿಸ್ತಾ ಇದೆಯಾ ನಿಮ್ಗೆಲ್ಲರಿಗೂ? ನೋಡಿ, ನಮ್ಮ ಋಷಿ ಮುನಿಗಳು ತಪಸ್ ಮಾಡುವಾಗ ಹೀಗೆ ಒಂದು ಮಣಿಯನ್ನ ಇಟ್ಕೊಂಡು
ಒಂದು ದಂಡ ಅಂತ ಇಟ್ಕೊಳ್ತಾ ಇದ್ರು. ನೋಡಿದಿರಾ? ಮಂತ್ರದಂಡ ಅಂತ ನಾವು ಸುಮ್ಮನೆ ಹೇಳ್ತಾ ಇದ್ವಿ, ಅದನ್ನ ಮಂತ್ರದಂಡ ಅಂತ ಹೇಳಿ ಅದನ್ನ ಹೇಳ್ತೀವಿ. ಕೈಗೆ ಈ ತರ ಒಂದು ಇಟ್ಕೊಂಡು ಅವ್ರು ತಪಸ್ ಮಾಡ್ತಾ ಇದ್ರು. ನೋಡಿದಿರಾ ಫೋಟೋಗಳು, ವಿಡಿಯೋಗಳು? ಸೊ ಆ ಒಂದು ಅದು ಮಂತ್ರದಂಡ ಅಲ್ಲ, ಅದು ಬಹಳ ಉಪಯುಕ್ತವಾಗಿರುವಂತ ಒಂದು ದಂಡ. ಏನದು ದಂಡ? ಯಾತಕ್ಕೆ ಇಟ್ಕೊಳ್ತಾ ಇದ್ರು? ಆ ಒಂದು ದಂಡವನ್ನ ಇಟ್ಕೊಳ್ಳೋದ್ರಿಂದ ಅವರ ಹಸಿವು ಮತ್ತು ನೀರಡಿಕೆಗಳು ಆಗ್ತಾ ಇರ್ಲಿಲ್ಲ. when the Rishi Munis or the saints, they used to keep a danda, the stick, and that stick had a U-shape portion like this, and they used to keep it like this. Okay, you would have seen it in photos or videos or some movies. Okay, and they used to carry that all the time. So people who are sitting in the tapasya, they used to put a pressure. Okay, it is not because they were not able to carry the hand for a long time. No, it was not that, because they are sannyasis, they are tapasvis, so they can sit without food, without water for so long. So this pain is nothing for them. Okay, why they used to keep it? Because there is something called as Indrabasti Marma. Okay, here in this portion after the 4 fingers there is one point here. So this is called as Indrabasti Marma. So what is the beauty of this Indrabasti Marma? If you keep using this Indrabasti Marma, if you continuously press that Marma, then you don't have to eat or drink. Please understand this. This is a beautiful thing, but don't try it out now. Now 9 days, if somebody is doing a Navaratri and if you are fasting, please activate this point. This is very good. Okay, activate this point. How you activate? Keep 4 fingers from the elbow. Keep 4 fingers from the elbow. After the 4 fingers, this is the point. Okay, this is the point. Indrabasti. So this Indrabasti Marma on both the hands, 4 fingers, and then after the 4 fingers in the center. Okay, you should keep your hand like this. You should not twist the hand. You should keep your hand straight and then get the point. So especially when you are doing fasting, you will feel the difference. Now somebody is doing the fasting, please try it out. So why they used to do that? So that you don't have to drink water and you don't have to eat the food. So if you drink water, then if you eat food, what happens? You have to go to the toilet. Every time you drink water, every time you eat food, they have to go to the toilet. Then what happens to the tapasya? So this is very, very scientific and very simple, logical. It's not a very big rocket science. So with this Marma, it is on both the hands. Indrabasti, it's on both the hands. I showed you on both the sides. Okay, on both the sides it is there. 4 fingers down, 4 fingers down from the elbow. So this is very important, that especially when you are doing fasting, you keep activating this point. Okay, and then what happens with that? Your thirst will be balanced. You don't have to feel too much. You may feel, because we are not very big saints, we are not tapasvis, because we have to go a long way. So but this is possible. It will reduce, at least it will balance your thirst, it will balance your hunger to some extent. Slowly, once you practice for a longer time, maybe you will get the you will get the ability to fast for longer time. Okay, so this is Indrabasti Marma, and this Indrabasti Marma is very good even for any kind of digestive disorders. I'll show you. Okay, let me just put my camera slightly in a different way. Okay, now, okay, maybe you will not be able to see my, okay. So now, see, when you see this, let me just show you. Can you see this? So basically, when you keep your hand comes in line with your stomach. This is the stomach. Okay, you keep your hand. So this is the hand and this is the stomach line. So this is one of the major important way of finding the marma for any particular region.
Okay, so because when you keep your hand straight, when you are standing straight, and when you stretch your hands, so that Indrabasti marma is directly connected to your digestive system. Okay, so this also regulates the pitta. This regulates the pitta, jataragni, or the pitta, what we call hydrochloric acid, or the digestive enzymes. They are all controlled by this. So if you have any kind of indigestion, you can press this. And you can also press this even for the urinary disorders. Why? Because again, the same principle, when you keep your hands straight, your kidneys are in the back side, your stomach is on the left side, your liver is on the right side. So the kidneys are just behind this portion. So even the kidneys are also activated, and it is very scientific. Again, I can give you some instances where I have tried this on some of the European students, and there was a girl, she had a lot of urinary infection, and after having this pressing and then regular pranayama, especially yoga with marma, it is very important. So when you combine both yoga and marma, it really works. So like this, there are so many points. There is Tapani marma, then there is Adipati marma. As I told you, starting from the head till the toe. Today in the morning, I showed you the Kshipra marma, the Kshipra marma here. Swamiji keeps talking about, if you have a back pain, press this marma. This is nothing but Kshipra marma. This one, this point, this point. These are all Kshipra marma. Okay. So this one again here also on the other hand, this is Kshipra marma. So like this, there are 107 points. Okay. And I believe if you are interested, you can ask some questions. And now I will stop here because there are some 10 minutes. So if you have some questions, I can ask. And before closing the session, I just want to tell you, regularly every month we are conducting the classes. We are making a course of this. In this, we will go very deep into this knowledge. We will give you a basic knowledge of Ayurveda, like as I told you, how different pittas are there, different kaphas are there, different vatas are there, and how it works in the body. It is much scientific. There is no imaginary world, because a lot of people, they think that this will not work. This is okay only for 5,000 years, but now it may not work. But I will prove it. I can prove it to you that this works even till today, because our body didn't change for thousands and thousands of years. Whatever the Homo sapiens, we are there. Homo sapiens are there for our body is changed. Nothing is changed. Our mind is not changed. Our body is not changed. Our characters are not changed. Everything is the same. That is why, first of all, have the confidence in our ancient Ayurveda. This is nothing but ancient Ayurveda. And this is one of the best. I mean, I'm not just promoting this because I'm teaching this, I'm making a course. I have been practicing yoga for 20 years. I have done this Kundalini yoga. I have practiced Vipassana. Then I've been practicing Ashtanga yoga from Swamiji, which is directly from the Patanjali Maharshis. So I've been practicing this, but there are some things which are additionally needed. Okay, so we are not selling these books, because some people asked me sometime that, can we get the books? No, we are not selling these books. These books are made up of 3-4 different literatures. I have taken different knowledge from different people, and I have combined it from different authors. So we have the basic history in this, fundamentals of it, all the characters, how you find out, how you learn this. We will give the book only when you come to the second level of this course. So we are starting the course. One of the course is starting on 20th in this October. Usually we start somewhere around 19th or 20th of the month.
and then it will run for 10 to 15 days. So this time it is only 10 days. This is the level 1. We are starting this course. ನಾವು ಲೆವೆಲ್ 1 ಕೋರ್ಸ್ ಅನ್ನ ನಾವು ಶುರು ಮಾಡ್ತಾ ಇದೀವಿ. 20ನೇ ತಾರೀಕು ಶುರು ಆಗ್ತಾ ಇದೆ. ಲೆವೆಲ್ 1 ಮತ್ತೆ ಲೆವೆಲ್ 2 ಎರಡು ಲೆವೆಲ್ ಮುಗಿಸಿದ ಮೇಲೆ ಈ ಪುಸ್ತಕವನ್ನ ನಾವು ಕೊಡ್ತೀವಿ. ಯಾಕಂದ್ರೆ ಇದು ಸುಮ್ಮನೆ ಕೊಟ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ನಿಮ್ಗೆ ಸಂಪೂರ್ಣವಾಗಿ ಈ ವಿಜ್ಞಾನವನ್ನ ಹೇಳಿಕೊಟ್ಟು ಆಮೇಲೆ ಈ ಪುಸ್ತಕವನ್ನು ಕೊಡ್ತೀವಿ. ಎಲ್ಲಾ ವಿಚಾರಗಳಿದೆ. ಒಬ್ಬ ವ್ಯಕ್ತಿಗೆ ಎಷ್ಟು ಬೇಕೋ ಅದೆಲ್ಲ ಇದರಲ್ಲಿದೆ. ಕೋರ್ಸ್ ಫೀ 1999. 2000 ರೂಪಾಯಿಗೆ ₹1 ಕಡಿಮೆ, ಒಂಥರ ಬಾಟಾ ರೇಟ್ ತರ. ಸೊ 1999 ಈ ಕೋರ್ಸ್ ಫೀಸ್ ಇದೆ. ಇದು ಲೆವೆಲ್ 1. ಲೆವೆಲ್ 2 ಕೂಡ ನೀವು ಮಾಡ್ಕೊಂಡ್ರೆ ಅದನ್ನ ಮತ್ತೆ ಇನ್ನೊಂದಷ್ಟು ವಿಚಾರಗಳನ್ನ ಹೇಳ್ತೀವಿ. ಆಮೇಲೆ ಲೆವೆಲ್ 3 ಬರೋ ಅಷ್ಟೊತ್ತಿಗೆ ನಿಮ್ಗೆ ಸುಮಾರು 107 ಮರ್ಮಗಳು ಎಲ್ಲವನ್ನೂ ಕಂಪ್ಲೀಟ್ ಮಾಡಿರ್ತೀವಿ. ಈಗಾಗಲೇ ನಮ್ಮ ಆರ್ತಿ ಕಾಂಗೋ ಅವರು ಈ 3 ಲೆವೆಲ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. 20th ಇಂದ ನಾವು ಶುರು ಮಾಡ್ತಾ ಇರೋ ಕೋರ್ಸು 7 to 8 in the evening. So the course what we are starting on 20th this month, it starts on 20th and 7 to 8 is the timing. So every month we will have level 1, then we will have level 2, like that. Every month we are doing it. So if you can join this month, it is starting from 20th. Okay. So ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ you can please ask. ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಬಹುದು. Tell me the contact number, sir. ಪ್ರದೀಪ್ ಜಿ, ನೀ ಪೇಯ್ನಿಗೆ ಕೇಳ್ತಾ ಇದ್ದಾರೆ. ನೀ ಪೇಯ್ನಿಗೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರದೀಪ್ ಜಿ. ನೀ ಪೇಯ್ನಿಗೆ ನೋಡಿ, ನೀ ಪೇಯ್ನ್ಗೆ ನಾನು ಹೇಗೆ ಇದು ಕ್ಯಾಮ್ರಾ ಸ್ವಲ್ಪ ನಾನು ಇದು ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ದೂರ ಇಡ್ತೀನಿ, ಒಂದು ನಿಮಿಷ. ಓಕೆ ನೋಡಿ, ನೀ ಪೇಯ್ನ್ಗೆ ಅದು ಮೊಣಕಾಲ ಮೇಲೆ ಇದೆ. ಮೊಣಕಾಲಿನ ಭಾಗದಲ್ಲಿ ನೋಡಿ ತೋರಿಸ್ತೀನಿ. ಈ ಮೊಣಕಾಲಿನ ಭಾಗದಲ್ಲಿ ಆದ್ರೆ ಇದು ಕೂತು ಮಾಡ್ಬೇಕು. ನಾನು ನಿಮ್ಗೆ ಈಗ ಹೇಳೋದಕ್ಕೆ ನಿಂತ್ಕೊಂಡು ಹೇಳಿದ್ರೆ ಸರಿ ಹೋಗೋದಿಲ್ಲ. ಕೂತ್ ಮಾಡ್ಬೇಕು ಇರೋದನ್ನ. ಇದನ್ನ ಈಗ ನಾವು ಏನು ಸೂಕ್ಷ್ಮ ವ್ಯಾಯಾಮ ಮಾಡುವಾಗ ಕೆಲವೊಂದು ವ್ಯಾಯಾಮ ಮಾಡ್ತೀವಿ. English, please tell. Sorry? English, sir. Okay, I'm telling in English. Okay. Yeah, I'm telling in English. Okay, so this is for the knee pain. People are asking for the knee pain. So actually this knee marma is all around the knee, on the joint, knee joint. Okay, it is here and then it is there on the back side also. But only massaging this knee point will not be sufficient. So for that you have to massage the main apanavayu marma, which is, I will show you this, which is this marma. Okay, so this is the gulfa marma. Okay, this is the gulfa marma. So we have to balance this also, because this is apanavayu. Mostly people get the knee pain because of too much of vata, too much of apanavayu. Okay, so this has to be maintained. This has to be balanced. So you massage here. Okay, here you can massage all over. And then there are pain relieving points here. Here you can see here. You can press these also. And then Janu Marma. So for Janu Marma, you can just massage like this, clockwise. Your hand should be on the knee, and then you massage 10 times clockwise and 10 times anti-clockwise. Okay. So there are so many techniques for this. So we can tell you, actually it goes by step procedure. We usually start from Adipati, then we go step by step. But knee pain can be completely managed, or it can be completely cured. I can tell you this. There are some specific points. There are so many points, because for controlling the apanavayu, you cannot just press one point. Okay. So the base of the apanavayu is the guda. So starting from guda, then Urvi marma, Janu marma, then Indrabasti marma, then Gulfa marma, then Kshipra marma. So all these marma has to be activated. Okay, if somebody has got a real problem, they can personally, they can contact me through the video call. It is easier. I can manage that. Any particular time to do
marma, yes, just like yoga pranayama, you should have a certain gap before food and after food. Usually we suggest minimum of 1 to 2 hours before or after food, at least minimum. If you have a gap of 2 hours, which is good, at least 1 hour after, if you are having the marma treatment or doing the marma, you should give a gap of 1 hour. After the marma, you should not eat for 1 hour. And before the marma, you should have eaten at least 2 hours before or 3 hours before, so that it doesn't, the digestive process is being continued and it is going through the intestine, at least not in the stomach. So it should go out of the stomach. Okay. Yes, anybody else? Any questions? ಕಾಲಿನ ಮಸಲ್ ಪೇನ್ಗೆ ಯಾವ ಮರ್ಮ? ಕಾಲಿನ ನೋಡಿ, ಕಾಲು ಅನ್ನೋದು ದೊಡ್ಡ ವಿಷಯ. ಸಿ, somebody is asking for the leg pain. So leg it's not a single unit. It's like it's got so many things in it. Thigh muscles are there, calf muscles are there, there is a knee joint, then there is ankle. ಇದು ನಾನು ಅದೇ ಹೇಳ್ತಾ ಇದ್ನಲ್ಲ, ಸುಮಾರು ಪಾಯಿಂಟ್ಗಳು ಇದೆ. ಅದಕ್ಕೆ ಬೇರೆ ಬೇರೆ ಪಾಯಿಂಟ್ಗಳನ್ನ ಆಕ್ಟಿವೇಟ್ ಮಾಡಬೇಕು. ನಾನು ಅದೇ ಹೇಳಿದ್ದು, ತುಂಬಾ ಯಾರಿಗಾದ್ರೂ ಸಮಸ್ಯೆ ಇದ್ರೆ ನಾನು ಸುಮಾರು ಕಡೆ ಟ್ರೀಟ್ಮೆಂಟ್ ಕೂಡ ಮಾಡಿದ್ದೀನಿ. ಬಹಳಷ್ಟು ಕಡೆ ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಸುಮಾರು ಕಡೆ ಬಂದಿದ್ದೀನಿ. ಈ ವಿಡಿಯೋ ಕಾಲ್ ಮಾಡಿ ಬೇಕಾದ್ರೆ ಕೇಳಿದ್ರೆ ನಾನು ಸ್ಪೆಸಿಫಿಕ್ ಆಗಿ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಎನಿ ಮರ್ಮ ಫಾರ್ ಹರ್ನಿಯಾ ನೋಡಿ, ಹರ್ನಿಯಾನ ಅವಾಯ್ಡ್ ಮಾಡೋದಕ್ಕೆ ನಾವು ಮರ್ಮಗಳು ಹೇಳ್ಬೋದು. ಬಟ್ ಸಮಸ್ಯೆ ಏನಂತಂದ್ರೆ, ಸಾಮಾನ್ಯವಾಗಿ ಜನ ಹರ್ನಿಯಾ ಸಮಸ್ಯೆ ಇಟ್ಕೊಂಡು ಬರೋದು 70-80% ಹಾಳಾದ್ಮೇಲೆ. ದಿಸ್ ಇಸ್ ದ ವೆರಿ ಬ್ಯಾಡ್ ಥಿಂಗ್. ಹರ್ನಿಯಾ ಬರ್ದೇ ಇರೋ ತರ ನಾನು ಎಷ್ಟು ಬೇಕಾದ್ರೂ ನಿಮ್ಗೆ ಹೇಳ್ಬೋದು. ಹರ್ನಿಯಾ ಬಂದ ಮೇಲೆ ಅದು ಬಿಗಿನಿಂಗ್ ನಲ್ಲೇ ಇದ್ರೆ ನಾವು ಸ್ವಲ್ಪ ಖಂಡಿತ ಹೆಲ್ಪ್ ಮಾಡ್ಬೋದು. ತೀರಾ ಹಾಳಾಗ್ಬಿಟ್ಟಿದ್ರೆ ಕೆಲವರು ಮೆಶ್ ಹಾಕೊಂಡ್ಬಿಟ್ಟಿರ್ತಾರೆ, ಆಗಲೇ ಮೆಶ್ ಹಾಕೊಂಡಿರ್ತಾರೆ, ಮತ್ತೆ ಅದು ಮೆಶ್ ಹಾಕಿದ್ರು ಕೂಡ ಅದು ಮತ್ತೆ ಮತ್ತೆ ವಾಪಸ್ ಬರ್ತಾ ಇರುತ್ತೆ. ಈ ತರ ಸಮಸ್ಯೆ ಇದ್ರೆ ಸ್ವಲ್ಪ ಕಷ್ಟ. ಸೊ ಇದೆಲ್ಲ ಯಾವುದೇ ನೋಡಿ, ಆಯುರ್ವೇದ ನಮ್ಮ ವೇದದ ಸಿಸ್ಟಮ್ ಏನ್ ಹೇಳುತ್ತೆ, ಪ್ರಿಕಾಷನ್ ಇಸ್ ದ ಬೆಸ್ಟ್ ಕ್ಯೂರ್, ಪ್ರಿಕಾಷನ್ ಇಸ್ ದ ಓನ್ಲಿ ಕ್ಯೂರ್. ಓಕೆ, ಹಾಗಾಗಿ ಸಾಧ್ಯವಾದಷ್ಟು ಕಾಯಿಲೆ ಬರ್ದೇ ಇರೋ ತರ ನೋಡ್ಕೊಂಡು ಬಂದ ಮೇಲೆ ಸಣ್ಣ ಕೆಲವೊಂದು ಸಮಸ್ಯೆಗಳು ಖಂಡಿತ ಸರಿ ಹೋಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ಒಂದು ಕೆಲವು ಡ್ಯಾಮೇಜ್ಗಳಿದೆಯಲ್ಲ, ಅದನ್ನ ಸ್ವಲ್ಪ ರಿಪೇರ್ ಮಾಡೋದು ಕಷ್ಟ. ಅಂತ ಟೈಮ್ ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲೂ ಕೂಡ ಸರ್ಜರಿಗಳಿತ್ತು. ಲೋ ಬ್ಯಾಕ್ ಪೇನ್ಗೆ ಸುಮಾರು ಸಮಸ್ಯೆ, ಮತ್ತೆ ಅದನ್ನ ನಾನು ಹೇಳ್ತಾ ಇರೋದು ಒಂದು ಪಾಯಿಂಟ್ ಅಲ್ಲ, 4-5 ಪಾಯಿಂಟ್ಗಳಿದೆ. ನೀವೇನೆ ಹಿಂದೆ ಹೀಗೆ ಒತ್ಕೊಂಡು ಮಾಡುವಂತ ಪಾಯಿಂಟ್ಗಳಿದೆ ಕೆಲವು. ಆದ್ರೆ ನನ್ನ ಸಜೆಷನ್ ಅಂತಂದ್ರೆ, ಈ ಲೋವರ್ ಬ್ಯಾಕ್ ಪೇನ್ಗೆ ನೀವೇ ಮಾಡ್ಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ಇಲ್ಲಿದೆ, ಇದು ನೀವು ಸರಿಯಾಗಿ ಹೀಗೆ ಕೈ ಹಾಕಿದ್ರೆ ಕೆಲವು ಪಾಯಿಂಟ್ಗಳು ಸಿಗತ್ತೆ. ಆದ್ರೆ ನಿಮ್ಗೆ ಅದು ತಿಳ್ಕೊಳ್ಬೇಕು. ಸುಮ್ನೆ ನಾನು ಒಂದು ಪಾಯಿಂಟ್ ಮಾಡಿ ಅಂತಂದ್ರೆ ಅದು ಆಗೋದಿಲ್ಲ. ಯಾಕಂದ್ರೆ ಲೋವರ್ ಬ್ಯಾಕ್ ಪೇನ್ ಸಮಸ್ಯೆ ಆಗ್ಬೇಕಂತಂದ್ರೆ ಅದರಲ್ಲಿ 2-3 ಕಾರಣಗಳಿದೆ. ಒಂದು, ಹಿಪ್ ಜಾಯಿಂಟ್ ನಿಂದ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ಬೇಕು. ಇದು ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ನಾನು ಏನೋ ಹೆದರ್ಸ್ಬೇಕಂತ ಹೇಳ್ತಾ ಇಲ್ಲ. ಹಿಪ್ ಜಾಯಿಂಟ್ ನಿಂದ ಆ ಮಸಲ್ಸ್ ನ ರಿಲ್ಯಾಕ್ಸ್ ಮಾಡ್ತಾ ಹೋಗ್ಬೇಕು. ಇನ್ ಕೆಲವ್ರಿಗೆ ಕಾಲಿನಲ್ಲೇನೆ ಮಸಲ್ ಸ್ಟಿಫ್ನೆಸ್ ಇರುತ್ತೆ, ಅದರಿಂದ ನಾವು ಸರಿ ಮಾಡ್ಕೊಂತ ಹೋಗ್ಬೇಕು. ಅದಕ್ಕೋಸ್ಕರ ನಾವು ಮರ್ಕಟಾಸನ ಮಾಡಿ ಅಂತ ಹೇಳ್ತೀವಿ. ಆದ್ರೆ ಕೆಲವ್ರಿಗೆ ಸ್ಟಿಫ್ನೆಸ್ ತುಂಬಾ ಇರುತ್ತೆ, ಅಂತವ್ರಿಗೆ ನಾವು ಉರ್ವಿ ಮರ್ಮ, ಅಣಿ ಮರ್ಮ, ತೊಡೆಯ ಭಾಗದಲ್ಲೇನೆ ಕೆಲವು ಮರ್ಮಗಳಿರ್ತವೆ. ಪ್ರೆಸ್ ಮಾಡ್ಕೊಂತ ಜೊತೆಗೆ ಏನು ನಿತಂಬ ಅಥವಾ ಪುಪ್ಪಸ ಭಾಗ, ಹಿಪ್ ರೀಜನ್, ಅಲ್ಲಿ ಮರ್ಮಗಳಿದೆ, ಅದನ್ನ ನಾವು ಪ್ರೆಸ್ ಮಾಡ್ತೀವಿ. ಆಮೇಲೆ ನಿಧಾನವಾಗಿ ಹೋಗ್ತಾ ಬೆನ್ನಿನ ಭಾಗಕ್ಕೆ ಬರ್ತೀವಿ. ನಂತರ ಸಂಪೂರ್ಣವಾಗಿ ಬೆನ್ನಿನ ಭಾಗವನ್ನ ರಿಲ್ಯಾಕ್ಸ್ ಮಾಡ್ತೀವಿ, ಹೀಗೆ ಒತ್ತಿ ರಿಲ್ಯಾಕ್ಸ್ ಮಾಡ್ತೀವಿ. ಪರ್ಸನಲ್ ಆಗಿ ಮಾಡ್ಕೊಳೋದು ಸ್ವಲ್ಪ ಕಷ್ಟ, ಸಿಗತ್ತೆ ಪಾಯಿಂಟು. ಆದ್ರೆ ನಿಮ್ಗೆ ತುಂಬಾ ನಾಲೆಡ್ಜ್ ಇರ್ಬೇಕಾಗತ್ತೆ, ಎಷ್ಟು ಒತ್ತಬೇಕು, ಎಷ್ಟು ಇದ್ ಮಾಡ್ಕೊಬೇಕು ಅಂತ. ಸೊ ಬೆನ್ನಿನ ನೋವು ಸ್ವಲ್ಪ ಅದನ್ನ ಅಷ್ಟು ಈಸಿಯಾಗಿ ಹೇಳಕ್ಕಾಗಲ್ಲ, ಬಟ್ ಖಂಡಿತ ಸರಿ ಹೋಗುತ್ತೆ. ಇದು ನಾನು ಮಾಡಿದೀನಿ, ಸುಮಾರು ಜನಕ್ಕೆ ಮಾಡಿದೀನಿ, ನಾನೇ ಸ್ವತಃ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಖಂಡಿತ ಸರಿ ಹೋಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಏನಾದ್ರು ಮಾಡ್ಬೋದಾ? ಖಂಡಿತ ಗ್ಯಾಸ್ಟ್ರಿಕ್ ಸಮಸ್ಯೆ ಖಂಡಿತ ಮಾಡ್ಬೋದು. ನಾನು ಬೆಳಗ್ಗೆ ಕೂಡ ಹೇಳಿದ್ದೇನೆ, ಬೆಳಗ್ಗೆ ಕ್ಲಾಸ್ ನಲ್ಲಿ ಇದ್ರೋ ಇಲ್ಲೋ ಗೊತ್ತಿಲ್ಲ, ಮಂಡೂಕಾಸನ ಮಾಡುವಾಗ ನಾನೊಂದು ಪಾಯಿಂಟ್ ಹೇಳಿದೆ ನಿಮ್ಗೆ. ಕುರ್ಚಶಿರ ಮತ್ತು ಕುರ್ಚ ಮರ್ಮ ಅಂತ ಹೇಳಿ, ಇದು 2 ಮರ್ಮಗಳಿದೆ. ಸೊ
ಇದನ್ನ ಪಾಯಿಂಟ್ ಗಳನ್ನ ಒತ್ಕೊಬಹುದು ರೆಗ್ಯುಲರ್ ಆಗಿ. ಕುರ್ಚಶಿರ, ಕುರ್ಚ. ಈ ಕುರ್ಚ ಮರ್ಮ ಇದು ಯಾವುದೇ ರೀತಿಯ ಕಾನ್ಸ್ಟಿಪೇಷನ್ ಇರ್ಬೋದು, ಹೊಟ್ಟೆಯಲ್ಲಿ ಇಂಡೈಜೆಷನ್ ಇರ್ಬೋದು, ಈ ತರ ಸಮಸ್ಯೆಗಳಿಗೆ ಇದು ಈ ಪಾಯಿಂಟ್ ವರ್ಕ್ ಆಗುತ್ತೆ. ಇದು ಇಂಪಾರ್ಟೆಂಟ್, ಇಲ್ಲಿ ಒತ್ತೋದು ಇಂಪಾರ್ಟೆಂಟ್. ಅದೇ ತರ ಇಲ್ಲಿ ಈ ಜಾಗದಲ್ಲಿ ಅದೇ ತರ ಇರುತ್ತೆ. ಮತ್ತೆ ಗ್ಯಾಸ್ಟ್ರೈಟಿಸ್ಗೆ ವಜ್ರಾಸನದಲ್ಲಿ ಕೂತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಇಂದ್ರಬಸ್ತಿ ಮರ್ಮ ಅಂತ ಏನಿದೆ, ಈ ಇಂದ್ರಬಸ್ತಿ ಮರ್ಮ ನಾನು ತೋರಿಸ್ತೀನಿ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಈ ಭಾಗದಲ್ಲಿ ಕೆಳಗಡೆ ಇಲ್ಲಿ. ಸೊ ಇದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀವಿ. ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ವಜ್ರಾಸನದಲ್ಲಿ ಕೂತ್ಕೊಂಡಾಗ ಕೂಡ ಅದು ಆಕ್ಟಿವೇಶನ್ ಆಗುತ್ತೆ. ಆದ್ರೆ ತುಂಬಾ ವರ್ಷಗಳ ಗ್ಯಾಸ್ಟ್ರೈಟಿಸ್ ಇದ್ರೆ ಇದಕ್ಕೆ ಮತ್ತೆ ನಾನು ಹೇಳ್ತಾ ಇದ್ದೀನಲ್ಲ, ಈ ಅಪಾನವಾಯು ಕಂಟ್ರೋಲ್ ಮಾಡ್ಬೇಕಂತಂದ್ರೆ ನಾಭಿಯಿಂದ ಕಂಟ್ರೋಲ್ ಮಾಡ್ಬೇಕು. ನಾಭಿ, ಬಸ್ತಿ, ಆಮೇಲೆ ಸೊಂಟದ ಭಾಗ, ಸೊಂಟದ ಕೆಳಗಿನ ಭಾಗ, ತೊಡೆಯ ಭಾಗ, ಮೊಣಕಾಲಿನ ಭಾಗ, ಇಂದ್ರಬಸ್ತಿ ಅಂದ್ರೆ ಇದು ಕಾಫ್ ಮಸಲ್ಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ, ಅದರ ನಂತರ ಹಿಮ್ಮಡಿ ಭಾಗ, ಹೀಗೆ ಪ್ರತಿಯೊಂದನ್ನು ಒಂದೊಂದೊಂದೇ ಮಾಡ್ಕೊಂಡು ಬರ್ಬೇಕು. ಓಕೆ. ಸೊ ನಿದ್ರೆ ಕಡಿಮೆ ನಿದ್ರೆ ಜಾಸ್ತಿ ಇದ್ರೆ ಬೇರೆ ಸಮಸ್ಯೆ. ನಿದ್ರೆ ಕಡಿಮೆ ಮಾಡಬೇಕು ಅನ್ನೋದಾದ್ರೆ ನೋಡಿ ಅದನ್ನ ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ಫೆಟೀಗ್ ಅಂತ ಹೇಳ್ತೀವಿ. ಫಟೀಗ್ ಅಥವಾ ಲೆಥಾರ್ಜಿ. ಒಂದು ಲೆಥಾರ್ಜಿ ಅನ್ನೋದು ಈ ಕಫ ಪ್ರಕೃತಿ ಜಾಸ್ತಿ ಆದಾಗ ಕೂಡ ನಿದ್ದೆ ಬರುತ್ತೆ. ಆ ಕಫ ಪ್ರಕೃತಿ ನಾನು ಅವಾಗಲೇ ಹೇಳಿದೆ, ಕಫ ಪ್ರಕೃತಿ ಯಾರು ಜಾಸ್ತಿ ಆಗುತ್ತೆ ಅವ್ರು ಲೇಜಿತನ ಬರುತ್ತೆ, ಸೋಂಬೇರ್ತನ ಬರುತ್ತೆ, ಫಟೀಗ್ ಆಗುತ್ತೆ. ಫಟೀಗ್ ಅನ್ನೋದು ಬೇರೆ ವಿಚಾರ, ಆದ್ರೆ ಲೇಜಿನೆಸ್ ಬರುತ್ತೆ, ಲೆಥಾರ್ಜಿ ಬರುತ್ತೆ. ಸೊ ಇದು ಯಾವ ಕಾರಣಕ್ಕೆ ಅಂತ ಫಸ್ಟ್ ತಿಳ್ಕೊಬೇಕು. ಇದು ಮಾನಸಿಕವಾಗಿ ಆಗ್ತಾ ಇದೆಯಾ ಅಥವಾ ದೈಹಿಕವಾಗಿ ಆಗ್ತಾ ಇದೆಯಾ? ಅಂದ್ರೆ ದೈಹಿಕವಾಗಿ ಅಂದ್ರೆ ತುಂಬಾ ಕೆಲಸ ಮಾಡ್ಬಿಟ್ಟಿರ್ತೀವಿ, ತುಂಬಾ ಕೆಲಸ ಮಾಡಿದಾಗ ದಣವಾಗತ್ತೆ, ನಿದ್ದೆ ಮಾಡ್ಲೇಬೇಕು, ಅದು ಖಂಡಿತ. ಆದ್ರೆ ಇದು ಮಾನಸಿಕವಾಗಿದ್ರೆ ಏನ್ ಮಾಡೋದು? ಮಾನಸಿಕವಾಗಿದ್ರೆ ಇಂಥ ಸಮಸ್ಯೆಗಳಿಗೆ ನಾವು ಕೆಲವೊಂದು ಇಲ್ಲಿ ಇದನ್ನ ಅಂಶಮರ್ಮ ಅಂತ ಹೇಳ್ತೀವಿ. ಇಲ್ಲಿ ಅಂಶಮರ್ಮ, ಇದ್ರ ಹಿಂದೆಗಡೆ ಅಂಶಫಲಕ ಅಂತ ಹೇಳ್ತೀವಿ. ಇಲ್ಲಿ ಹಿಂಭಾಗದಲ್ಲಿ ಅಂಶಫಲಕ ಮರ್ಮ ಇದೆ, ಅದನ್ನ ಮಾಡ್ಬೇಕು. ಮತ್ತೆ ಸ್ವತಃ ಮಾಡ್ಕೊಳೋದು ಸ್ವಲ್ಪ ಕಷ್ಟ. ಯಾರಾದ್ರೂ ಮನೆಯಲ್ಲಿದ್ರೆ ಹಿಂಭಾಗದಲ್ಲಿ ಸಂಪೂರ್ಣವಾಗಿ ಒಂದು ಎನರ್ಜಿಯನ್ನ ಜಾಸ್ತಿ ಮಾಡ್ತೀವಿ ನಾವು. ತುಂಬಾ ಜನಕ್ಕೆ ನಾನು ಈ ತರ ಸಮಸ್ಯೆಗಳು ನೋಡಿದೀನಿ. ಲೆಥಾರ್ಜಿ ಇರುವಂತವ್ರಿಗೆ, ಅವ್ರಿಗೆ ಏನ್ ಮಾಡಕ್ಕೂ ಮನ್ಸೇ ಬರ್ತಾ ಇಲ್ಲ, ತುಂಬಾ ಸೋಂಬೇರ್ತನ, ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂತವ್ರಿಗೆ ಎನರ್ಜಿ ನಾವು ಸ್ವಲ್ಪ ಜಾಸ್ತಿ ಮಾಡೋದಕ್ಕೋಸ್ಕರ ಇಲ್ಲೊಂದು ಪಾಯಿಂಟ್ ಇದೆ, ಇದನ್ನ ಬೃಹದಿ ಪಾಯಿಂಟ್ ಅಂತ ಹೇಳ್ತೀವಿ, ಬೃಹದಿ ಮರ್ಮ. ಈ ಬೃಹದಿ ಮರ್ಮ ಶ್ವಾಸಕೋಶ ಮತ್ತೆ ಹಾರ್ಟ್ ಎರಡಕ್ಕೂ ಸೇರಿರುವಂಥದ್ದು. ಸೊ ಅದನ್ನ ನಾವು ಆಕ್ಟಿವೇಟ್ ಮಾಡ್ತೀವಿ. ಆಕ್ಟಿವೇಟ್ ಮಾಡಿದ್ಮೇಲೆ ಅವ್ರಿಗೆ ಎನರ್ಜಿ ಜಾಸ್ತಿ ಆಗತ್ತೆ. ಮತ್ತೆ ಎನರ್ಜಿ ಜಾಸ್ತಿ ಆಗೋದಕ್ಕೆ ಬೇರೆ ಮರ್ಮಗಳಿದೆ. ಆತರ ಎನರ್ಜಿ ಯಾವಾಗ ಜಾಸ್ತಿ ಆಗತ್ತೆ, ನಿದ್ದೆ ತಾನಷ್ಟು ಕಡಿಮೆ ಆಗುತ್ತೆ. ಯೋಗದಿಂದ, ಪ್ರಾಣಾಯಾಮದಿಂದ ನನ್ನ ರೈಟ್ ಶೋಲ್ಡರ್ 7-8 ಸತಿ ಡಿಸ್ಲೊಕೇಟ್ ಆಗಿತ್ತು. ಸಂಪೂರ್ಣವಾಗಿ ನಾನು ಇದನ್ನ ಟೋಟಲ್ ಕಂಪ್ಲೀಟ್ ಇದನ್ನ ನಾನು ಶೋಲ್ಡರ್ ಸರಿ ಮಾಡ್ಬೋದು. ಸೊ ಇದು ಖಂಡಿತ ಸಾಧ್ಯ ಇದೆ, ಮರ್ಮದಲ್ಲಿ ಎಲ್ಲಾ ಸಾಧ್ಯ ಇದೆ. ಸೊ ಟೈಮ್ ತುಂಬಾನೇ ಆಗಿದೆ. ಮರ್ಮದಿಂದ ವೇಟ್ ಗೇನ್ ಮಾಡಬಹುದಾ? ವೆಯ್ಟ್ ಗೈನ್, ವೆಯ್ಟ್ ಲಾಸ್ ಎರಡೂ ಆಗತ್ತೆ. ಮತ್ತೆ ಎಲ್ಲದಕ್ಕೂ ವೆಯ್ಟ್ ಗೈನ್ಗೆ ಮತ್ತೆ ವೆಯ್ಟ್ ಲಾಸ್ಗೆ ಎರಡಕ್ಕೂ ಮೂರು ಮರ್ಮ ನಾವು ಹೇಳ್ತೀವಿ. ಕುರ್ಪುರ ಮರ್ಮ ಅಂತ ಹೇಳ್ತೀವಿ. ಕುರ್ಪುರ ಮರ್ಮ ಇಲ್ಲಿದೆ, ಕುರ್ಪುರ ಮರ್ಮ. ಮತ್ತೆ ಇಂದ್ರಬಸ್ತಿ ಮರ್ಮ ಕಾಲ್ನಲ್ಲಿದೆ, ಮತ್ತೆ ಗುಲ್ಫಮ್ ಮರ್ಮ. ಈ ಮೂರು ಮರ್ಮಗಳನ್ನ ಆಕ್ಟಿವೇಟ್ ಡೈಲಿ ಮಾಡಬೇಕು. ಮತ್ತೆ ಇದಕ್ಕೆ ಒಂದು ಕೆಲವು ಪ್ರಾಕ್ಟೀಸ್ಗಳಿದೆ. ಈ ಕೆಲವು ಪ್ರಾಕ್ಟೀಸ್ಗಳನ್ನ ನಾವು ಹೇಳ್ಕೊಡ್ತೀವಿ. ಅದು ನೀವು ಕ್ಲಾಸ್ ಜಾಯಿನ್ ಆದ್ರೆ ನಿಮ್ಗೆ ಕಂಪ್ಲೀಟ್ ಟ್ರೈನಿಂಗ್ ಮಾಡಿ ಅದಕ್ಕೆ ವೆಯ್ಟ್ ಗೈನ್, ವೆಯ್ಟ್ ಲಾಸ್ ಎರಡಕ್ಕೂ ಒಂದೇ ಸಿಸ್ಟಮು. ಅದೇನ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ. ಓಕೆ. ಸೊ ವೆಯ್ಟ್ ಗೈನ್ ಕೂಡ ಖಂಡಿತ ಆಗುತ್ತೆ. ಮತ್ತೆ ಕೆಲವೊಂದು ಹೆಣ್ಮಕ್ಳಿಗೆ ಕೆಲವೊಂದು ವಿಶೇಷವಾಗಿ ತೂಕ ಜಾಸ್ತಿ ಆಗಿರುತ್ತೆ. ಕೆಲವ್ರಿಗೆ ಹಿಪ್ಸ್ ರೀಜನ್ ಅಲ್ಲಿ ತೂಕ ಜಾಸ್ತಿ ಆಗಿರುತ್ತೆ, ಚೆಸ್ಟ್ ರೀಜನ್ ಅಲ್ಲಿ ಜಾಸ್ತಿ ಆಗಿರುತ್ತೆ, ಅಥವಾ ಸೊಂಟದ ರೀಜನ್ ಅಲ್ಲಿ ಜಾಸ್ತಿ ಆಗಿರುತ್ತೆ. ಅಂತ ಸ್ಪೆಸಿಫಿಕ್ ಪಾಯಿಂಟ್ ಗಳಲ್ಲಿ ಕೂಡ ನಾವು ಮರ್ಮವನ್ನ ಆಕ್ಟಿವೇಟ್ ಮಾಡಿ ಸ್ಪೆಸಿಫಿಕ್ ರೀಜನ್ ಅಲ್ಲಿ ಅದನ್ನ ಸರಿ ಮಾಡ್ಬೋದು. ಮತ್ತೆ ಇದು ತೋಳಿನ ಭಾಗದಲ್ಲಿ ಕೂಡ ಮಸಲ್ಸ್ ತುಂಬಾ ಸ್ಯಾಗ್ ಆಗ್ಬಿಟ್ಟಿರುತ್ತೆ, ಸ್ಟಿಫ್ನೆಸ್ ಇರಲ್ಲ. ಸೊ ಅಂತ
ತುಂಬಾ ಸ್ಟಿಫ್, ನಾವು ಮಸಲ್ ಬಿಲ್ಡ್ ಮಾಡ್ಬೇಕಂತೇನಿಲ್ಲ, ಆದ್ರೆ ಅಟ್ಲೀಸ್ಟ್ ಒಂದು ಬೇಸಿಕ್ ಸ್ಟಿಫ್ನೆಸ್ ಇರ್ಬೇಕಾಗುತ್ತೆ, ಸ್ಟ್ರೆಂತ್ ಇರ್ಬೇಕಾಗುತ್ತೆ. Okay? ತುಂಬಾ ಕ್ವಶನ್ಗಳು ಬರ್ತಾ ಇದೆ. ರೈಟ್ ಶೋಲ್ಡರ್ ಪೇನ್, ನೀವು ಏನಮ್ಮ? ತುಂಬಾ ಪ್ರದೀಪ್ ಜಿ ನಿಮ್ ಒಂದು ಫೋನ್ ನಂಬರ್ ಹೇಳಿಬಿಡಿ. ಓಂ ಪ್ರದೀಪ್ ಜಿ, ನಾನ್ ಸುಜಾತ ಮಾತಾಡ್ತಾ ಇದ್ದೀನಿ. ನಿಮ್ ಫೋನ್ ನಂಬರ್ ಒಂದು ಹೇಳ್ಬಿಡಿ, ಕೆಲವರು ಎಲ್ಲ ಇನ್ಕ್ವೈರಿ ಮಾಡ್ತಾ ಇದ್ದಾರೆ. ಸರಿ, ನಾನು ಫೋನ್ ನಂಬರ್ ಈಗ ಅನೌನ್ಸ್ ಮಾಡ್ತೀನಿ ತಗೊಳ್ಳಿ. ನನ್ಗೆ ವಾಟ್ಸಪ್ ಮಾಡಿದ್ರೆ ಬಹಳ ಸುಲಭ ನನಗೆ, ಯಾಕೆಂದ್ರೆ ನೀವು ಮೆಸೇಜ್ ಮಾಡಿದ್ರೆ ನಾನು ಯಾವಾಗ್ಲೂ ನೋಡ್ಬೋದು. ಒಂದೊಂದ್ಸತಿ ಮೆಸೇಜ್ಗಳನ್ನ ನೋಡಿ ನಾನು ಮತ್ತೆ ವಾಟ್ಸಪ್ ನಂಬರ್ ಕೊಡ್ತಾ ಇದ್ದೀನಿ. 98450 37913 98450 37913. ಇದನ್ನ ನಾನು ಬೇಕಾದ್ರೆ ಇಲ್ಲಿ ಹಾಕ್ತಾ ಇದ್ದೀನಿ. ಓಂ ಜಿ, ಓಕೆ, ಇದು ಕೇವಲ ವಾಟ್ಸಪ್ ಮಾತ್ರ, ಇದು ಓಕೆ, ಕೇವಲ ವಾಟ್ಸಪ್ ಮಾತ್ರ. ಓಂ ಜಿ, ಐ ಹ್ಯಾವ್ ಅ ಕ್ವೆಶ್ಚನ್. ಸರ್ ಇನ್ನೊಂದ್ಸಲ ಹೇಳಿ. ನಾನು ಹಾಕಿದ್ದೀನಿ, ಮೆಸೇಜ್ ನಲ್ಲಿ ಹಾಕಿದ್ದೀನಿ. 98450 ಎಸ್ 37913 913. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಂ ಜಿ, ಮತ್ತೆ ಸುಮಾರು ಹಾ ಜಿ, ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಅ ವಂಡರ್ಫುಲ್ ಸೆಷನ್. I have a question. Any marma point which can increase a person's blood as he is facing aplastic anemia since 4 years? Oh, okay. See, actually there are some marma points specially for majja, because you know very well, bone marrows, that is a place where the blood cells are produced. Okay, so we have some specific marma points which activates the majja. So with majja, even the blood cells can be reactivated, or it can be regularly produced. But again, as I say, if it is an old condition, we have to observe the condition, and the person, he should have a lot of patience and determination. This is very important, because all the marma, yoga, ayurveda, they work on the energy principles. So it is not the physical energy only. So you have to have the mental, psychological, emotional energy, constant willingness, what we say. Determination is very important. With that, certainly we can help, because there are some, in fact, even I have mentioned it in the books, there are some points which can be completely activated for Raktavaha Srota, something called as Raktavaha Srota. What is Raktavaha Srota? There are some specific points. For example, Nabhi Marma, Basti Marma, and then most of the Asti Marmas. Okay, most of the Asti Marmas or skeletal marmas, we activate that because it is one portion out of the body. The blood circulation, the blood production has to happen, and then even it is also connected with the kidneys, because in kidneys there are some particular enzymes which produces the red blood cells. So that is also very important, and even the hemoglobin is also produced through the help of the enzymes from the kidney. So there are so many things. Liver is connected, kidney is connected, bone marrow is connected. So we work on the multiple regions, but it is possible. It is certainly possible. Along with Kapalabhati pranayam, Anulom pranayam, and marma, it is certainly possible. We have done it actually. Hello, sir. Om ji, sir. Om ji, namaste. Sir, namaste, sir. This ನನ್ನ husband ಗೆ 45 years. ಅವರಿಗೆ ಈಗ 1.5 years ಪಾರ್ಕಿನ್ಸನ್ ಅಂತ ಹೇಳಿದ್ದಾರೆ. he is a software engineer.
ಸೊ ಅವರಿಗೆ ಜಸ್ಟ್ ಅಂದ್ರೆ ಇವಾಗ ಜಸ್ಟ್ ಸಿನ್ಸ್ ಫ್ರಮ್ 1.5 years ದೇ ಹ್ಯಾವ್ ಡಯಾಗ್ನೈಸ್ ಸರ್ ಹಿಂಗ್ ಹೇಳ್ತಿದ್ದಾರೆ ಈಗ. ಇಲ್ಲ ನೋಡಿ, ಪಾರ್ಕಿನ್ಸನ್ ನಾನು ಯುರೋಪ್ ಹೋಗಕ್ ಮುಂಚೆ ಕೂಡ ನನ್ನ ಹತ್ರ ಸುಮಾರು ಪೇಷಂಟ್ಸ್ ಇದ್ರು. ಇಲ್ಲೇ ನಾನು ಇವಾಗ ಬೆಂಗಳೂರಿನಲ್ಲಿ ಮತ್ತಿಕೆರೆನಲ್ಲಿ ಇರೋದು. ಮತ್ತಿಕೆರೆನಲ್ಲಿ ಒಂದು ಯೋಗ ಸೆಂಟರ್ ಇತ್ತು, ಒಂದು ಆಯುರ್ವೇದ ಸೆಂಟರ್ ಇತ್ತು. ಇಲ್ಲಿ ನನ್ನ ಹತ್ರ ಸುಮಾರು 5 ಜನ ಪಾರ್ಕಿನ್ಸನ್ ಪೇಷಂಟ್ಗಳಿದ್ರು. ಅವ್ರ ಕಂಡೀಷನ್ ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ ಅಂದ್ರೆ, ಅವರು ತುಂಬಾ ವಯಸ್ಸಾದವ್ರು. ನೀವು ಹೇಳ್ತಾರ 45 ವರ್ಷ ಅಲ್ಲ, ನಾನು ಅವರೆಲ್ಲ ನನ್ನ ಪೇಷಂಟ್ಗಳಿದ್ದು ಸುಮಾರು 60-70 ವಯಸ್ಸಿನವ್ರು. ಸೊ ಅಂತವ್ರ ಕಂಡೀಷನ್ ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ ಯೋಗ ಪ್ರಾಣಾಯಾಮ ಮರ್ಮಗಳಿಂದ. ಅಕ್ಯುಪ್ರೆಷರ್ ಮಾಡ್ತಾ ಇದ್ವಿ. ಅವಾಗ ನಾನು ಮರ್ಮ ಅಂತ ಹೇಳ್ತಾ ಇರ್ಲಿಲ್ಲ ಅಷ್ಟೇ. ಸೊ ಇದು ಆಕ್ಚುಲಿ ಖಂಡಿತ ಸಾಧ್ಯ ಇದೆ. ರೀಸೆಂಟ್ ಕಂಡೀಷನ್ ಅಂದ್ರೆ ಅವ್ರು ಸ್ವಲ್ಪ ಹೆಚ್ಚು ಅವರು ಒಂಚೂರು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಬೇಕಾಗತ್ತೆ. ಪಾರ್ಕಿನ್ಸನ್ ಏನಿದೆ ಇದು ನರ್ವ್ಸ್ಗೆ ರಿಲೇಟೆಡ್ ಆಗಿರುವಂತದ್ದು. ಮತ್ತೆ ಮೆಂಟಲ್ ಕಂಡೀಷನ್ ಕೂಡ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗ್ಬೇಕಾಗತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೇಕಾಗತ್ತೆ. ಮತ್ತೆ ಇದು ವಾತ ರೋಗಗಳ ಸಂಬಂಧಪಟ್ಟಿದ್ದು. ವಾತ ರೋಗಗಳಲ್ಲಿ ಈ ಪಾರ್ಕಿನ್ಸನ್ಸ್ ಕೂಡ ಬರುತ್ತೆ. ಇದು ನಾವು ವಾತವನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ವಾತವನ್ನ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ನಾವು ಹೇಳ್ತೀವಿ. ಖಂಡಿತ ಅದನ್ನ ಸ್ವಲ್ಪ ಮಾಡ್ಕೊಂಡು, ಮತ್ತೆ ಮರ್ಮ ಪಾಯಿಂಟ್ಗಳನ್ನ ಅದು ಅಂದ್ರೆ ನಿಮ್ ಹಸ್ಬೆಂಡ್ ಆಗಿದೆ ಅಂದ್ರೆ ನೀವು ಸ್ವಲ್ಪ ಕೋಆಪರೇಟ್ ಮಾಡ್ಬೇಕಾಗತ್ತೆ, ಸ್ವಲ್ಪ ಪ್ರೆಸ್ ಮಾಡ್ಬೇಕಾಗತ್ತೆ, ಕೆಲವು ಪಾಯಿಂಟ್ ಗಳನ್ನ ಆಕ್ಟಿವೇಟ್ ಡೈಲಿ ಮಾಡ್ಬೇಕಾಗತ್ತೆ. ಖಂಡಿತ ಇದು ಒಂದಂತೂ ನಾನು ಗ್ಯಾರಂಟಿ ಕೊಡ್ತೀನಿ, ಏನ್ ಕಂಡೀಷನ್ ಇದೆ ಅದಕ್ಕಿಂತ ವರ್ಸ್ಟ್ ಆಗೋದನ್ನ ನಾವು ಮೇಂಟೈನ್ ಮಾಡ್ಬೋದು. ಅದಂತೂ ಖಂಡಿತ ನಾವು ಮಾಡ್ಬೋದು. ಇದನ್ನ ನಾನು ಮಾಡಿದೀನಿ. ಡಿಜನರೇಷನ್ ಅಂತ ನಾವು ಹೇಳ್ತೀವಲ್ಲ, ಏನ್ ಕಂಡೀಷನ್ ಇದೆ ಅದಕ್ಕಿಂತ ಡಿಜನರೇಷನ್ ಆಗೋದನ್ನ ನಾವು ತಡಿಬಹುದು. ಇದಂತೂ ಖಂಡಿತ ಸಾಧ್ಯ. ಮಾಡ್ತಾ ಮಾಡ್ತಾ ಹೀಗೇನೆ ಅದನ್ನ ಸರಿ ಮಾಡೋ ಒಂದು ಹೋಪ್ಸ್ ನನಗಿದೆ. ಖಂಡಿತ ಹೋಪ್ಸ್. ನಮಸ್ಕಾರ ಹೇಳಿ ಸರ್. ಸರ್ ಈಗ ನಮಸ್ಕಾರ, ನಾನು ಪಾಂಡು ಅಂತ ಮೈಸೂರಿಂದ ಬರ್ತಾ ಇರೋದು. ಹೇಳಿ. ನೀವು ಈಗ ಬೇರೆಯವ್ರಿಗೆ ಮರ್ಮ ಚಿಕಿತ್ಸೆ ಮಾಡ್ಬೇಕಾದ್ರೆ ಅದರಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆದ್ರೆ ನೀವು ಯಾವ ತರ ಪರಿಹಾರ ಮಾಡ್ಕೊಂತೀರಾ? ಬಹಳ ಬಹಳ ಉಪಯೋಗವಾಗಿರುವಂತ ಕ್ವಶನ್ ಇದು. ಯಾಕಂದ್ರೆ ಯೋಗ ಶಿಕ್ಷಕರು ನಿಜವಾಗ್ಲೂ ನೀವೆಲ್ಲರೂ ತಿಳ್ಕೊಳ್ಬೇಕಾಗಿರೋದು. ನೀವು ತಮ್ಮ ಹೆಸರೇನು? ಸರ್ ಪಾಂಡು ಅಂತ ಮೈಸೂರಿಂದ. ಪಾಂಡು ಅವರೇ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನೋಡಿ, ಇದು ಅದಕ್ಕೆ ನಾನು ಹೇಳಿದ್ದು, ನಾನು ನಿಮಗೆ ಬೆಳಗ್ಗೆ ನೀವು ಕ್ಲಾಸ್ ನಲ್ಲಿ ಅಟೆಂಡ್ ಆಗಿದ್ರೋ ಇಲ್ಲೋ ಗೊತ್ತಿಲ್ಲ. ನಾನು ಸಾಮಾನ್ಯವಾಗಿ ವಿಚಾರ ಹೇಳ್ತೀನಿ. ಈ ಮರ್ಮ ಚಿಕಿತ್ಸೆ ಮರ್ಮಶಾಸ್ತ್ರವನ್ನ ನಾನು ಕೇವಲ ಯಾವಾಗಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ, ಅವಾಗಿಂದ ನಾನು ಕೇವಲ ಯೋಗ ಶಿಕ್ಷಕರಿಗೆ ಮಾತ್ರ ಹೇಳ್ಕೊಡ್ತಾ ಇರೋದು. ಯೋಗ ಶಿಕ್ಷಕರ ಅಲ್ಲವ್ರಿಗೆ ನಾನು ಹೇಳ್ಕೊಡೋದೇ ಇಲ್ಲ. ಇದು ನನ್ನ ಪಾಲಿಸಿ. ಇದು ಯಾಕೆ ಅಂತಂದ್ರೆ ಯೋಗ ಶಿಕ್ಷಕರಾದವ್ರಿಗೆ ಮಾತ್ರ ಅವರ ಒಂದು ಎನರ್ಜಿ ಏನಿದೆ ಅದು ಮೇಂಟೈನ್ ಆಗತ್ತೆ. ಕನಿಷ್ಠ ಪಕ್ಷ ಎನರ್ಜಿ ಲೋ ಆಗೋದಿಲ್ಲ. ಇವತ್ತು ಎಲ್ಲರೂ ನಾವು ನೋಡ್ತಾ ಇದೀವಿ, ಎನರ್ಜಿ ಲೋ ಆಗತ್ತೆ. ಮತ್ತೆ ಇದಾಗಲ್ಲ ಅಂತಿಲ್ಲ. ನಾನು ಮಾಡಿದೀನಿ. ನಾನು ಯುರೋಪ್ ನಲ್ಲಿ ಒಬ್ರು ಹೆಂಗಸರಿಗೆ ಒಬ್ರು ತುಂಬಾ ವಯಸ್ಸಾಗಿತ್ತು, ಅವ್ರು ರಿಟೈರ್ಮೆಂಟ್ ಆಗ್ಬಿಟ್ಟಿತ್ತು, ಅವ್ರು ಡೈವರ್ಸ್ ಆಗ್ಬಿಟ್ಟು, ಅಲ್ಲೆಲ್ಲ ಡೈವರ್ಸ್ ಆಗೋದು ತುಂಬಾ ಕಾಮನ್. ಸೊ ಅಂತವ್ರಿಗೆ ನಾನು ಮಾಡಿದೆ. ಸುಮಾರು 1 ಗಂಟೆ 1.5 ಗಂಟೆ ಅವ್ರಿಗೆ ಪೂರ್ತಿ ಎಲ್ಲ ಮರ್ಮ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಮಸಾಜ್ ಎಲ್ಲ ಮಾಡಿದೆ. ಆಮೇಲೆ ನಾನು ಅಲ್ಲಿಂದ ಸುಮಾರು 300 ಕಿಲೋಮೀಟರ್ ಡ್ರೈವ್ ಮಾಡ್ಬೇಕಾಗಿತ್ತು. ಡ್ರೈವ್ ಮಾಡ್ತಾ ನನ್ನಲ್ಲಿ ಆ ಒಂದು ಬದಲಾವಣೆ ನನ್ಗೆ ಗೊತ್ತಾಯ್ತು. ಸೊ ತಕ್ಷಣ ನಾನು ಗಾಡಿನ ಸೈಡ್ ನಿಲ್ಲಿಸಿ ನಾನು ಅಲ್ಲೇ ಕೂತ್ಕೊಂಡು ಒಂದು ಅಲ್ಲೆಲ್ಲ ದೊಡ್ಡ ಪೆಟ್ರೋಲ್ ಬಂಕ್ಗಳಿರ್ತವೆ. ಪೆಟ್ರೋಲ್ ಬಂಕ್ ನಲ್ಲಿ ಗಾಡಿ ಸೈಡ್ ನಿಲ್ಲಿಸಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಾನು ಅಲ್ಲೇ ನಿಂತ್ಕೊಂಡು ಪಾರ್ಕಿಂಗ್ ನಲ್ಲಿ ಸುಮಾರು ಹೊತ್ತು ಒಂದು ಅರ್ಧ ಗಂಟೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿದೆ. ಅರ್ಧ ಗಂಟೆ ಅನುಲೋಮ ವಿಲೋಮ ಪ್ರಾಣಾಯಾಮ, 10-15 ನಿಮಿಷ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದೆ. ಆಮೇಲೆ ಪೂರ್ತಿ ಎನರ್ಜಿ ವಾಪಸ್ ಬಂತು. ಮತ್ತೆ ನಾನು ಡ್ರೈವ್ ಮಾಡಿದೆ. ಇದಾಗತ್ತೆ ಖಂಡಿತ. ಇದು ನೀವು ಕೇಳಿದ್ ಸರಿ ಇದೆ. ಸೊ ಪ್ರಾಣಾಯಾಮದಿಂದ ಎನರ್ಜಿಯನ್ನು ವಾಪಸ್ ತಗೊಬಹುದು. ಧ್ಯಾನ ಮತ್ತೆ ನಿರಂತರವಾಗಿ ಒಳ್ಳೆ ಒಂದು ಸಾತ್ವಿಕವಾದಂತ ಜೀವನದಿಂದ ಖಂಡಿತ ಸಾಧ್ಯ ಇದೆ. ಮತ್ತೆ ನೆಗೆಟಿವ್ ಎನರ್ಜಿ ಆಗೋದು 100% ಸಾಧ್ಯ. ಅಸ್ತಮಾಗೆ ನೋಡಿ, ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ರೆಸ್ಪಿರೇಟರಿ ಸಿಸ್ಟಮ್ ನಾನು ಬೆಳಗ್ಗೆ ಕೂಡ ಹೇಳಿದ್ದೀನಿ. ಹಂಸ ಮರ್ಮ, ಹಂಸ ಫಲಕ ಮರ್ಮ ಅಂತ ಹಿಂದೆಗಡೆ
ಕ್ವಶನ್ ಕೇಳಿದ ನಂತರ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬೆನ್ಸ್ ಆಗುತ್ತೆ. ಕ್ವಶನ್ ಆದ ತಕ್ಷಣ ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಹಲೋ, ಹಾ ಪ್ರದೀಪ್ ಜಿ ಮಾತಾಡಿ. ಓಂ 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 ಮಾತಾಡಿ. ಸೊ ಅಸ್ತಮಾಗೆ ಇನ್ನೊಂದು ಎಮೋಷನಲ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ. ಯಾರು ತುಂಬಾ ಆಂಗ್ಸೈಟಿ, ಭಯ, ಆತಂಕ ಅಥವಾ ತುಂಬಾ ಒಂದು ಹಿಡನ್ ಇದಿರತ್ತಲ್ಲ, ಅಂದ್ರೆ ಭಯದ ವಾತಾವರಣಕ್ಕಿಂತ ಒಂದ್ ರೀತಿಯ ಒತ್ತಡ, ಏನೋ ಒಂದು ಮಾನಸಿಕ ಒತ್ತಡಗಳಿರ್ತಾವಲ್ಲ, ಅಂತವ್ರಿಗೆ ಇದು ಬಹಳ ಬೇಗ ಅಟ್ಯಾಕ್ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆದಾಗೆಲ್ಲ ಅಸ್ತಮಾ ಆಗುತ್ತೆ, ಜೊತೆಗೆ ಎನ್ವೈರನ್ಮೆಂಟಲ್ ಕಂಡೀಷನ್ ಕೂಡ. ಸೊ ಅಂತವ್ರಿಗೆ ಈ ಮರ್ಮಗಳು, ಇದು ಮನಸ್ಸಿಗೆ ಜೊತೆಗೆ ಸಂಬಂಧಪಟ್ಟಿರುವಂತ ಮರ್ಮಗಳು, ಮನಸ್ಸು ಮತ್ತೆ ಶ್ವಾಸಕೋಶ ಎರಡನ್ನೂ ಕಂಟ್ರೋಲ್ ಮಾಡೋದು. 2 ಪಾಯಿಂಟ್ಗಳಿದೆ. ಇದನ್ನ ಆಕ್ಟಿವೇಟ್ ಮಾಡೋದಕ್ಕೆ ಕೆಲವು ಆಸನಗಳನ್ನ ನಾವು ಹೇಳ್ಕೊಡ್ತೀವಿ, ಮತ್ತೆ ಕೆಲವು ದಿನನಿತ್ಯದಲ್ಲಿ ಮಾಡುವಂತ ಕೆಲವು ಆಕ್ಟಿವಿಟಿಗಳನ್ನ ಹೇಳ್ಕೊಡ್ತೀವಿ. ಶೋಲ್ಡರ್ ರೊಟೇಷನ್ ಇರ್ಬೋದು, ಈ ತರ ಇರ್ಬೋದು, ಅಥವಾ ಕೆಲವೊಂದು ಸ್ಪೆಸಿಫಿಕ್ ಆಗಿ ಆ ಪಾಯಿಂಟ್ ನಲ್ಲಿ ಪ್ರೆಸ್ ಮಾಡುವಂಥದ್ದು, ಈ ತರ ಒಂದು ಮರ್ಮಗಳನ್ನೆಲ್ಲ ಹೇಳ್ಕೊಡ್ತೀವಿ. ಅದನ್ನ ಬಟ್ ಏನೇ ನೋಡಿ, ಇದೆಲ್ಲ ನಿರಂತರವಾಗಿ ಮಾಡ್ಬೇಕು. ಆಸ್ತಮಾ ಸರಿ ಹೋಗ್ಬೇಕಂದ್ರೆ ನನ್ನ ಪ್ರಕಾರ ಸಣ್ಣ ಸಮಸ್ಯೆ ಇದ್ರೆ, ತುಂಬಾ ದೊಡ್ಡ ಸಮಸ್ಯೆ ಅಲ್ಲ ಅಂದ್ರೆ, ನನ್ ಗ್ಯಾರಂಟಿ 15-20 ದಿನದಲ್ಲಿ ಇದನ್ನ ಸರಿ ಮಾಡ್ಬೋದು. ಅನುಲೋಮ ವಿಲೋಮ ಪ್ರಾಣಾಯಾಮ, ಭಸ್ತ್ರಿಕಾ ಕಪಾಲಭಾತಿ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ಲೇಬೇಕು. ಇದು ಯೋಗ. ನಾನು ಅದೇ ಹೇಳ್ತಾ ಇರೋದು, ಯೋಗ ಯಾರು ರೆಗ್ಯುಲರ್ ಆಗಿ ಮಾಡ್ತಾರೆ ಅಂತವ್ರಿಗೆ ಮರ್ಮ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, 100% ಕೆಲಸ ಮಾಡುತ್ತೆ. ಯೋಗ ಮಾಡದೇ ಇರೋಂಥವ್ರಿಗೆ ನೀವು ಬಂದು ಮರ್ಮ ಮಾಡಿ ಸುಮ್ಮನೆ ಪ್ರೆಸ್ ಮಾಡಿ ಬಿಟ್ಬಿಡಿ ಅಂದ್ರೆ ಆಗೋದಿಲ್ಲ. ಸೊ ಯೋಗದಲ್ಲಿ ಇರೋಂಥವ್ರಿಗೆ ಖಂಡಿತ ಉಪಯೋಗ ಆಗುತ್ತೆ. 15-20 ದಿನದಲ್ಲಿ ನಾವು ರಿಸಲ್ಟ್ ಕೊಡ್ಬೋದು, ಮಾಡಿಸ್ಬೋದು. Om ji, thank you so much, sir. Thank you so much for wonderful classes. Sir, I wanted to know your contact number, so if I have any problems, so I can directly contact you. I have already given the number. It So is please repeat it. 9845037913. 98 I have put it in the chat. Okay. 98 Yeah, I have put it on the chat also. 98450 0 37 37. 913. Thank you so Okay. much, sir. Thank You you. can so also much. get. Yeah, thank you. Namaste. ಓಂ ಜಿ, Okay. ಅಡಿನಾಯ್ಡ್ಸ್ ಹಾ, ಇದ್ರೆ ಏನ್ ಮಾಡ್ಬೇಕು? ಏನಮ್ಮ? ಅಡಿನಾಯ್ಡ್ಸ್ ಅಡಿನಾಯ್ಡ್ಸ್ ನನಗೆ ಗೊತ್ತಾಗ್ಲಿಲ್ಲ, ಅದು ಸಮಸ್ಯೆ ಏನು, ಸಿಂಪ್ಟಮ್ಸ್ ಏನ್ ಹೇಳ್ತೀರಾ? ಅದು ಟ್ರಾನ್ಸಿಲ್ಸ್ ಹಿಂದ್ಗಡೆ ಇರುತ್ತೆ ಅಂತ ಹೇಳ್ತಾರೆ. ನನ್ನ ಮಗಳು 9 years ಇವಾಗೆ, ಅವಳಿಗೆ ಅಡಿನಾಯ್ಡ್ಸ್ ಇದೆ ಅಂತ Okay. ಹೇಳಿದ್ದಾರೆ. ದೇ ಆರ್ ಟೆಲಿಂಗ್ Adenoids. ಹಾ ಹಾ ಸೊ ಡಾಕ್ಟರ್ ಇಸ್